ಪ್ರಿಯರೇ, ಒಂದು ದೇವರ ದಯೆ ಹಾಗೂ ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯ ಕೃಪೆಯಿಂದಾಗಿ ವಾರದ ಮೊದಲನೇ ದಿನ ತಂದೆ ದೇವರ ಸನ್ನಿಧಾನಕ್ಕೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಕೂಡಿ ಬರುವ ಹಾಗೆ ಅನುಗ್ರಹವಾದಕ್ಕಾಗಿ ತಂದೆ ದೇವರಿಗೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ತೋತ್ರ ನೀಡಲಾಗುತ್ತೇನೆ. ದೇವರು ಕೃಪೆ ಮಾಡಿದ ಸಂಗತಿಗಳನ್ನ ನಿಮ್ಮ ಮುಂದೆ ಹಂಚಿಕೊಳ್ಳಲು ಸಹಾಯವಾದಕ್ಕಾಗಿ ತಂದೆ ದೇವರಿಗೆ ರಕ್ಷಕನಾದ ಯೇಸು ಸ್ವಾಮಿ ಹೆಸರಿನಲ್ಲಿ ಸ್ತೋತ್ರ ನೀಡಲಾಗ್ತೇನೆ. ಈ ದಿನ ನಾವು ಧ್ಯಾನ ಮಾಡಿಕೊಂಡ ಭಾಗ ಅದೀಗಾಗಲೇ ಸಹೋದರ ಹೇಳಿದಂತೆ ಪ್ಯಾರಬಲ್ ಆಫ್ ದಿ ಅನ್ಜಸ್ಟ್ ಸ್ಟೀವರ್ಡ್ ಅಂತ ಹೇಳ್ತಾರೆ. ಅನ್ಯಾಯಗಾರನಾದ ಮನೆವಾರ್ತೆಯವನ ಸಾಮ್ಯ ಅಂತೇಳಿ ಅದನ್ನು ಧ್ಯಾನ ಮಾಡ್ಕೊಂಡು ಮುಂಚೆ ತಲೆಬಾಗಿ ಪ್ರಾರ್ಥನೆ ಮಾಡಿ. ಕ್ರಿಸ್ತೇಸು ಸ್ವಾಮಿಯಲ್ಲಿ ಅತಿಶಯ ಪ್ರೀತಿ ಕೃಪೆಗಳಿಂದ ಪರಾಮರ್ಶಿಸಿರುವಂತಹ ಪರಲೋಕರು ನಮ್ಮ ತಂದೆ, ನಮ್ಮ ಮಾತುಗಳು ಹೃದಯ ಧ್ಯಾನಗಳು ನಿನಗೆ ಸಮರ್ಪಕವಾಗಿರಲಿ. ನಿನ್ನ ಕಡೆಯಿಂದ ಬಂದ ಜ್ಞಾನವಾಗಿರುವ ನಮ್ಮ ರಕ್ಷಕನಾದ ಯೇಸು ಸ್ವಾಮಿ ಹೆಸರು ಬೇಡ್ತೀವಿ ತಂದೆಯೇ, ಆಮೆನ್. ಹಾಗಾದ್ರೆ ಯೇಸು ಸ್ವಾಮಿ ಅವರು ಬೋಧನೆ ಮಾಡುವಾಗ ಅವರು ಏನ್ ಹೇಳ್ತಾರೆ ಅಂದ್ರೆ, ಜನರಿಗೆ ಗ್ರಹಿಕೆಗೆ ತಕ್ಕಂತೆ ಏನ್ ಹೇಳ್ತಾರೆ, ಸಾಮ್ಯದ ಮೂಲಕ ಅವರು ಬೋಧನೆ ಮಾಡಿದ್ರು. ಸಾಮ್ಯವಿಲ್ಲದೆ ಅವರು ಏನು ಹೇಳಿರಲಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಅದನ್ನ ಮಾರ್ಕ 4:33-34 ನಾನು ನೋಡ್ತೀವಿ. ಕೇಳಿರಿ, ಬಿತ್ತುವವನು ಬಿತ್ತುವುದಕ್ಕೆ ಹೊರಟನು. 4:33-34 ಇನ್ನು ಆತನು ಹೇಳಿದ್ದು, ದೇವರ ರಾಜ್ಯವನ್ನು ಮಾರ್ಕ 4ನೇ ಅಧ್ಯಾಯ 33-34 ವಚನ. ಆತನು ಈ ತರದ ಅನೇಕ ಸಾಮ್ಯಗಳಿಂದ ಜನರ ಗ್ರಹಿಕೆಗೆ ತಕ್ಕ ಹಾಗೆ ದೇವರ ವಾಕ್ಯವನ್ನು ಹೇಳುತ್ತಿದ್ದನು. ಸಾಮ್ಯವಿಲ್ಲದೆ ಅವರಿಗೆ ಹೇಳಲಿಲ್ಲ, ಆದರೆ ಪ್ರತ್ಯೇಕವಾಗಿ ಆತನು ತನ್ನ ಆಪ್ತ ಶಿಷ್ಯರಿಗೆ ಎಲ್ಲವನ್ನು ಬಿಚ್ಚಿ ಹೇಳಿದನು. ಹೌದು. ಹಾಗಾದ್ರೆ ಸ್ವಾಮಿಯ ಒಂದು ವಿಧಾನ ಏನಂದ್ರೆ ಸಾಮ್ಯಗಳ ಮುಖಾಂತರ. ಅವರಂತೂ ಜಾತ್ರೆನಲ್ಲಿ ಏನ್ ಹೇಳ್ತಾರಲ್ಲ, ಒಂದ್ಸತಿ ಮೈದಾನ ಕೂತ್ಕೊಂಡು ಕೇಳಿರಿ, ಬಿತ್ತುವವನು ಬಿತ್ತುವನಕ್ಕೆ ಹೊರಟನು ಅಂತ ಹೇಳಿ ಬಿತ್ತುವನ್ ಸಾಮ್ಯ ಹೇಳ್ತಾರೆ. ಆಮೇಲೆ ಏನ್ ಹೇಳ್ತಾರೆ, ಕೇಳುವುದಕ್ಕೆ ಕಿವಿ ಉಳ್ಳವನು ಕೇಳಲಿ ಅಂತ. ಯಾಕೆ ಈ ರೀತಿ ಅಂದ್ರೆ, ಇದು ದೇವರ ರಾಜ್ಯದ ಗುಟ್ಟುಗಳು ಯಾರಿಗೆ ತಿಳ್ಕೊಳ್ಬೇಕಂತ ಇದೆಯೋ ಅವ್ರಿಗೆ ಮಾತ್ರ ಏನಾಗ್ಬೇಕು, ಅದು ತಲುಪಬೇಕು ಅನ್ನೋ ಒಂದು ಉದ್ದೇಶ. ಅದರಿಂದ ಸ್ವಾಮಿ ಈ ರೀತಿ ಸ್ವಾಮಿಗಳಿಂದ ಹೇಳ್ತಿದ್ರು, ಶಿಷ್ಯರಿಗೆಲ್ಲ ಬಿಚ್ಚಿ ಹೇಳ್ತಾ ಇದ್ರು. ಒಂದ್ಸತಿ ಕೇಳ್ತಾರೆ, ಯಾಕೆ ಅವ್ರಿಗೆ ಸಾಮ್ಯದ ಮುಖಾಂತರ ಮಾತಾಡ್ತೀರಿ ಅಂತ ಹೇಳಿದಾಗ ಹೇಳ್ತಾರೆ, ಅವ್ರ ಕಣ್ಣಿದ್ದು ಕಾಣಬಾರ್ದು, ಕಿವಿದ್ದು ಹೇಳ್ಬಾರ್ದು ಅಂತ ಹೇಳಿ ಏನಾಗಿದೆ, ಅಂಟು ಅವ್ರಿಗೆ ಇದಾಗಿದೆ. ಯಾರಿಗೆ ಆಸಕ್ತಿ ಇದೆಯೋ ಅವ್ರೇನ್ ಮಾಡ್ಬೇಕು. ನಂತರದಲ್ಲಿ ಬಂದು ಸ್ವಾಮಿ ಕೇಳ್ತಿದ್ರು, ಆಗ ಸ್ವಾಮಿ ಅದ್ರ ಅರ್ಥಗಳನ್ನ ಹೇಳ್ತಿದ್ರು. ಹಿಂಗೆ ದೇವರ ರಾಜ್ಯದ ಅಮೂಲ್ಯವಾದ ಗುಟ್ಟುಗಳು ಏನಾಗ್ತಿತ್ತು ಅಂದ್ರೆ, ಆಸಕ್ತಿ ತಿಳ್ಕೊಳ್ಳೋಕೆ ಇಷ್ಟ ಇರೋರು ಮಾತ್ರ ಏನಾಗ್ತಿತ್ತು, ಅದು ತಿಳಿಸಲ್ಪಡ್ತಿತ್ತು. ಇದು ಯೇಸು ಸ್ವಾಮಿಯ ಒಂದು ವಿಧಾನ. ಇದು ಸಾಮ್ಯಗಳು ವಿಷಯದಲ್ಲಿ ಹೇಳೋದೇ ಆದ್ರೆ, ನೀವು ಸ್ಮಿತ್ ಡಿಕ್ಷನರಿನಲ್ಲಿ ನೋಡಿದ್ರೆ ಪ್ಯಾರಬೋಲ್ಸ್ ಅಂದ್ರೆ, ಪ್ಯಾರಬೋಲಾ ಅಂದ್ರೆ ಹೋಲಿಕೆಗಳಿಂದ, ಸಾಮ್ಯತೆಗಳಿಂದ ಮಾತಾಡುವಂತ ವಿಷಯಗಳು ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಸಾಮ್ಯಗಳನ್ನ ವಿಷಯವಾಗಿ ಎಂತ ಸಾಮ್ಯಗಳನ್ನ ಮಾತಾಡಿದ್ರು ಅಂದ್ರೆ, ಯೇಸು ಸ್ವಾಮಿಯ ಮಿನಿಸ್ಟ್ರಿ ಸೇವೆ ಸುಮಾರು 3.5 ವರ್ಷ ಅಂತ ಹೇಳ್ತಾರೆ. ಮೊದಲನೇ ವರ್ಷ ಏನ್ ಹೇಳ್ತಾರೆ ಅಂದ್ರೆ, ಸ್ಕಾಲರ್ಸ್ಗಳು ಯೇಸು ಸ್ವಾಮಿ ಒಬ್ರೇ ಏನ್ ಮಾಡಿದ್ದಾರೆ, ಎಲ್ಲಾ ಕಡೆ ಹೋಗಿ ಸುವಾರ್ತೆಯನ್ನ ಸಾರಿದ್ರು. 2ನೇ ವರ್ಷದಲ್ಲಿ ತಮ್ಮ ಶಿಷ್ಯರುಗಳನ್ನ ಮಾಡ್ಕೊಂಡ್ರು ಅಂತ ಹೇಳ್ತಾರೆ. ಹಾಗಾದ್ರೆ ಮೊದಲನೇ ವರ್ಷ ಅವರು ಯಾವ ಸಾಮ್ಯಗಳನ್ನ ಉಪಯೋಗಿಸ್ತಿದ್ರು ಅಂತ ಹೇಳ್ಬೇಕಂದ್ರೆ, ಲೋಕದಲ್ಲಿ ನಡೆಯುವ ಕಾರ್ಯಗಳು, ಬಿತ್ತುವವನ ಸಾಮ್ಯ ಅಲ್ವೇ, ಕೊಯ್ಗಳು, ಹಾರ್ವೆಸ್ಟ್, ಇದೆಲ್ಲ ಅಲ್ಲಿ, ಮತ್ತೆ ಮೀನು ಬಲೆ, ಸಾಮಾನ್ಯವಾಗಿ ವೃತ್ತಿಗಳನ್ನು ನೋಡ್ಕೊಂಡು ಅದ್ರ ಪ್ರಕಾರ ಅವ್ರೇನ್ ಮಾಡ್ತಿದ್ರು ಅಂದ್ರೆ, ಫಸ್ಟ್ ಇಯರ್ ಹೇಳ್ತಾರೆ ಜನರಿಗೆ ಗ್ರಹಿಕೆಗೆ ತಕ್ಕಂದ್ರೆ ಆ ಹೋಲಿಕೆಗಳನ್ನ ಕೊಟ್ಟು ಸುವಾರ್ಥ ಯುಗದ ಸತ್ಯಾರ್ಥಗಳನ್ನ ಹೇಳ್ತಾ ಇದ್ರು ಅಂತ ಹೇಳ್ತಾರೆ. ಇದರಲ್ಲಿ ಏನ್ ಹೇಳಿದ್ರೆ, ಯೇಸು ಸ್ವಾಮಿ ಒಂದು ಮಾತು ಹೇಳ್ತಾರೆ,
ಯೇಸು ಸ್ವಾಮಿ ಯಾರನ್ನ ಕಂಪೇರ್ ಮಾಡ್ಕೊಂಡಿದ್ದಾರೆ ಅಂದ್ರೆ ಸೊಲೊಮೋನನಿಗಿಂತ ಮೇಲಾದವನು ಅಂತಾರೆ, ಗ್ರೇಟರ್ ದನ್ ಸೊಲೊಮೋನ್ ಅಂತ ಹೇಳ್ತಾರೆ. ಆದ್ರೆ ಇಂಥ ಸರಳವಾದ ಸ್ವಾಮಿಗಳಲ್ಲಿ ದೇವರಾಜ್ಯದ ಗುಟ್ಟುಗಳನ್ನ, ಅತಿ ಅಮೂಲ್ಯವಾದ ಗುಟ್ಟುಗಳನ್ನ ಏನ್ ಮಾಡಿದ್ದಾರೆ ಸ್ವಾಮಿ ತಿಳಿಸಿದ್ದಾರೆ. ಇದು ಅವರ ಒಂದು ಜ್ಞಾನದ ಹಿರಿಮೆ ಅಂತ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಸ್ವಾಮಿಗಳಲ್ಲಿ ಮೊದಲನೇ ವರ್ಷದಲ್ಲಿ ಅವರು ಸಾಮಾನ್ಯವಾಗಿ ಆ ಲೋಕರೂಢಿನಲ್ಲಿ ಆಗ್ತಿದ್ದ ವೃತ್ತಿಗಳು, ಮೀನು ಹಿಡಿಯುವಂಥದ್ದು, ಬಿತ್ತುವಂಥದ್ದು, ಕೊಯ್ಯುವಂಥದ್ದು, ಅದರ ಹೋಲಿಕೆ ಕೊಟ್ಟು ಅವರು ಪರಲೋಕ ರಾಜ್ಯದ ಗುಟ್ಟುಗಳನ್ನ ಹೇಳಿದ್ರು ಅಂತ ಹೇಳ್ತಾರೆ. ಎರಡನೇ ವರ್ಷದಲ್ಲಿ ಏನಾದ್ರೆ ಅವರು ಶಿಷ್ಯರನ್ನ ಮಾಡ್ಕೊಳ್ತಾರೆ. ಶಿಷ್ಯರು ಮಾಡ್ಕೊಂಡಾಗ ನೀವು ಹೇಗಿರ್ಬೇಕು, ಮುಂದೆ ನಿಮಗೆ ಹೇಗೆ ನೀವು ನಡ್ಕೊಳ್ಬೇಕು ಅನ್ನೋದಕ್ಕೆ ಅವ್ರ ನಡ್ಕೊಳ್ಳೋಕೆ ವಿಷಯದಲ್ಲಿ ಕುರಿತಾಗ ಅವರು ಕೆಲವು ವ್ಯಕ್ತಿಗಳ ಸ್ವಾಮಿಗಳನ್ನ ಹೇಳ್ತಾರೆ ಅಲ್ವೇ. ಅದರಲ್ಲಿ ಒಬ್ಬ ತಂದೆಗೆ ಏನಾದ್ರು ಇಬ್ಬರು ಮಕ್ಕಳಿದ್ರು, ತೋಟಕ್ಕೆ ಹೋಗು ಅಂದಾಗ ಹೋದ್ರು, ಕೆಲವು ಹೋಗ್ಲಿಲ್ಲ ಅಂತ ಹೇಳಿ, ಆಮೇಲೆ ಅರಸನ ಊಟಕ್ಕೆ ಕರೆದಂಥದ್ದು ಎಲ್ಲ ವ್ಯಕ್ತಿಗಳ ವಿಷಯವಾಗಿ ಎರಡನೇ ವರ್ಷದಲ್ಲಿ ಏನ್ ಹೇಳಿದ್ರೆ ಅವರು ಮಾತಾಡ್ತಾರೆ. ಅಲ್ಲಿ ತನ್ನ ಶಿಷ್ಯರಿಗೆ ಉಪದೇಶಗಳು ಇರ್ತದೆ, ನೀವು ಮುಂದೆ ನಾನು ಹೋದ್ಮೇಲೆ ನೀವು ಹೇಗೆ ನಡ್ಕೊಳ್ಬೇಕು ಅಂತ ಹೇಳ್ತಾರೆ. ಮೂರನೇ ವರ್ಷದಲ್ಲಿ ಅಂದ್ರೆ ಒಂದೂವರೆ ವರ್ಷಗಳು ನಲ್ಲಿ ಅವರು ಲಾಸ್ಟ್ ಡೇಸ್ ನಲ್ಲಿ ಏನು ಮಾಡ್ಬಿಡ್ತಾರೆ ಅಂದ್ರೆ, ಯಾವ ಸ್ವಾಮಿ ಹೇಳ್ತಾರೆ ಅಂದ್ರೆ ಯುಗಾಂತ್ಯದ ವಿಷಯವಾದ ಸ್ವಾಮಿಗಳು ಅಂತ ಹೇಳ್ತಾರೆ. ತಲಾಂತುಗಳ ಸಾಮ್ಯ ಅಲ್ವೇ, 10 ಮಂದಿ ಕನ್ಯಕರ ಸಾಮ್ಯ, ಆಡು ಕುರಿಗಳ ಸಾಮ್ಯ, ಇದೆಲ್ಲ ಇಲ್ಲಿ ಯುಗಾಂತ್ಯದಲ್ಲಿ ನಡೆಯುವಂಥದ್ದು. ಅವರು ಲಾಸ್ಟ್ ನಲ್ಲಿ ತನ್ನ ಶಿಷ್ಯರಿಗೆ ಈ ಸಾಮ್ಯಗಳ ಮುಖಾಂತರ ಮುಂದೆ ಏನಾಗ್ತದೆ ಅಂತ ಹೇಳ್ತಾರೆ. ಇದು ಒಂದು ಸಾಮ್ಯದ ಟೈಪ್ಸ್ ಅಂತ ಹೇಳ್ತಾರೆ, ಯಾವ ತರ ಸಾಮ್ಯಗಳು ಸ್ವಾಮಿ ಉಪಯೋಗಿಸಿದ್ರು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಈ ದಿನ ನಾವು ನೋಡೋಕೆ ಹೋಗುವಂತ ಸಾಮ್ಯ ಅದು ಲೂಕ 16ನೇ ಅಧ್ಯಾಯದಲ್ಲಿ ಇರುವಂತ ಸಾಮ್ಯ. ಲೂಕ 16ನೇ ಅಧ್ಯಾಯದಲ್ಲಿ ಇರುವಂತ ಸಾಮ್ಯ ನೋಡ್ಬೇಕಂದ್ರೆ ಇಲ್ಲಿ 3 ಸಾಮ್ಯಗಳು ಅಂದ್ರೆ ನಾಣ್ಯಗಳು, ತಪ್ಪಿಯೋದ ನಾಣ್ಯಗಳು, ಮತ್ತೆ ತಪ್ಪಿಯೋದ ಮಗ, ಮತ್ತೆ ಈ ಅನ್ಯಾಯಗಾರನ ಮನೆಯವರ ಸಾಲ, ಇದು ಲೂಕನ್ ಸುವಾರ್ತೆಯಲ್ಲಿ ಮಾತ್ರ ಬರ್ತಿದ್ದಾರೆ, ಬೇರೆ ಎಲ್ಲೂ ಹೇಳಿಲ್ಲ. ತಪ್ಪಿಯೋದ ಕುರಿ ಮಾರ್ಕದಲ್ಲೂ ಬರ್ದಿದ್ದಾರೆ ಅಲ್ವೇ. ಅದರಿಂದ ಬಹಳ ವಿಶೇಷತೆ ಇದು ಲೂಕನ್ ಸುವಾರ್ತೆನಲ್ಲಿ ಅಂತ ಇಲ್ಲಿ ಹೇಳ್ತಾರೆ. ಈ ಸಾಮ್ಯ ಹೇಳುವುದಕ್ಕೆ ಕಾರಣ ಏನು, ಕಾಂಟೆಕ್ಸ್ಟ್ ಅಂತ ಹೇಳಿ, ಯಾಕೆ ಸ್ವಾಮಿ ಈ ಸಾಮ್ಯನ ಹೇಳಿದ್ರು, ಇಂಥ ಸಾಮ್ಯಗಳು ಅಂತ ಹೇಳಿದಾಗ ಯೇಸು ಸ್ವಾಮಿ ಮೇಲೆ ಒಂದು ಅಪಾದನೆ ಬರ್ತದೆ. ಏನಂದ್ರೆ ಇವರು ಪಾಪಿಗಳು ಸುಂಕು ಜೊತೆ ಸೇರ್ಕೊಂಡು ಏನ್ ಮಾಡ್ತಾರೆ, ಒಕ್ಕು ಬಳಕೆ ಮಾಡ್ತಾರೆ, ಊಟ ಮಾಡ್ತಾರೆ ಅಂತ ಹೇಳೋ ಒಂದು ಅಪಾದನೆಗೆ ಸ್ವಾಮಿ ಏನ್ ಹೇಳ್ತಾರೆ, ಉತ್ತರವಾಗಿ ಈ ಮಾತು ಹೇಳ್ತಾರೆ. ಅದು ಲೂಕ 15:1 ಮತ್ತು 2. ಯೇಸುವಿನ ಉಪದೇಶವನ್ನು ಕೇಳಬೇಕೆಂದು ಎಲ್ಲಾ ಸುಂಕದವರು ಪಾಪಿಗಳು ಆತನ ಬಳಿಗೆ ಬರುತ್ತಾ ಇರಲು, ಫರಿಸಾಯರು ಶಾಸ್ತ್ರಿಗಳು ಇವನು ಪಾಪಿಗಳನ್ನು ಸೇರಿಸಿಕೊಂಡು ಅವರ ಜೊತೆಯಲ್ಲಿ ಊಟ ಮಾಡುತ್ತಾನೆ ಎಂದು ಹೇಳಿಕೊಂಡು ಗುಣಗುಟ್ಟುತ್ತಿದ್ದರು. ಹೌದು, ಹಾಗಾದ್ರೆ ಈ ರೀತಿ ಎಲ್ಲಾ ಪಾಪಿಗಳು ಸುಂಕದವರು ಯೇಸುವಿನ ಬೋಧನೆ ಕೇಳ್ಬೇಕಂತ ಅವ್ರ ಹತ್ರ ಬರ್ತಿರ್ತಾರೆ. ಆಗ ಫರಿಸಾಯರು ಶಾಸ್ತ್ರಿಗಳು ನೋಡ್ಬಿಟ್ಟು ಏನ್ ಹೇಳ್ತಾರೆ, ಗುಣಗುಡ್ತಾರೆ, ಇವರು ಪಾಪಿಗಳ ಜೊತೆ ಸೇರ್ತಾರೆ ಅಂತ ಹೇಳಿ. ಅದಕ್ಕೆ ಯೇಸು ಸ್ವಾಮಿಗೆ ಕೆಲವು ಟೈಟಲ್ಗಳು ಕೊಡ್ತಾರೆ. ಏನಂದ್ರೆ ಈತನು ಹೊಟ್ಟೆ ಬಾಕನು ಅಲ್ವೇ, ಭ್ರಷ್ಟರ ಮತ್ತು ಪಾಪಿಗಳ ಗೆಳೆಯನು, ಕುಡುಕನು ಅಂತಾರೆ. ಅದು ಮತ್ತಾಯ 11:19 ವಚನದಲ್ಲಿ ನಾವು ನೋಡ್ತೀವಿ. ಮತ್ತಾಯ 11:19 ವಚನ. ಅವನು ಅನ್ನಪಾನಗಳನ್ನು ತೆಗೆದುಕೊಳ್ಳುವವನಾಗಿದ್ದಾನೆ. ಅವರು ಇಗೋ ಇವನು ಹೊಟ್ಟೆ ಬಾಕನು, ಕುಡುಕನು, ಭ್ರಷ್ಟರ ಮತ್ತು ಪಾಪಿಷ್ಟರ ಗೆಳೆಯನು ಅನ್ನುತ್ತಾರೆ. ಆದರೆ ಜ್ಞಾನವು ತನ್ನ ಕೆಲಸಗಳಿಂದ ಜ್ಞಾನವೇ ಎಂದು ಗೊತ್ತಾಗುವುದು ಅಂದದ್ದು. ಹೌದು, ಯೇಸು ಸ್ವಾಮಿ ಸ್ನಾನಿಕನಾದ ಯೋಹಾನ್ ಮತ್ತೆ ತನ್ನ ಹೋಲಿಸ್ಕೊಂಡು ಮಾತಾಡ್ತಾರೆ. ಸ್ನಾನಿಕನಾದ ಯೋಹಾನ್ ಏನ್ ಹೇಳ್ತಾರೆ, ಅವರು ಊಟ ಹೇಳ್ತಾರೆ, ಬಹಳ ರೆಸ್ಟ್ರಿಕ್ಟೆಡ್ ಇರ್ತಾರೆ, ಅವರೇ ಹುಚ್ಚ ಅಂತ ಹೇಳ್ತಾರೆ. ಆದ್ರೆ ಯೇಸು ಸ್ವಾಮಿ ಎಲ್ಲ ತಿಂತಿದ್ರು, ಒಳ್ಳೆ ಚೆನ್ನಾಗಿ ಊಟ ಮಾಡ್ತಾರೆ, ಯಾರು ಕರೆದ್ರು ಹೋಗಿ ಊಟ ಮಾಡ್ತಾ ಇದ್ರು. ಆಮೇಲೆ ಅಲ್ಲಿ ವೈನ್, ಗ್ರೇಪ್ ಜ್ಯೂಸ್, ಇಲ್ಲಿ ಹೆಂಗೆ ನಮ್ಮಲ್ಲಿ ಕಾಫಿ ಇದೆ ಆ ರೀತಿ ಇಸ್ರೇಲ್ ದೇಶದಲ್ಲಿ ಮೆಡಿಟರೇನಿಯನ್ ಕಂಟ್ರೀಸ್ ನಲ್ಲಿ ಏನ್ ಹೇಳ್ತದೆ, ಅವರು ಈ ಗ್ರೇಪ್ಸ್ ಜ್ಯೂಸ್ ನ ಕೊಡ್ತಾರೆ.
ಅದು ಒಳ್ಳೆ ಸ್ಟಿಮ್ಯುಲೆಂಟ್. ಕಾಫಿ ಕುಡಿದಾಗ ಹೆಂಗೆ ನಮಗೆ ಉತ್ತೇಜನಗಳಾಗ್ತದೆ, ದ್ರಾಕ್ಷಾರಸ ಕುಡಿದ್ರು ಅಷ್ಟೇ ಉತ್ತೇಜನಗಳು ಆಗ್ತದೆ. ಹಾಗೆ ಅಲ್ಲಿ ದ್ರಾಕ್ಷಾರಸ ಕೊಡ್ತಾ ಇದ್ರು. ಸ್ವಾಮಿ ಬಹಳ ನಡೆದು ಬಳತಿದ್ರು, ಆಗ ಅವ್ರಿಗೆ ದ್ರಾಕ್ಷಾರಸ ಚೆನ್ನಾಗಿ ಕುಡಿತಿದ್ರು ಅಂತ ಹೇಳ್ತಾರೆ. ಇವಾಗ ಯಾವ ಮನೆಗೆ ಹೋದಾಗ ನಮ್ಮಲ್ಲಿ ಫಸ್ಟ್ ಏನ್ ಮಾಡ್ತಾರೆ, ಕಾಫಿ ಕೊಡ್ತಾರಲ್ವೇ, ಹಂಗೆ ಅಲ್ಲಿ ಗ್ರೇಪ್ ಜ್ಯೂಸ್ ಕೊಡ್ತಿದ್ರು. ಅದನ್ನೆಲ್ಲ ಕುಡಿತಿದ್ರು. ಆಗ ಇವನು ಹೊಟ್ಟೆ ಬಾಕ, ಇವನು ಕುಡುಕ ಅಂತ ಹೇಳಿ ಪರಿಸರ ಶಾಸ್ತ್ರಿಗಳು ಅಲ್ಲಿ ಹೇಳ್ತಾ ಇದ್ರು. ಈ ಅಲಿಗೇಷನ್ಸ್ಗಳಿಗೆ ನೋಡ್ಬೇಕಂದ್ರೆ ಗುಣಗುಟ್ಟುವಿಕೆ ಅಂತ ಹೇಳ್ತಾರೆ. ಅದಕ್ಕೆ ಉತ್ತರವಾಗಿ ಸ್ವಾಮಿ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಪರಿಸಾಯರ ಶಾಸ್ತ್ರಿಗಳಂದ್ರೆ ಯಾರು? ಇವರು ಪಾಪಿಗಳನ್ನ ಮತ್ತೆ ಸುಂಕದವರ ವಿಷಯವಾಗಿ ಯಾಕೆ ಈ ರೀತಿ ಮಾತಾಡಬೇಕು? ಪರಿಸಾಯರು ಮತ್ತು ಶಾಸ್ತ್ರಿಗಳು ಅಂತ ಹೇಳ್ಬೇಕಂದ್ರೆ ಅವರು ಯಾರಂದ್ರೆ ಅವರು ಧಾರ್ಮಿಕ ಪಂಥ ಅಂತ ಹೇಳ್ತಾರೆ. ಯೇಸು ಸ್ವಾಮಿ ಸಮಯದಲ್ಲಿ ಇದ್ದಂತ ಯಹೂದ್ಯರಲ್ಲಿ ಧಾರ್ಮಿಕ ಪಂಥ, ರಿಲಿಜಿಯಸ್ ಸೆಕ್ಟ್ ಅಂತ ಹೇಳ್ತಾರೆ. ಪರಿಸಾಯರು ಅಂದ್ರೆ ಏನಂದ್ರೆ ಸೆಪರೇಟೆಡ್, ಪ್ಯಾರಿಸಿಮ್ ಅಂದ್ರೆ ಸೆಪರೇಟೆಡ್. ಅವ್ರೇನ್ ಮಾಡಿದ್ರೆ ಆಗಿನ ಕಾಲದಲ್ಲಿ ಜನ ತುಂಬಾ ಭ್ರಷ್ಟರಾಗ್ತಾರೆ, ಮೋಶ ಧರ್ಮಶಾಸ್ತ್ರಕ್ಕೆ ವಿರುದ್ಧವಾಗಿ ಅಲಕ್ಷ್ಯ ಮಾಡಿ ಹೋಗ್ತಾರೆ. ಆಗ ನಾವು ಇವರಿಂದ ಪ್ರತ್ಯೇಕಿಸಲ್ಪಟ್ಟಂತವ್ರು, ಮೋಶ ಧರ್ಮಶಾಸ್ತ್ರನ ಕೈಕೊಂಡು ನಡೆಯೋರು ಅಂತ ಹೇಳಿ ಪ್ಯಾರಿಸಿಮ್ ಅಂತ ಹೇಳಿ ನಾವು ಪ್ರತ್ಯೇಕಿಸಪಟ್ಟವರು ಅಂತ ಹೇಳ್ತಾರೆ. ಹಿಂದೆ ಇವರು ಯೇಸು ಸ್ವಾಮಿ ಬರೋಕೆ 200 ವರ್ಷದ ಹಿಂದೆ ತುಂಬಾ ನಿಷ್ಠೆಯಿಂದ ಇದ್ರು ಅಂತ ಹೇಳ್ತಾರೆ ಚರಿತ್ರೆ. ಅದಾದ ನಂತರ ಯೇಸು ಸ್ವಾಮಿ ಬಂದಾಗ ಅವ್ರಿಗೆ ರಿಲಿಜಿಯಸ್ ಪ್ರೈಡ್ ಅಂತ ಹೇಳ್ತಾರೆ ಅಲ್ವೇ, ಅವ್ರಿಗೆ ಆ ಜಂಬ ಅಹಂಕಾರಗಳು, ಧಾರ್ಮಿಕ, ನಾವೇ ದೇವ್ರ ವಾಕ್ಯನ ಕೈಕೊಂಡು ನಡೆಯೋರು ಅಂತ ಅವರ ಅಹಂಭಾವ ಇತ್ತು ಅಂತ ಹೇಳ್ತಾರೆ. ಈ ಶಾಸ್ತ್ರಿಗಳು ಅಂದ್ರೆ ಯಾರು? ಇಬ್ರಿಯ ಭಾಷೆಯಲ್ಲಿ ಝೋಫೆರಿಮ್ ಅಂತ ಹೇಳ್ತಾರೆ. ಝೋಫೆರಿಮ್ ಅಂದ್ರೆ ರೈಟರ್ಸ್ ಅಂತ ಹೇಳ್ತಾರೆ. ಇವರು ಮೊದಲು ರಾಜನ ಆಸ್ಥಾನದಲ್ಲಿ ರಾಜನ ಏನ್ ಹೇಳ್ತಾರೆ ಡೈರಿಗಳನ್ನ ಬರೆಯೋದಕ್ಕೆ ಅವರು ಇಟ್ಕೊಂಡಿರ್ತಾರೆ. ಅಲ್ಲಿಂದ ಸ್ಟಾರ್ಟ್ ಆಗ್ತದೆ. ಸಾಮಾನ್ಯ ಲೇವಿಗಳು ಇದನ್ನ ಮಾಡ್ತಿದ್ರು ಅಂತ ಹೇಳ್ತಾರೆ. ಆಮೇಲೆ ಅವರು ಬರಿತಾ ಬರಿತಾ ಕಡೆಗೆ ಏನ್ ಮಾಡ್ತಾರೆ ಅಂದ್ರೆ ಮೋಶ ಧರ್ಮಶಾಸ್ತ್ರನ ಏನ್ ಮಾಡ್ತಾರೆ, ಕಾಪಿ ಮಾಡೋಕೆ ಶುರು ಮಾಡ್ತಾರೆ. ಮೋಶ ಧರ್ಮಶಾಸ್ತ್ರನ ಅವ್ರು ಕಾಪಿ ಮಾಡ್ತಾ 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 ಅವರು ಏನಾಗ್ತಾರೆ ಅಂದ್ರೆ ವ್ಯಾಖ್ಯಾನಕಾರರು ಆಗ್ತಾರೆ. ದೇ ಬಿಕೇಮ್ ದಿ ಇಂಟರ್ಪ್ರಿಟರ್ಸ್ ಆಫ್ ದಿ ಲಾ ಅಂತ ಹೇಳ್ತಾರೆ. ಅವರು ಅವ ಪ್ರಾಮಾಣಿಕರು ಇರ್ತಾರೆ. ಯೇಸು ಸ್ವಾಮಿ ಸಮಯದಲ್ಲಿ ಅವರು ಭ್ರಷ್ಟರಾಗಿ ಬಹಳ ಅಹಂಕಾರ ಅಹಂಭಾವಗಳು. ಅದಕ್ಕೆ ಪರಿಸರ ಶಾಸ್ತ್ರಿಗಳು ಇಬ್ಬರು ವಿಷಯವಾಗಿ ಸ್ವಾಮಿ ಒಂದೇ ತರ ಮಾತಾಡುವಂಥದ್ದನ್ನ ನಾವು ನೋಡ್ತೀವಿ. ಅಂದ್ರೆ ಇಲ್ಲಿ ಸುಂಕದವರು ಪಾಪಿಗಳು ಅವ್ರು ಯಾರು? ಸುಂಕದವರು ಅಂತ ಹೇಳ್ಬೇಕಂದ್ರೆ ಟ್ಯಾಕ್ಸ್ ಕಲೆಕ್ಟರ್ಸ್ ಅಂತ ಹೇಳ್ತಾರೆ. ಟ್ಯಾಕ್ಸ್ ಕಲೆಕ್ಟರ್ಸ್ ಅಂದ್ರೆ ಇದರಲ್ಲಿ ಲ್ಯಾಟಿನ್ ನಲ್ಲಿ ಪಬ್ಲಿಕಾನಿ ಅಂತ ಹೇಳ್ತಾರೆ. ಇವ್ರು ಯಾರಂದ್ರೆ ರೋಮ್ ಸಾಮ್ರಾಜ್ಯದಲ್ಲಿ ಈಗ ನಮ್ದು ಇಂಡಿಯಾ, ಗೌರ್ಮೆಂಟ್ ಆಫ್ ಇಂಡಿಯಾ, ಇಲ್ಲಿ ನಾವು ಸ್ಟೇಟ್ ನಲ್ಲಿ ಏನ್ ಮಾಡ್ತೀವಿ, ಸುಂಕ ಯಾವಾಗ ಹೆಂಗೆ ಕಲೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ರೆ ಡಿಪಾರ್ಟ್ಮೆಂಟ್ ಇದೆ, ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ ಅಪಾಯಿಂಟ್ಮೆಂಟ್ ಮಾಡ್ಕೊಂಡು ಇದು ಮಾಡಿದೆ. ಆದ್ರೆ ರೋಮನ್ಸ್ ಹಂಗ್ ಮಾಡ್ತಾ ಇರ್ಲಿಲ್ಲ. ಅವ್ರು ಒಂದೊಂದು ಊರಿಗೆ ಗುತ್ತಿಗೆ ಕೊಟ್ಬಿಡೋರು. ಈಗ ನಾವು ನೋಡ್ಬೇಕಂದ್ರೆ ಇವಾಗ ಸೈಕಲ್ ಸ್ಟ್ಯಾಂಡ್ ಗುತ್ತಿಗೆ ಕೊಡ್ತಾರೆ ಅಲ್ವೇ, ಕಾರ್ ಪಾರ್ಕಿಂಗ್ ಗುತ್ತಿಗೆಗಳು ಕೊಡ್ತಾರೆ. ಅದು ಹೆಂಗೆ ಅಂದ್ರೆ ಈ ವರ್ಷ ಇದ್ರಲ್ಲಿ ಎಷ್ಟು ಆದಾಯ ಬರ್ತದೆ ಅಂತ ಒಂದು ಲೆಕ್ಕ ಹಾಕಿ ಅದನ್ನ ಏನ್ ಮಾಡ್ತಾರೆ, ಗೌರ್ಮೆಂಟ್ಗೆ ಅಮೌಂಟ್ ಕಟ್ಟಿ ಇವರೊಂದು ಏನ್ ಹೇಳ್ತಾರೆ ಹಕ್ಕು ತಗೊಳ್ತಾರೆ, ಅಲ್ಲಿ ಕಲೆಕ್ಟ್ ಮಾಡ್ಕೊಳ್ಳುವಂಥದ್ದು. ಹಂಗೆ ಅಲ್ಲಿ ಅವಾಗ ಏನ್ ಮಾಡ್ತದೆ ಅಂದ್ರೆ ಒಂದು ಊರಿನಲ್ಲಿ ಈ ಸುಂಕದಂದ್ರೆ ಇದಕ್ಕೆ ಸುಂಕ ಅಂತ ಹೇಳ್ತಾರೆ. ಅಂದ್ರೆ ಮರ್ಕೆಂಟೈಲ್ಸ್ ಅಲ್ವೇ, ಮರ್ಚೆಂಡೈಸ್ ಅಂತ ಹೇಳ್ತಾರೆ. ವ್ಯಾಪಾರ ವಸ್ತುಗಳು ಹೋಗೋದು ಬರೋದಕ್ಕೆ ಇವರು ಊರ್ ಬಾಗಿಲಲ್ಲಿ ಕೂತ್ಕೊಂಡು ಒಳಗೆ ಹೋಗೋದಕ್ಕೆ ಹೊರಗೆ ಹೋಗೋದಕ್ಕೆ ಏನಾಗ್ತಿದ್ರು, ಸುಂಕ ಹಾಕ್ತಿದ್ರು. ಸುಂಕ ಮತ್ತೆ ಕಂದಾಯ ಎರಡಿದೆ. ಸುಂಕ ಬಂದು ಈ ಟ್ಯಾಕ್ಸ್ ಅಂತ ಹೇಳ್ತಾರೆ, ಕಂದಾಯ ಬಂದು ಲ್ಯಾಂಡ್ ರೆವಿನ್ಯೂ ಅಂತ ಹೇಳಿ ನಾವು ನೋಡ್ತೀವಿ. ಹಾಗಂದ್ರೆ ಫೇಮಸ್ ಟ್ಯಾಕ್ಸ್ ಕಲೆಕ್ಟರ್ ಯಾರಂದ್ರೆ ಸುಂಕದವನಾದ ಜಕಾಯನ್ ಅಲ್ವೇ. ಅವ್ರನ್ನ ಆಫೀಸ್ ಇರ್ತದೆ, ಅವ್ರು ಊರ್ ಬಾಗ್ಲಲ್ಲಿ ಕೂತ್ಕೊಂಡು ಯಾವ ಸಾಮಾನು ಒಳಗೆ ಬಂದ್ರೆ ಅದು ಬೆಲೆ ಎಷ್ಟು ಸುಂಕ ಕೊಡಬೇಕು, ಒಂದು ಸಿಟಿಯಿಂದ ಆಚೆ ಹೋಗುವಾಗ ಇದ್ರ ಎಷ್ಟು ಬೆಲೆ ಇದೆ, ಅದಕ್ಕೆ ಇನ್ನು ಎಷ್ಟು ಕಂದಾಯ ಸುಂಕ ಕೊಡ್ಬೇಕಂತ ಹೇಳಿ ಅಲ್ಲಿ ಊರ್ ಬಾಗ್ಲಲ್ಲಿ ಕೂತ್ಕೊಂಡು ಇವ್ರು ಕಲೆಕ್ಟ್ ಮಾಡ್ತಿರ್ತಾರೆ. ಹಾಗೆ ನೋಡ್ಬೇಕಂದ್ರೆ ಇದು ಇಂಥವ್ರು ಯಾರಂತ ಹೇಳ್ಬೇಕಂದ್ರೆ ಈ ರೀತಿ ಕೆಲಸ ಅಂದ್ರೆ ಅವರು ರೋಮ್ ಸರ್ಕಾರದ ಪರವಾಗಿ ಏನ್ ಮಾಡ್ತಿರ್ತಾರೆ, ಕಂದಾಯ ವಸೂಲಿ ಮಾಡ್ತಿರ್ತಾರೆ. ಹಾಗಾದ್ರೆ ಇಸ್ರೇಲರಿಗೆ ಅವ್ರನ್ನ ರೋಮಾಯರು ಏನ್ ಮಾಡಿರ್ತಾರೆ, ಆಕ್ರಮಣ ಮಾಡ್ಕೊಂಡಿರ್ತಾರೆ. ಇಸ್ರೇಲ್ನ ಮಾಡ್ಕೊಂಡು ಅವರು ಅವ್ರ ಮೇಲೆ ದುರಾಕ್ರಮಣ ಮಾಡ್ತಿರ್ತಾರೆ ಅಲ್ವೇ. ಆವಾಗ ಅಂತ ರೋಮನ್ಸ್ಗೆ ಸಪೋರ್ಟ್ ಮಾಡೋಂಥದ್ದು, ಈ ತರ ಕಂದಾಯ ವಸೂಲಿನಲ್ಲಿ ಅವ್ರಿಗೆ ಸಹಾಯಗಳು ಮಾಡೋಂಥದ್ದು ಪಾಪ ಅಂತೇಳಿ ಅದು ಆ ಒಂದು ಟ್ಯಾಕ್ಸ್ ಕಲೆಕ್ಷನ್ ನ ಬಹಳ ನಿಕೃಷ್ಟವಾಗಿ ನೋಡ್ತಿರ್ತಾರೆ. ಅಲ್ಲಿ ಕಲೆಕ್ಟ್ ಮಾಡೋಂಥ ಅಲ್ಲಿ ಕೆಲಸಗಾರನು ಕೂಡ ಅದೇ ರೀತಿ ನಿಕೃಷ್ಟವಾಗಿ ನೋಡ್ತಿರ್ತಾರೆ. ಆಗ ಅವರು ಸಮಾಜದಲ್ಲಿ ಬಯಸ್ಕೊಳ್ಪಟ್ಟು ಅವ್ರು ಏನಾಗ್ತಾರೆ, ನ್ಯಾಚುರಲಿ ಅವರು ಬಹಳ ಹಂಬಲ್ ನೇಚರ್ಗೆ ಬಂದಿರ್ತಾರೆ.
ಇದು ಟ್ಯಾಕ್ಸ್ ಕಲೆಕ್ಟರ್ಸ್, ಪಬ್ಲಿಕ್ ಆರ್ಮಿ ಅಂತ ಹೇಳ್ತಾರೆ. ಈ ಪಾಪಿಗಳು ಅಂದ್ರೆ ಯಾರು ಅಂತ ಹೇಳಿದ್ರೆ, ಆಗಿನ ಕಾಲದಲ್ಲಿ ಯಹೂದ್ಯರ ಸಂಪ್ರದಾಯ ಆಚಾರಗಳನ್ನ ಬಿಟ್ಟು ರೋಮ್ ಕಲ್ಚರ್ ಅಥವಾ ಗ್ರೀಕ್ ಕಲ್ಚರ್, ಈ ಜಿಮ್ನಾಶಿಯಂಗಳಂತೆ ಅದಕ್ಕೆಲ್ಲ ಹೋಗಂಥದ್ದು, ಈ ಒಂದು ಮಾಡಿದಂಥವ್ರು ಅಂದ್ರೆ ಮೋಶ ಧರ್ಮಶಾಸ್ತ್ರನ ಅಲಕ್ಷ್ಯ ಮಾಡಿ ಅನ್ಯ ಧರ್ಮದ ಆಚಾರಗಳನ್ನ ಅವರು ಅನುಸರಿಸ್ತಿದ್ದವ್ರಿಗೆ ಪಾಪಿಗಳು, ಸಿನ್ನರ್ಸ್ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ನೋಡ್ಬೇಕು, ಪರಿಸರ ಶಾಸ್ತ್ರಿಗಳು, ನಾವು ಮೋಶ ಧರ್ಮಶಾಸ್ತ್ರ ಪ್ರಕಾರ ನಡೀತಿದ್ದೀವಿ ಅಂತ ಹೇಳೋರು ಇವ್ರಿಗೆ ಏನ್ ಮಾಡ್ತಿದ್ರು, ಕೀಳಾಗಿ ನೋಡ್ತಾ ಇದ್ರು. ಆಗ ಸಮಾಜ ಇವ್ರನ್ನ ಕೀಳಾಗಿ ನೋಡೋದ್ರಿಂದ ಅವ್ರಿಗೇನಾಗಿತ್ತು, ಸಹಜವಾಗಿ ಹಂಬಲ್ ನೇಚರ್ ಬಂದಿತ್ತು ಅವ್ರಿಗೆ. ಅದನ್ನೇ ಹೇಳೋದು ಸ್ವಾಮಿಗಳು, ನಿಮಗಿಂತ ಮೊದಲು ಯಾರಾಗ್ತಾರೆ, ಭ್ರಷ್ಟರು, ಪಾಪಿಗಳು, ಸುಂಕದವ್ರು ಮೊದಲು ದೇವರಾಜ್ಯಕ್ಕೆ ಸೇರ್ತಾರೆ ಅಂತ ಹೇಳ್ತಾರೆ. ಆದ್ರೆ ಸ್ವಾಮಿ ಇಂಥ ಪಾಪಿಗಳು ಸುಂಕದವ್ರನ್ನ ಸೇರಿಸ್ಕೊಳ್ತಾರೆ ಅನ್ನೋ ಒಂದು ಅಪಾದನೆಗೆ, ಗುಣಕ್ಕೆ ಸ್ವಾಮಿ ಉತ್ತರವಾಗಿ ಇಲ್ಲಿ ಹೇಳುವಂಥದ್ದನ್ನ ನೋಡ್ತೀವಿ. ಅದರ ಸಂದರ್ಭ ಏನಂತ ಹೇಳ್ಬೇಕಂದ್ರೆ, ಯೇಸು ಸ್ವಾಮಿ ಈ ಮೂರು ಸ್ವಾಮಿಗಳು ಹೇಳ್ತಾರೆ ಪರಿಸಾಯರಿಗೆ, ಶಾಸ್ತ್ರಿಗಳಿಗೆ. ಮೊದಲು ತಪ್ಪಿ ಹೋದ ಕುರಿ, ಎರಡು ನಾಣ್ಯ, ಮೂರನೇದಾಗಿ ತಪ್ಪಿ ಹೋದ ಮಗನು ಅಂತ ಹೇಳಿ ನಾವು, ಇದು ಪರಿಸಾಯರ ಶಾಸ್ತ್ರಗಳಿಗೆ ಶಿಷ್ಯರ ಸಮ್ಮುಖದಲ್ಲಿ ಹೇಳುವಂಥದ್ದು, ಇನ್ ದಿ ಪ್ರೆಸೆನ್ಸ್ ಆಫ್ ಹಿಸ್ ಡಿಸೈಪಲ್ಸ್. ನೋಡ್ಬೇಕಂದ್ರೆ ಹಿ ಹ್ಯಾಸ್ ಅಡ್ರೆಸ್ಡ್ ಇಟ್ ಟು ಫಾರಿಸೀಸ್ ಅಂಡ್ ಸ್ಕ್ರೈಬ್ಸ್ ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಅವರು ತಪ್ಪಿ ಹೋದ ಕುರಿ ಅಂತ ಹೇಳ್ಬೇಕಂದ್ರೆ, 100 ಮಂದಿ ನೀತಿವಂತರಿಂದ ಒಬ್ಬ ಪಾಪಿ ದೇವ್ರ ಕಡೆ ತೀರ್ಕೊಂಡ್ರೆ ಪರಲೋಕದಲ್ಲಿ ಏನಾಗ್ತದೆ, ಸಂತೋಷ ಆಗ್ತದೆ. ಅದಕ್ಕೆ ಮೋಶೆ ಶಿಸ್ತ್ರ ಅಂತ ಹೇಳೋರು ನೀವು ಸಂತೋಷ ಪಡ್ಬೇಕು ಅವ್ರ ವಿಷಯದಲ್ಲಿ ಅನ್ನೋದಕ್ಕೆ ಅಡ್ಮಾನಿಷನ್ ಅಲ್ಲಿ ಹೇಳ್ತಾರೆ. ಹಾಗೆ 10 ಪಾವಲಿಗಳು ವಿಷಯವಾಗಿ, ಒಂದು ಪಾವಲಿ ತಪ್ಪು ಅಂದ್ರೆ ಹುಡುಕ್ಬಿಟ್ಟು ಏನ್ ಮಾಡ್ತಾರೆ, ಸ್ನೇಹಿತರ ಜೊತೆ ಹೇಳಿ ಏನಾಗ್ತದೆ, ಸಂತೋಷ ಪಡ್ತಾರೆ ಅಂತ ಹೇಳ್ತಾರೆ. ಹಾಗೆ ಒಬ್ಬ ಪಾಪಿ ದೇವ್ರ ಕಡೆ ತೀರ್ಕೊಂಡ್ರೆ ಪರಲೋಕದಲ್ಲಿ ದೇವದೂತರ ಮುಂದೆ ಸಂತೋಷ ಆಗ್ತದೆ ಅಂತ ಹೇಳಿದ್ರೆ, ಇದಕ್ಕೆ ನೀವು ಸಂತೋಷ ಪಡಬೇಕು ಅನ್ನೋ ಒಂದು ಬುದ್ಧಿವಾದಕ್ಕೆ ಸ್ವಾಮಿ ಈ ಒಂದು ಸಾಮ್ಯನ ಹೇಳ್ತಾರೆ. ಅದಾದ ನಂತರ ನಮಗೆ ಗೊತ್ತಲ್ವೇ ತಪ್ಪಿ ಹೋದ ಮಗನ ಸಾಮ್ಯ. ಹಾಗಾದ್ರೆ ಮೊದಲನೇ ಹಿರಿ ಮಗ ಯಾರಂದ್ರೆ ಅದು ಪರಿಸಾಯರು, ಶಾಸ್ತ್ರಿಗಳು. ಕಿರಿಮಗ ಯಾರು ಅಂತ ಹೇಳ್ಬೇಕಂದ್ರೆ ಸುಂಕದವ್ರು ಮತ್ತು ಪಾಪಿಗಳು. ಸುಂಕದವ್ರು, ಪಾಪಿಗಳು ಏನ್ ಮಾಡ್ತಾರೆ, ಅವರು ದೇವ್ರನ್ನ ಬಿಟ್ಟು ದೂರ ಹೋಗ್ತಾರೆ. ಆಗ ಯೇಸು ಸ್ವಾಮಿ ಬಂದಾಗ ಅವರಿಗೆ ತಮ್ಮ ದುರ್ಗತಿ ಅವರಿಗೆ ಅರಿವಾಗ್ತದೆ. ಆಗ ಯೇಸು ಸ್ವಾಮಿ ಹತ್ರ ಅವ್ರಿಗೆ ಬಹಳ ಏನಾಗ್ತಾರೆ, ಮಾತು ಕೇಳಕ್ಕೆ ಕೂಡಿ ಬರ್ತಾರೆ. ಹಾಗಾದ್ರೆ ಇದು ಕೂಡಿ ಬರುವಂಥದ್ದು ದೇವ್ರ ಕಡೆ ತಿರ್ಕೊಳ್ಳೋದ ವಿಷಯ. ಅದು ದೇವ್ರ ಕಡೆ ತಿರ್ಕೊಳ್ಳೋದು ಯೇಸು ಸ್ವಾಮಿ ಸಮಯದಲ್ಲಿ ಏನು ಅಂದ್ರೆ, ದೇವರು ಕಳಿಸ್ಕೊಟ್ಟವನನ್ನ ಅಂಗೀಕಾರ ಮಾಡುವಂಥದ್ದು ನೋಡ್ತೀವಿ. ಆಗ ಈ ಮೂರು ಸಾಮ್ಯಗಳನ್ನ ಹೇಳ್ತಾರೆ. ಯಾರಿಗೆ, ಪರಿಸಾಯರು ಮತ್ತು ಶಾಸ್ತ್ರಿಗಳಿಗೆ ಶಿಷ್ಯರ ಸಮ್ಮುಖದಲ್ಲಿ ಹೇಳ್ತಾರೆ. ಅದಾದ ನಂತರ ಶಿಷ್ಯರ ಕಡೆ ತಿರ್ಕೊಳ್ತಾರೆ. ಅದನ್ನ 16ನೇ ವಚನ, 16ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೀವಿ. ಲೂಕ 16:1. ಯೇಸು ತನ್ನ ಶಿಷ್ಯರಿಗೆ ಹೇಳಿದ್ದೇನೆಂದರೆ, ಶಿಷ್ಯರಿಗೂ ಹೇಳೋದೇನೆಂದರೆ, ಶಿಷ್ಯರಿಗೂ ಹಾಗಾದ್ರೆ ಹೇಳಿದ್ದೇನೆಂದರೆ, ಪರಿಸಾಯರ ಕಡೆಯಿಂದ ತಿರ್ಕೊಂಡು ಯೇಸು ಸ್ವಾಮಿ ಏನ್ ಮಾಡ್ತಾರೆ, ತನ್ನ ಶಿಷ್ಯರ ಕಡೆ ತಿರ್ಕೊಳ್ತಾರೆ. ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ ಅಂದ್ರೆ ಇಲ್ಲಿ ಮನೆಯ ವಾರ್ತೆಯವನ್ನ ಸಾಮ್ಯ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಈ ಒಂದು ಸಾಮ್ಯ, ಅನ್ಯಾಯಗಾರನಾದ ಮನೆಯ ವಾರ್ತೆಯವನ ಸಾಮ್ಯ ನೋಡ್ಬೇಕಂದ್ರೆ, ಇಟ್ ವಾಸ್ ಡೈರೆಕ್ಟ್ಲಿ ಅಡ್ರೆಸ್ಡ್ ಟು ಹಿಸ್ ಡಿಸೈಪಲ್ಸ್ ಇನ್ ದಿ ಆಡಿಯನ್ಸ್ ಆಫ್ ಫಾರಿಸೀಸ್ ಅಂಡ್ ಸ್ಕ್ರೈಬ್ಸ್ ಅಂತ ಹೇಳ್ತಾರೆ. ಅಂದ್ರೆ ಪರಿಸಾಯರು, ಶಾಸ್ತ್ರಿಗಳು ಕೇಳಿಸಿಕೊಳ್ಳುವಂತೆ ತನ್ನ ಶಿಷ್ಯರಿಗೆ ಏನ್ ಮಾಡ್ತಾರೆ, ನೇರವಾಗಿ ಮಾತಾಡ್ತಾರೆ. ಹಾಗಾದ್ರೆ ಇದು ಏನಿದೆ ಅಂದ್ರೆ ಪಾಠ, ಇದರಲ್ಲಿ ಪರಿಸಾಯರಿಗೆ, ಶಾಸ್ತ್ರಿಗಳಿಗೆ ದೇರ್ ವಾಸ್ ಅನ್ ಇಂಡೈರೆಕ್ಟ್ ಲೆಸನ್ ಅಂತ ಹೇಳ್ತಾರೆ, ಪರೋಕ್ಷವಾದ ಒಂದು ಪಾಠ. ತನ್ನ ಶಿಷ್ಯರಿಗೆ ಇದು ನೇರವಾದ ಪಾಠ, ಡೈರೆಕ್ಟ್ ಲೆಸನ್ ಟು ಹಿಸ್ ಡಿಸೈಪಲ್ಸ್ ಅಂತ ಹೇಳಿ ಇದು ಅನ್ವಯದಲ್ಲಿ ಮಾಡ್ಕೊಳ್ಳುವಂಥದ್ದು. ಈಗ ಇಲ್ಲಿ ಬರ್ತದೆ 1ನೇ ವಚನ. ಯೇಸು ತನ್ನ ಶಿಷ್ಯರಿಗೂ ಹೇಳಿದ್ದೇನೆಂದರೆ, ಐಶ್ವರ್ಯವಂತನಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆವಾರ್ತೆಯವನಿದ್ದನು. ಹಾಗಾದ್ರೆ ಇದು ಮಾತನ್ನ ಹೇಳ್ತಾರೆ, ಐಶ್ವರ್ಯವಂತವಾದ ಒಬ್ಬ ಮನುಷ್ಯನಿಗೆ ಒಬ್ಬ ಮನೆ ವಾರ್ತೆಯವನಿದ್ದನು. ಅವನೇನ್ ಹೇಳ್ತಾರೆ, ಇವನ ವಿಷಯವಾಗಿ ಯಜಮಾನನ ಬಳಿಯಲ್ಲಿ ಇವನು ನಿನ್ನ ಆಸ್ತಿಯನ್ನು ಹಾಳು ಮಾಡುತ್ತಾ ಇದ್ದಾನೆ ಎಂದು ಯಾರೋ ದೂರು ಹೇಳಿರಲಾಗಿ, ಯಜಮಾನನು ಅವನನ್ನು ಕರೆದು
ಇದೇನು ನಾನು ನಿಮ್ಮ ವಿಷಯದಲ್ಲಿ ಕೇಳುವ ಸಂಗತಿ? ನಿನ್ನ ಮನೆವಾರ್ತೆಯ ಲೆಕ್ಕವನ್ನು ಒಪ್ಪಿಸು, ನೀನು ಇನ್ನು ಮನೆವಾರ್ತೆಯವನಾಗಿರುವುದಕ್ಕಾಗುವುದಿಲ್ಲ ಹೌದು, ಎಂದು ಅಷ್ಟೇ ಹೇಳಿದನು. ಅಷ್ಟೇ ಅಷ್ಟೇ. ಹಾಗಾದ್ರೆ ಇದೇನಂದ್ರೆ ಒಬ್ಬನೊಬ್ಬ ಮನುಷ್ಯನು, ಐಶ್ವರ್ಯ ಅಂತ ಮನುಷ್ಯನು ಅಂತ ಹೇಳ್ತಾರೆ. ಇಂಗ್ಲಿಷ್ ನಲ್ಲಿ ಲ್ಯಾಂಡ್ ಲಾರ್ಡ್ ಅಂತ ಹೇಳ್ತಾರೆ. ಏನಂತ ಹೇಳ್ಬೇಕಂದ್ರೆ ಇವ್ರು ಯಾರು ಅಂತ ಹೇಳಿದ್ರೆ, ಇದಕ್ಕೆ ಏನ್ ಹೇಳ್ತಾರೆ ಡಿಕ್ಷನರಿಗಳಲ್ಲಿ ಆಬ್ಸೆಂಟಿ ಲ್ಯಾಂಡ್ ಲಾರ್ಡ್ಸ್ ಅಂತ ಹೇಳ್ತಾರೆ. ಇವ್ರು ಏನಂದ್ರೆ ಇಲ್ಲಿ ಇಸ್ರೇಲ್ ಒಳಗೆ ಕಂಟ್ರಿನಲ್ಲಿ ಏನ್ ಮಾಡ್ತಿದ್ರು, ತೋಟಗಳನ್ನ, ಜಮೀನುಗಳನ್ನ ಪರ್ಚೇಸ್ ಮಾಡ್ತಿದ್ರು. ಮಾಡ್ಬಿಟ್ಟು ಅದನ್ನ ನೋಡ್ಕೊಳಕ್ಕೆ ಒಬ್ಬ ಮ್ಯಾನೇಜರ್ನ ಇಡ್ತಿದ್ರು. ಅವ್ರಿಗೆ ಸ್ಟೀವರ್ಡ್ ಅಂತ ಹೇಳೋದು. ಈ ಸ್ಟೀವರ್ಡ್ ಯಾರಂದ್ರೆ ಪ್ರಾಪರ್ಟಿ ಮ್ಯಾನೇಜರ್ ಅಂತ ಹೇಳ್ಬೋದು. ಈಗ ಅವರು ಏನ್ ಮಾಡಿದ್ರೆ ಅವ್ರನ್ನ ಇಡ್ತಿದ್ರು. ಇವರು ಬೇರೆ ಪಟ್ಟಣಗಳು ಇಡ್ತಿದ್ರು, ಸಾಮಾನ್ಯವಾಗಿ ರೋಮಲ್ಲಿ ಇರ್ತಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಆಬ್ಸೆಂಟಿ ಲ್ಯಾಂಡ್ ಲಾರ್ಡ್ಸ್ ಅಂತ ಇವ್ರಿಗೆ ಹೇಳ್ತಾರೆ. ಇವರಿಗೆ ಬಳಿಯಲ್ಲಿ ಕಂಪ್ಲೇಂಟ್ ಹೋಗ್ತದೆ, ನಿಮ್ಮ ಮನೆ ವಾರ್ತೆಯವನು ಏನ್ ಮಾಡ್ತಿದ್ದಾನೆ, ಬಹಳ ಹೋಲ್ ಮಾಡ್ತಾ ಇದ್ದಾನೆ ಅಂತ ಹೇಳಿದಾಗ ಆಗ ಅವ್ರು ಕರೆಸ್ತಾರೆ. ಏನು ಇದು ನನ್ನ ಇನ್ವಿಷನ್ ಕೇಳ ಸಂಗತಿ, ನೀನು ಲೆಕ್ಕನ ಒಪ್ಪಿಸ್ಬಿಡು ಅಂತ ಇಲ್ಲಿ ಈ ಮನೆ ವಾರ್ತೆಯವನ ವಿಷಯವಾಗಿ ಇಲ್ಲಿ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ನೋಡ್ಬೇಕಾದ್ರೆ ಒಂದು ಗಮನಿಸ್ಬೇಕಂತ ಹೇಳಿದ್ರೆ, ಇವನ್ನ ತಪ್ಪು ಮಾಡ್ತಿದ್ದೇನೆ ಅಂತ ಗೊತ್ತಾಗ್ದ್ರೆ ಯಾಕೆ ಅವ್ನು ಪನಿಷ್ಮೆಂಟ್ ಕೊಡ್ಲಿಲ್ಲ ಮನೆಯವ್ರ ಲ್ಯಾಂಡ್ ಲಾರ್ಡ್ ಅಲ್ವೇ? ನೀನೆಲ್ಲ ತಪ್ಪು, ಇವಾಗ ಯಾರಾದ್ರೂ ಮನೆ ಆಳು ತಪ್ಪು ಕಳ್ತನ ಏನಾದ್ರು ಮಾಡಿದ್ರೆ ಏನ್ ಮಾಡ್ತಾರೆ, ಪನಿಷ್ಮೆಂಟ್ ಕೊಡ್ತಾರೆ, ಅವನಿಗೆ ಕೆಲಸ ತೆಗೆದು ಹಾಕೋದು ಏನೋ ಮಾಡ್ತಾರೆ ಅಲ್ವೇ? ಆದ್ರೆ ಇಲ್ಲಿ ಆ ರೀತಿ ಕೇಳಲ್ಲ, ಈ ಮಾಡಿದ್ದಲ್ಲ ನೀನು ಕೊಡು ಅಂತ ಏನು ಕೇಳಲಿಲ್ಲ. ಏನರ್ಥ ಹೇಳ್ತಾರೆ ಅಂದ್ರೆ, ಆಬ್ಸೆಂಟ್ ಈ ಲ್ಯಾಂಡ್ ಲಾರ್ಡ್ಸ್ಗಳು ಒಬ್ಬ ಸ್ಟೀವರ್ಡ್ಗೆ ಏನ್ ಮಾಡ್ತಿದ್ರೆ ಪವರ್ ಆಫ್ ಅಟಾರ್ನಿ ಕೊಟ್ಬಿಡ್ತಿದ್ರು ಅಂತ ಹೇಳ್ತಾರೆ. ಈ ತೋಟದ ಅಥವಾ ಈ ಜಮೀನ್ ವಿಷಯದಲ್ಲಿ ಏನ್ ಮಾಡ್ಬೋದು, ಇವರು ಗುತ್ತಿಗೆ ಕಾಂಟ್ರಾಕ್ಟ್ಗಳು, ಒಪ್ಪಂದಗಳನ್ನ ಮಾಡ್ಕೊಳಕ್ಕೆ, ಮತ್ತೆ ಅದನ್ನ ಏನ್ ಮಾಡ್ಬೋದಾಗಿತ್ತು, ಅವರು ಅದು ರೀಕನ್ಸಿಲೇಷನ್ ಮಾಡೋದಕ್ಕೆ, ಅದಕ್ಕೆ ಪವರ್ ಆಫ್ ಅಟಾರ್ನಿ ಅಂತ ಹೇಳ್ತಾರೆ. ಹಕ್ಕುಗಳನ್ನ ಏನ್ ಮಾಡ್ತಿದ್ರು, ಕೊಟ್ಟು ಬಿಡ್ತಿದ್ರು. ಆಮೇಲೆ ವರ್ಷ ಆದ್ಮೇಲೆ ಇವ್ರಿಗೆ ಬರ್ಬೇಕಾದ ಏನಾಗ್ತಿತ್ತು, ರೆಂಟ್ ಅಂದ್ರೆ ಅದು ಎಣ್ಣೆ ತೋಟ ಅಂದ್ರೆ ಎಣ್ಣೆ, ಮತ್ತೆ ಹೊಲ ಅಂದ್ರೆ ಗೋಧಿ. ಆ ರೆಂಟ್ಗಳು ಅವ್ರಿಗೆ ಲ್ಯಾಂಡ್ ಲಾರ್ಡ್ಗೆ ತಲುಪಿಸ್ತಾ ಇತ್ತು ಅಂತ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಅದಕ್ಕೆ ಪವರ್ ಆಫ್ ಅಟಾರ್ನಿ ಕೊಟ್ಟದ್ರಿಂದ ಇವ್ನಿಗೆ ಶಿಕ್ಷೆ ಕೊಡೋಕ್ ಆಗಲ್ಲ. ಏನ್ ನೀನ್ ಹಿಂಗ್ ಮಾಡ್ತಿದೀಯ ಅಂತ ಹೇಳಿ ಏನ್ ಮಾಡೋ ನೀನು ಇರಕ್ ಆಗಲ್ಲ ಅಂತ ಹೇಳ್ತಾನೆ. ಆಗ ಅವನಿಗೊಂದು ಆಲೋಚನೆ ಮಾಡ್ತಿದೆ. 3ನೇ ವಚನ. ಹೀಗಿರಲಾಗಿ ಆ ಮನೆವಾರ್ತೆಯವನು, ನಾನೇನು ಮಾಡಲಿ? ನನ್ನ ಯಜಮಾನನು ನನ್ನಿಂದ ಈ ಮನೆವಾರ್ತೆ ಕೆಲಸವನ್ನು ತೆಗೆದು ಬಿಡುತ್ತಾನಲ್ಲ. ಅಗೆಯುವುದಕ್ಕೆ ನನಗೆ ಬಲವಿಲ್ಲ, ಭಿಕ್ಷೆ ಬೇಡುವುದಕ್ಕೆ ನನಗೆ ನಾಚಿಕೆಯಾಗುತ್ತದೆ. ಈ ಮನೆವಾರ್ತೆಯ ಕೆಲಸದಿಂದ ನನ್ನನ್ನು ತೆಗೆದ ಮೇಲೆ ಜನರು ನನ್ನನ್ನು ತಮ್ಮ ಮನೆಗಳೊಳಗೆ ಸೇರಿಸಿಕೊಳ್ಳುವಂತೆ ನಾನು ಮಾಡಬೇಕಾದದ್ದು ಗೊತ್ತಾಯಿತು. ಇವಾಗ ಅವನಿಗೆ ಆಲೋಚನೆ ಟ್ರಿಕ್ ಬರ್ತದೆ ಅವನಿಗೆ. ಇವಾಗ ನನ್ಗೆ ವಯಸ್ಸಾಗಿದೆ, ಹಾಗೆ ಕೆಲಸ ಮಾಡೋಕ್ಕೆ ಆಗಲ್ಲ, ಮತ್ತೆ ಭಿಕ್ಷೆ ಬಿಡಕ್ಕೆ ನನಗೆ ನಾಚಿಕೆ ಆಗ್ತದೆ. ಮ್ಯಾನೇಜರ್ಸ್ ಕೊಡಲ್ವೇ, ಎಸ್ಟೇಟ್ ಮ್ಯಾನೇಜರ್ಸ್ ಏನ್ ಪವರ್ ಇರ್ತದೆ ಅಲ್ವೇ? ಅವರು ಓನರ್ಸ್ ತರಾನೇ ಇರ್ತಾರೆ ಎಸ್ಟೇಟ್ ಮ್ಯಾನೇಜರ್ಗಳು. ಅವ್ರಗಳಿಗೆ ನೋಡ್ಬೇಕಂದ್ರೆ ಹಿಂಗೆ ಹೇಳಿದಾಗ ಅವನಿಗೆ ಒಂದು ಆಲೋಚನೆ ಬರ್ತದೆ, ಏನ್ ಮಾಡ್ಬೇಕಂತ ಗೊತ್ತಾಯ್ತು ಅಂತ ಹೇಳಿ ಅವ್ರ ಮನೆ ಆ ಯಜಮಾನನ ಸಾಲಗಾರರು ಅಂತ ಹೇಳ್ತಾರೆ, ಇವರೆಲ್ಲ ಲೀಸ್ ಹೋಲ್ಡರ್ಸ್ ಅಂತ ಹೇಳ್ತಾರೆ, ಅವ್ರನ್ನ ಕರೆದುಬಿಟ್ಟು ಮುಂದೆ 5ನೇ ವಚನ. ನಾನು ಮಾಡಬೇಕಾದದ್ದು ಗೊತ್ತಾಯಿತು ಎಂದು ತನ್ನೊಳಗೆ ಅಂದುಕೊಂಡು ತನ್ನ ಯಜಮಾನನ ಸಾಲಗಾರರಲ್ಲಿ ಪ್ರತಿಯೊಬ್ಬನನ್ನು ಕರೆದು, ಮೊದಲನೆಯವನನ್ನು, ನೀನು ನನ್ನ ಯಜಮಾನನಿಗೆ ಏನು ಕೊಡಬೇಕು ಎಂದು ಕೇಳಲು ಅವನು 100 ಬುದ್ದಲಿ ಎಣ್ಣೆ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು ಬೇಗ ಕೂತುಕೊಂಡು 50 ಬುದ್ದಲಿ ಅಂತ ಬರಿ ಎಂದು ಹೇಳಿದನು. ಬಳಿಕ ಮತ್ತೊಬ್ಬನನ್ನು, ನೀನು ಏನು ಕೊಡಬೇಕು ಎಂದು ಕೇಳಲು ಅವನು 100 ಕಂಡಗ ಗೋಧಿ ಅಂದಾಗ ಅವನಿಗೆ, ಈ ನಿನ್ನ ಪತ್ರವನ್ನು ತೆಗೆದುಕೊಂಡು 80 ಕಂಡುಗ ಅಂತ ಬರಿ ಎಂದು ಹೇಳಿದನು. ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಆ ಮನೆವಾರ್ತೆಯವನನ್ನು ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು. ಇದು ಪೆಕ್ಯುಲರ್ ಆಗಿದೆ ಅಲ್ವೇ? ಅವನು ಬರೀತಾನೆ, ಕರೆದ್ಬಿಟ್ಟು ಸಾಲಗಾರರು ಯಾರು ಅಂತ ಹೇಳಿದ್ರೆ ಈ ಏನ್ ಹೇಳ್ತಾರೆ, ಈ ಗುತ್ತಿಗೆದಾರರು. ಅವ್ರಗಳಿಗೆ ಒಂದು ಎಣ್ಣೆ ಮರಗಳು ತೋಟ ಕೊಟ್ಬಿಡ್ತಾರೆ, ನೀವು ಇದರಲ್ಲಿ ವರ್ಷ ಎಲ್ಲ ನೀವು ಮಾಡಿಕೊಂಡು ನನಗೆ ಎಷ್ಟು ಇದು ಕೊಡ್ಬೇಕಂದ್ರೆ 100 ಬುದ್ದಲಿ ಎಣ್ಣೆ ನೀವು ನನಗೆ ಕೊಡಬೇಕು ಅನ್ನೋ ಅಗ್ರಿಮೆಂಟ್ ಆಗಿರ್ತದೆ ಅಲ್ವೇ? ಹಂಗೇನೆ ಹೊಲನು ಏನ್ ಮಾಡ್ತಾರೆ, ಗುತ್ತಿಗೆ ಕೊಟ್ಟಿರ್ತಾರೆ.
ಅದ್ರಲ್ಲಿ ಏನ್ ಮಾಡಿ 100 ಕಂಡಕ ಅಂದ್ರೆ ಒಂದಲ್ಲಿ ಬೆಳೆದ ಇದು ಫಲದಲ್ಲಿ ನಿನಗಿಷ್ಟು 100 ಕಂಡಗ ಅಂದ್ರೆ ಒಂದು ಕಂಡಗ ಅಂದ್ರೆ 20 ಸೇರು ಅಂತ ಹೇಳ್ತಾರೆ. ಹಂಗ ಹೇಳ್ಬೇಕಂದ್ರೆ 100 ಕಂಡಗ ಅಂದ್ರೆ ಅದು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಸುಮಾರು 20 ಪಲ್ಲ ಅಂತ ಹೇಳ್ತಾರೆ. ಹಾ ಅದು ಅದು ಇರ್ಬಹುದು ಅಂತ ಇಲ್ಲಿ ಹೇಳ್ತಾರೆ. ಆಮೇಲೆ ಎಣ್ಣೆ 100 ಕಂಡಗ ಅಂತ ಹೇಳ್ಬೇಕಂದ್ರೆ ಇದೇನ್ ಹೇಳ್ತಾರೆ ಅಂದ್ರೆ 1350 ಇಲ್ಲಿ ಹೇಳ್ತಾರೆ ಮಣ. ಒಂದ್ ಮಣ ಅಂದ್ರೆ 20 ಅದು ಕೆಜಿ ಇದು. ಅಂದ್ರೆ ಇದು ಏನಾದ್ರೆ 20 ಟನ್ಸ್ ಅಂತ ಹೇಳ್ತಾರೆ ಎಣ್ಣೆ. ಅಂದ್ರೆ ಇವಾಗ ಒಂದು ಲಾರಿ ಇದೆಯಲ್ಲ ಲೋಡು 20 ಟನ್ ಲಾರಿ, ಆ ಫುಲ್ ಲೋಡು ಎಣ್ಣೆ ಡಬ್ಗಳನ್ನ ಎಣ್ಣೆ ಕೊಡಬೇಕಾಗಿತ್ತು ಅಂತ ಹೇಳ್ತಾರೆ. ಆಗ ಹೇಳ್ಬಿಡ್ತಾರೆ ಹೇಳ್ಕೊಳಕ್ಕೆ 100 ಅಂತ ಹೇಳಿದಾಗ 80 ಅಂತ ನೀನ್ ಬರೀ ಅಂತ ಹೇಳಿ ಅವನು ಕನ್ಸೆಷನ್ ಕೊಡ್ತಾರೆ. ಅದಾದ್ಮೇಲೆ ಗೋದ್ವೆಗೆ ಏನ್ ಹೇಳ್ತಾರೆ 50 ಸೇರು 50 ಏನ್ ಹೇಳ್ತಾರೆ ಕಂಡಗ ಕೊಡ್ಬೇಕು ಅಂತ ಹೇಳಿ ರೆಡ್ಯೂಸ್ ಮಾಡ್ತಾರೆ. ಇದು ಆಕ್ಚುಲಿ ಅವಾಗ ಇದು ಮಾಡಿದ್ದೆ ಫ್ರಾಡ್ ಅಂತ ಅವ್ರಿಗೆ ಆಕ್ಷನ್ ತಗೊಳ್ಬೇಕಾಗಿತ್ತು ಅಲ್ವೇ ಲ್ಯಾಂಡ್ ಲಾರ್ಡ್. ಏನ್ ಮಾಡ್ತಾರೆ ಅಪ್ರಿಷಿಯೇಟ್ ಮಾಡ್ತೀನಿ ಬಹಳ ಜಾಣತನ ಮಾಡ್ದ ಅಂತ. ಹಾಗಾದ್ರೆ ಏನ್ ಹೇಳ್ತಾರೆ ಅಂದ್ರೆ ಹಿಸ್ಟಾರಿಯನ್ಸ್ ಪವರ್ ಆಫ್ ಅಟಾರ್ನಿನಲ್ಲಿ 1 ವರ್ಷ ಬೆಳೆ ಬರ್ದೇ ಇದ್ರೆ ಅದನ್ನ ರೆಡ್ಯೂಸ್ ಮಾಡೋ ಟ್ಯಾಕ್ಸ್ನ ಅಥವಾ ರೆಂಟ್ನ ರೆಡ್ಯೂಸ್ ಮಾಡೋ ಹಕ್ಕು ಇವ್ರಿಗೆ ಇತ್ತು ಮನೆ ವಾರ್ತೆಯವ್ರಿಗೆ ಅಂತ ಹೇಳ್ತಾರೆ. ಅದಕ್ಕೆ ಅವನು 100 ಕಂಡಕ ಅಂತ ಹೇಳಿದಾಗ 80 ಕೊಡಿ 20 ಕಂಡಕ ಅವ್ರು ಏನ್ ಮಾಡ್ತಾರೆ ಅವ್ರಿಗೆ ಕನ್ಸೆಷನ್ಸ್ಗಳು ಇದು ಅವ್ರಿಗೆ ನ್ಯಾಚುರಲಿ ಕೊಟ್ಟಿದ್ರು ಅಂತ ಹೇಳ್ತಾರೆ. ಯಾವ ಕೆಲಸದಿ ಫಲ ಬರ್ದೇ ಇದ್ರೆ ನೀನ್ ರೆಡ್ಯೂಸ್ ಮಾಡ್ಬೋದು ಅಂತ ಹೇಳಿ. ಆಗ ಇಲ್ಲಿ ಹೇಳ್ತಾರೆ ಇದನ್ನ ತಿರ್ಗಾ ಹೇಳ್ತಾರೆ ನಿಮ್ಮ ಇವನ್ ಮನೆ ವರ್ತಿವ್ನ ಈ ಕೆಲಸ ಮಾಡಿದ್ರು ಅವ್ರಿಗೆ ಬಹಳ ಜಾಣ್ತನ ಮಾಡ್ದ ಇವನು ಅಂತೇಳಿ ಅವನ್ನ ಅಪ್ರಿಷಿಯೇಟ್ ಮಾಡುವಂಥದ್ದು ಇಲ್ಲಿ ನೋಡ್ತೀವಿ. ಹಾಗಾದ್ರೆ ಇದು ನೋಡ್ಬೇಕಂದ್ರೆ ಇದು ಯಾರಿಗೆ ಇಂಡೈರೆಕ್ಟ್ ಲೆಸನ್ ಅಂದ್ರೆ ಪರಿಸಾಯರು ಮತ್ತು ಶಾಸ್ತ್ರಿಗಳಿಗೆ. ಪರಿಸಾಯರು ಮತ್ತು ಶಾಸ್ತ್ರಿಗಳು ಏನು ಮೋಶ ಧರ್ಮಶಾಸ್ತ್ರದಲ್ಲಿ ಕೂತ್ಕೊಂಡು ಜನರನ್ನ ಏನ್ ಮಾಡ್ಬಿಟ್ಟು ಸಾಲ್ಗಾರನಾಗಿ ಮಾಡ್ಬಿಟ್ಟಿದ್ರು. ನಾಲ ಕೊಡ್ಬೇಕು ಇದು ಮಾಡ್ಬೇಕು ಅಂತ ಹೇಳಿ ಅವರು ಒಂಥರ ಹೊರೆ ಹೊರ್ಸ್ಬಿಟ್ಟು ಸಾಲ್ಗಾರನಾಗಿ ಮಾಡ್ಬಿಟ್ಟಿದ್ರು ಅಂತ ಹೇಳ್ತಾರೆ. ಈಗ ಹೇಳ್ತಾರೆ ಸ್ವಾಮಿ ಇನ್ ಸ್ವಲ್ಪ ದಿನದಲ್ಲಿ ಏನಾಗ್ತದೆ ಮೋಶ ಧರ್ಮಶಾಸ್ತ್ರ ಅಂದ್ರೆ ಜುವಿಶೇಜನ್ ಆಗ್ತದೆ, ಕ್ಲೋಸ್ ಆಗ್ತದೆ, ಹೊಸ ಒಂದು ಕಾಲ ಬರ್ತದೆ, ಗಾಸ್ಪಲ್ ಎದ್ದು ಬರ್ತದೆ. ಅಲ್ಲಿ ನೀವು ಅಂಗೀಕಾರವಾಗ್ಬೇಕಂದ್ರೆ ನೀವು ಈ ಕೆಲಸ ಕರುಣೆ ತೋರಿಸಬೇಕು ಅಂತ ಇಂಡೈರೆಕ್ಟ್ ಆಗಿ ದಿಸ್ ವಾಸ್ ಅನ್ ಇಂಡೈರೆಕ್ಟ್ ಲೆಸನ್ ಅಂತ ಹೇಳ್ತಾರೆ. ಏನಂದ್ರೆ ನೀವು ಜನರಿಗೆ ನಿಮಗೆ ಬಹಳ ಭಾರವಾದ ಇದು ಮಾಡಬೇಕು ಅದು ಮಾಡ್ಬೇಕು ಅಂತ ನೀವು ಕಟ್ಲೆಗಳನ್ನ ಹೇರಬೇಡಿ, ನಿಮ್ ಕೈಯಲ್ಲಿ ಎಷ್ಟು ಸಾಧ್ಯ ಯಥಾರ್ಥ ಮನುಷ್ಯನ ಅಷ್ಟು ಮಾಡಿ ಅಂತ ಹೇಳ್ಬೇಕು ಅಂತ ಹೇಳ್ತಾರೆ. ಇದೇನ್ ಹೇಳ್ತಾರೆ ಅಂದ್ರೆ ಮೋಶ ಧರ್ಮಶಾಸ್ತ್ರದಲ್ಲಿ 10 ಅಲ್ವೇ ಮೂಲ ಇದ್ದದ್ದು 10 ಕಮಾಂಡ್ಮೆಂಟ್ಸ್. ಅದನ್ನ ಕೈಕೊಂಡು ನಡೆಯುವುದಕ್ಕೆ ಸುಮಾರು 606 ರಿಟನ್ ಕಮಾಂಡ್ಮೆಂಟ್ಸ್ ಇತ್ತು ಅಂತ ಹೇಳ್ತಾರೆ ಫಾರ್ ರಾಟಿಫಿಕೇಶನ್. 606 ಇತ್ತು ಆಜ್ಞೆಗಳು ಅಂತ ಹೇಳ್ತಾರೆ. ಇದು ರಿಟನ್ ಕಮಾಂಡ್ಮೆಂಟ್ ಅಂದ್ರೆ ಪರಿಸರ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ಮೋಶೆ ತನ್ನ ಶಿಷ್ಯರಿಗೆ ಏನ್ ಹೇಳ್ತಾರೆ ಓರಲ್ ಲಾನು ಕೊಟ್ರು ಅಂತ ಹೇಳ್ತಾರೆ. ಅಂದ್ರೆ ಅವ್ರಿಗೆ ಬರ್ದಿದ್ ಮಾತ್ರ ಅಲ್ಲ, ಮತ್ತೆ ಏನಾಗ್ತದೆ ಇನ್ನು ಶಿಷ್ಯರಿಗೆ ಬಾಯಿ ಮಾತಿನಲ್ಲಿ ಕೆಲವು ಲಾಗಳನ್ನ ಕೊಟ್ರು ಅಂತ ಹೇಳ್ತಾರೆ. ಅದು ಏನಂದ್ರೆ ಅದು 600 ಲಾಗಳಿತ್ತು ಅಂತ ಹೇಳ್ತಾರೆ. ಹಿಂಗೆ 1200 ಮೋಶ ಧರ್ಮಶಾಸ್ತ್ರ 10 ಆಜ್ಞೆಗಳನ್ನ ದಶಾಜ್ಞೆ ಕೈಕೊಂಡು ನಡೆಯೋಕೆ ಎಷ್ಟು ಅವ್ರಿಗೆ ಅನುಸರಿಸಬೇಕಾಗಿದ್ರೆ 1200 ಆಜ್ಞೆಗಳನ್ನ ಕೈಕೊಂಡು ನಡಿಬೇಕಾಗಿತ್ತು. ಇದು ಓವರ್. ಅದೇ ಎಸ್ ಸ್ವಾಮಿ ಆದ್ನಂದ್ರೆ ಸೆಕೆಂಡ್ AD-ನಲ್ಲಿ 200 ಇದನ್ನ ಬರೀತಾರೆ. ಬರೆದಾಗ ಮಿಷ್ನೆ ಅಂತ ಹೇಳ್ತಾರೆ. ಈಗ ಮಿಷ್ನ ಅಂತ ಹೇಳಿದ್ರೆ ಸೆಕೆಂಡರಿ ಲಾಸ್ ಅಂತ ಹೇಳ್ತಾರೆ. ಅದು ಇಷ್ಟು ಬರ್ದಿದ್ರು ಅಂತ ಹೇಳಿ. ಇಷ್ಟು ಮಾತ್ರ ಅಲ್ಲದೆ ಮೋಶ ಧರ್ಮಶಾಸ್ತ್ರ ಅಲ್ಲ, ಯೇಸು ಸ್ವಾಮಿ ಸಮಯದಲ್ಲಿ ಈ ಏನ್ ಹೇಳ್ತಾರೆ ರಬ್ಬಿಗಳದ್ದು ಸ್ಕೂಲ್ಗಳಿತ್ತು, ಸ್ಕೂಲ್ ಆಫ್ ರಬ್ಬೀಸ್ ಅಂತ ಹೇಳ್ತಾರೆ. ಅವ್ರುಗಳು ಪರ್ಸನಲ್ ಲಾಗಳು ಬೇರೆ ಮಾಡ್ಕೊಂಡಿದ್ರು. ಅವ್ರ ಶಿಷ್ಯರಿಗೆ ನೀವು ಹಿಂಗ್ ಮಾಡ್ಬೇಕು ಹಂಗ್ ಮಾಡ್ಬೇಕು ಅಂತ ಹೇಳಿ ಅವ್ರು ಬೇರೆ ಏನ್ ಮಾಡ್ತಿದ್ರು ಆಜ್ಞೆಗಳನ್ನ ಕೊಟ್ಟು ಮೋಶ ಧರ್ಮಶಾಸ್ತ್ರನ ಭಾರವಾದ ನೊಗ ಏನ್ ಮಾಡ್ಬಿಟ್ಟಿದ್ರು ಅಲ್ಲಿ ಹೇಳ್ತಿದ್ರು. ಅದಕ್ಕೆ ಸ್ವಾಮಿ ಹೇಳ್ತಾರೆ ಟೈಮ್ ಆಗ್ತದಲ್ವೇ, ನೀವಾದ್ರೂ ಏನ್ ಮಾಡ್ತೀರಾ ಜನರ ಮೇಲೆ ಭಾರವಾದ ಹೊರೆಗಳನ್ನ ಹೊರಿಸ್ತೀರಾ, ಅದನ್ನ ನೀವು ಕಿರುಬೆರಳಿನಲ್ಲೂ ಏನ್ ಮಾಡ್ತೀರಾ ಮುಟ್ಟಲ್ಲ ಅಂತ ಹೇಳಿ. ಮತ್ತೆ 23ನೇ ಅಧ್ಯಾಯದಲ್ಲಿ
ಇವ್ರು ಮಾಡ್ತಿದ್ನ ವಿಷಯಗಳನ್ನ ಹೇಳ್ತಾರೆ. ಅದಕ್ಕೆ ಏನಂದ್ರೆ ನೀವು ಆ ಭಾರವಾದ ಹೊರೆಗಳನ್ನ ಕಡಿಮೆ ಮಾಡಿ. ಅದು ಸಾಲ ಆಗೋಗ್ತದೆ, ಸಾಲಗಾರರಾಗ್ತಾರೆ ಅಲ್ವೇ? ದೇವರಿಗೆ ಸಾಲಗಾರರಾಗ್ತಾರೆ. ಇಷ್ಟು ಆಜ್ಞೆಗಳನ್ನ ಕೈಕೊಂಡು ನಡಿಬೇಕು, ಇದು ತಪ್ಪಾದ್ರೆ ಏನು ಅಂತ ಹೇಳಿ ನ್ಯೂನತೆಗಳು ಬರ್ತದೆ. ಅದಕ್ಕೆ ನೀವೇನ್ ಮಾಡಿ, ಆದಷ್ಟು ಕಡಿಮೆ ಮಾಡಿ ಆ ಹೊರೆನ ಅಂತೇಳಿ ಸ್ವಾಮಿ ಇಂಡೈರೆಕ್ಟ್ ಆಗಿ ಲೆಸನ್ ಕರುಣೆ ತೋರಿಸಿ ಅಂತ ಹೇಳ್ತಾರೆ. ಆಗ ನಿಮ್ಗೇನಾಗ್ತದೆ, ಈಗ ನಿಮ್ದು ಒಂದು ಏನಾಗ್ತದೆ, ಧರ್ಮಶಾಸ್ತ್ರ ಕಾಲ ಮುಗಿತಾ ಬರ್ತದೆ, ಮುಂದೆ ಹೊಸ ಒಂದು ಏನು ಸುವಾರ್ಥ ಯುಗ ಪ್ರಾರಂಭ ಆಗ್ತದೆ. ಅಲ್ಲಿ ನೀವು ಅಂಗೀಕಾರ ಮಾಡ್ತೀರಾ ಅಂತ ಇಲ್ಲಿ ಇದು ಇಂಡೈರೆಕ್ಟ್ ಲೆಸನ್. ಯಾರಿಗೆ? ಪರಿಸರಿಗೆ, ಶಾಸ್ತ್ರಿಗಳಿಗೆ. ಅದಾದ ನಂತರ ಯಾವ ಶಿಷ್ಯರ ಕಡೆ ತಿರ್ಕೊಂಡು ಈ ಮಾತುಗಳನ್ನ ಈಗ ಶಿಷ್ಯರಿಗೆ ಡೈರೆಕ್ಟ್ ಆಗಿ ಹೇಳೋದು ನೋಡ್ತೀವಿ. ಅನ್ಯಾಯದ ದರದ ಮೂಲಕವಾಗಿ ನಿಮಗೆ ಸ್ನೇಹಿತರನ್ನು ಮಾಡಿಕೊಳ್ಳಿರಿ. ಹೀಗೆ ಮಾಡಿದರೆ ಅದು ನಿಮ್ಮ ಕೈ ಬಿಟ್ಟು ಹೋದಾಗ ಅವರು ನಿಮ್ಮನ್ನು ಶಾಶ್ವತವಾದ ವಾಸಸ್ಥಳಗಳಲ್ಲಿ ಸೇರಿಸಿಕೊಳ್ಳುವರು ಎಂದು ಆಗ ನಾನು ನಿಮಗೆ ಶಿಷ್ಯರಿಗೆ ಹೇಳುತ್ತೇನೆ. ಏನ್ ಹೇಳ್ತಾರೆ? ಅನ್ಯಾಯದ ಧನದ ಮೂಲಕವಾಗಿ ಏನ್ ಮಾಡ್ಬೇಕಂದ್ರೆ ಸ್ನೇಹಿತರನ್ನ ಮಾಡ್ಕೊಳ್ಳಿ. ಮಾಡ್ಕೊಂಡ್ರಿ. ಅವಾಗ ಈ ಅನ್ಯಾಯದ ಧನ ಬಿಟ್ಟು ಹೋದಾಗ ಅವ್ರು ನಿಮ್ಮನ್ನ ಏನ್ ಮಾಡ್ತಾರೆ? ಶಾಶ್ವತ ವಾಸದಲ್ಲಿ ಸ್ನೇಹಿತರನ್ನ ಮಾಡ್ಕೊಳ್ಳಿ ಅಂತ ಹೇಳ್ತೀವಿ. ಇದು ಬಹಳ ಪೆಕ್ಯುಲರ್. ಪಾಸ್ ರಸಲ್ ವಾಟ್ ಪಾಸ್ ಸೆಡ್ ನಲ್ಲಿ ಇದಕ್ಕೆ ಎಕ್ಸ್ಪ್ಲನೇಷನ್ಸ್ ಕೊಟ್ಟಿದ್ದಾರೆ ಅಲ್ವೇ? ಇಂಗ್ಲಿಷ್ ನಲ್ಲಿ ಮೇಕ್ ಫ್ರೆಂಡ್ಸ್ ಔಟ್ ಆಫ್ ಮ್ಯಾಮನ್ ಆಫ್ ಅನ್ರೈಚಸ್ನೆಸ್ ಅಂತ ಹೇಳ್ತಾರೆ ಅಲ್ವೇ? ಹಾಗಾದ್ರೆ ಪಾಸ್ ರಸಲ್ ಏನ್ ಹೇಳ್ತಾರೆ ಅಂದ್ರೆ, ಒಂದು ವರ್ಡ್ಸ್ ಅಪ್ಲೈ ಮಾಡಿದ್ರೆ ಇದ್ರದ್ದು ಮೀನಿಂಗ್ ಕ್ಲಿಯರ್ ಆಗ್ತದೆ ಅಂತ ಹೇಳ್ತಾರೆ. ಅಬ್ಜೆಕ್ಟಿವ್ ಏನ್ ಹೇಳ್ತಾರೆ? ಅನ್ರೈಚಸ್ನೆಸ್ ಅದನ್ನ ಅಬ್ಜೆಕ್ಟಿವ್ ಮಾಡಿ ಅಂತ ಹೇಳ್ತಾರೆ. ಏನಂದ್ರೆ ಒಂದು ವರ್ಡ್ ಏನಂದ್ರೆ ಮೇಕ್ ಫ್ರೆಂಡ್ಸ್ ಔಟ್ ಆಫ್ ಮ್ಯಾಮನ್ ಆಫ್ ಅನ್ರೈಚಸ್ ವರ್ಲ್ಡ್ ಅಂತ ಹೇಳಿ. ಅಂದ್ರೆ ಅನ್ಯಾಯ ತುಂಬಿದ ಲೋಕದ ಧನದ ಮೂಲಕವಾಗಿ ಸ್ನೇಹಿತರನ್ನ ಮಾಡಿಕೊಡ್ರಿ. ಇವ್ರು ಯಾವ ಸ್ನೇಹಿತರ ಅಂದ್ರೆ ಕ್ರಿಸ್ತನಿಗೆ ಸ್ನೇಹಿತರನ್ನ ಮಾಡ್ಕೊಳ್ಳುವಂಥದ್ದು. ಅದೇ ಇದು ಕ್ರಿಸ್ತನಿಗೆ ಸ್ವಾಮಿ ಹೇಳ್ತಾರೆ, ನಾನು ಶಿಷ್ಯರೇ ನಿನಗೆ ನಾನು ನಿಮಗೆ ಸ್ನೇಹಿತನಂತೆ ಇದ್ದೇನೆ ಅಂತ ಹೇಳ್ತಾರೆ. ಹಾಗಾದ್ರೆ ಅನ್ಯಾಯದ ಧನ ಅಂದ್ರೆ ಅನ್ಯಾಯ ತುಂಬಿದ ಲೋಕದ ಧನದ ಮೂಲಕವಾಗಿ, ಇದು ಪರ್ಫೆಕ್ಟ್ ಎಕ್ಸ್ಪ್ಲನೇಷನ್. ಮೇಕ್ ಫ್ರೆಂಡ್ಸ್ ಔಟ್ ಆಫ್ ಮ್ಯಾಮನ್ ಆಫ್ ಅನ್ರೈಚಸ್ ವರ್ಲ್ಡ್ ಅಂತ ಹೇಳ್ತಾರೆ. ಇದು ಕರೆಕ್ಟ್ ಆಗಿ ಬಹಳ ಚೆನ್ನಾಗಿ ಅದು ಅರ್ಥ ಆಗ್ತದೆ. ಹಾಗಾದ್ರೆ ಏನಂತ ಹೇಳ್ಬೇಕಂದ್ರೆ ಮ್ಯಾಮನ್ ಆಫ್ ಅನ್ರೈಚಸ್ ವರ್ಲ್ಡ್. ಮ್ಯಾಮನ್ ಅಂದ್ರೆ ಧನ ಅಂತ ಹೇಳ್ತಾರೆ. ಅದು ಬರೀ ಹಣ ಮಾತ್ರ ಅಲ್ಲ, ನಮ್ಮಲ್ಲಿರುವ ಶಕ್ತಿ ಸಾಮರ್ಥ್ಯಗಳು, ನಮ್ಮ ಕೆಪಾಸಿಟಿಗಳು. ಇದ್ರ ಮೂಲಕ ನೀವೇನ್ ಮಾಡ್ಬೇಕಂದ್ರೆ ಮಾತಾಡಿ ಅಥವಾ ಎನ್ಕರೇಜ್ಗಳು ಮಾಡಿ ಏನ್ ಮಾಡ್ಬೇಕು? ಕ್ರಿಸ್ತನಿಗೆ ಸ್ನೇಹಿತರನ್ನ ಸಂಪಾದಿಸ್ಕೊಡ್ರಿ ಅಂತ ಹೇಳ್ತಾರೆ. ಆಗ ಏನ್ ಹೇಳ್ತಾರೆ? ಇದು ಬಿಟ್ಟು ಹೋದಾಗ ಅಂತ ಹೇಳಿದ್ರೆ ನಮ್ಮ ಕಾಲ ಮುಗಿದಾಗ ಸ್ನೇಹಿತರು ಶಾಶ್ವತ ವಾಸಗಳು ಯಾವ್ದಂದ್ರೆ ಪರಲೋಕದಲ್ಲಿ ನಮ್ಮನ್ನ ಸೇರಿಸ್ಕೊಳ್ತಾರೆ ಅಂತ ಹೇಳ್ತಾರೆ. ಇದು ಇದ್ರ ನಿಜವಾದ ಅರ್ಥ. ಇದನ್ನ ತುಂಬಾ ಅಪಾರ್ಥಗಳಾಗಿ ಮೇಕ್ ಫ್ರೆಂಡ್ಸ್ ಔಟ್ ಆಫ್ ಮ್ಯಾಮನ್ ಆಫ್ ಅನ್ರೈಚಸ್ ಅಂದ್ರೆ ನಾವು ಸ್ವಲ್ಪ ಅನ್ಯಾಯನ ಮಾಡಿ ಏನ್ ಮಾಡ್ಬೋದು ಅನ್ನೋ ಒಂದು ಎಕ್ಸ್ಪ್ಲನೇಷನ್ ಇಲ್ಲೇನ್ ಹೇಳ್ತಾರೆ, ಕನ್ಸೆಷನ್ ತರ ನೋಡ್ತಾರೆ. ಆದ್ರೆ ಕರೆಕ್ಟ್ ಆಗಿ ಏನ್ ಮಾಡ್ತಾರೆ? ಮೇಕ್ ಫ್ರೆಂಡ್ಸ್ ಔಟ್ ಆಫ್ ಮ್ಯಾಮನ್ ಆಫ್ ಅನ್ರೈಚಸ್ ವರ್ಲ್ಡ್ ಅಂತ ಹೇಳ್ತಾರೆ. ಅಂದ್ರೆ ಅನ್ಯಾಯ ತುಂಬಿದ ಲೋಕದ ಧನದ ಮೂಲಕವಾಗಿ ಕ್ರಿಸ್ತನಿಗೆ ಸ್ನೇಹಿತರನ್ನ ಮಾಡಿಕೊಡ್ರಿ ಅಂತ ಹೇಳಿದ್ರು. ಇದು ಕರೆಕ್ಟ್ ಎಕ್ಸ್ಪ್ಲನೇಷನ್ ಅಂತ ಹೇಳ್ತಾರೆ. ಅದಾದ ನಂತರ ಜಡ್ಜ್ಮೆಂಟ್ಗಳು ಇಲ್ಲಿ ಬರ್ತಾರೆ. ಹಾಗಾದ್ರೆ ಕ್ರಿಸ್ತನ ಸಭೆ ಕೂಡ ಒಂದು ಅರ್ಥದಲ್ಲಿ ಸ್ಟೀವರ್ಡ್ಗಳು ಅಂತ ಹೇಳಿ ಮನೆ ವಾರ್ತೆಯವರು. ಅದನ್ನ ನಾವು 1 ಕೊರಿಂಥ 4ನೇ ಅಧ್ಯಾಯ 1ನೇ ವಚನದಲ್ಲಿ ನೋಡ್ತೀವಿ. ಹಾಗಾದ್ರೆ ಅಲ್ಲಿ ಪರಿಸರ ಶಾಸ್ತ್ರಿಗಳು ಹೇಗೆ ಮನೆ ವಾರ್ತೆಯವರಾಗಿದ್ದರೋ ಮೋಶ ಧರ್ಮಶಾಸ್ತ್ರದಲ್ಲಿ, ಹಾಗೆ ಇಲ್ಲಿ ಸುವಾರ್ಥ ಯುಗದಲ್ಲಿ ನೋಡ್ಬೇಕಂದ್ರೆ ಸಭೆಯನ್ನು ಒಂದು ಅರ್ಥದಲ್ಲಿ ಏನಾಗಿದ್ದಾರೆ? ಅವರು ಮನೆ ವಾರ್ತೆ ಇವರಾಗಿದ್ದಾರೆ. 1 ಕೊರಿಂಥ 4:1. ಜನರು ನಮ್ಮನ್ನು ಕ್ರಿಸ್ತನ ಕೈ ಕೆಳಗಿನವರೆಂತಲೂ ದೇವರು ತಿಳಿಸಿರುವ ಸತ್ಯಾರ್ಥಗಳ ವಿಷಯದಲ್ಲಿ ಮನೆವಾರ್ತೆಯವರೆಂತಲೂ ಎಣಿಸಬೇಕು. ಇಲ್ಲಿ ಬಹಳ ಚೆನ್ನಾಗಿ ಹೇಳ್ತಾರೆ, ಜನರು ನಮ್ಮನ್ನ ಕ್ರಿಸ್ತನ ಕೈ ಕೆಳಗಿನವರೆಂತಲೂ ದೇವರು ತಿಳಿಸಿದ ಸತ್ಯಾರ್ಥಗಳ ವಿಷಯದಲ್ಲಿ ಮನೆ ವಾರ್ತೆಯವರು. ಅಂದ್ರೆ ನಮ್ಗೇನು ಒಂದು ಸ್ಟೀವರ್ಶಿಪ್ ಕೊಟ್ಟಿದೆ ಅಂದ್ರೆ ದ ಆರೆಕಲ್ಸ್ ಆಫ್ ಗಾಡ್ ಅಂತ, ದೇವರು ಕೊಟ್ಟಂತ ಬೋಧನೆಗಳು, ಅದನ್ನ ನಾವು ಮನೆ ವಾರ್ತೆ ಅಂತ ನಂಬಿಕೆ ನಿಷ್ಠೆಯಿಂದ ಏನ್ ಮಾಡ್ಬೇಕು? ಅದನ್ನ ಬಳಸ್ಬೇಕು ಅಂತ ಇಲ್ಲಿ ನಾವು ನೋಡ್ತೀವಿ. ಅದೇ ರೀತಿ 1 ಪೇತ್ರ 4ನೇ ಅಧ್ಯಾಯ 10ನೇ ವಚನದಲ್ಲಿ ಇನ್ನೊಂದು ಮಾತು ನೋಡ್ತೀವಿ. ಮನೆ ವಾರ್ತೆಯವರು, ಸಭೆನ ಮನೆ ವಾರ್ತೆಯವರು ಅಂತ ಕರೆದಿರುವಂತ.
ನೀವೆಲ್ಲರೂ ದೇವರ ವಿವಿಧ ಕೃಪೆಯ ವಿಷಯದಲ್ಲಿ ಒಳ್ಳೆ ಮನೆವಾರ್ತೆಯವರಾಗಿದ್ದು, ಪ್ರತಿಯೊಬ್ಬನು ತಾನು ಹೊಂದಿದ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ಬಹಳ ಚೆನ್ನಾಗಿ ಹೇಳ್ತಾರಲ್ವೇ? ನೀವೆಲ್ಲರೂ ಅನ್ಸುತ್ತೆ ಹೋದ್ರಿ, ನೀವೆಲ್ಲರೂ ತಾನು ಹೊಂದಿದ ನೀವೆಲ್ಲ ಕೃಪಾವರವನ್ನು ಎಲ್ಲರ ಸೇವೆಯಲ್ಲಿ ಉಪಯೋಗಿಸಲಿ. ನೀವೆಲ್ಲರೂ ದೇವರ ಕೃಪಾವರಗಳ ವಿಷಯದಲ್ಲಿ ಮನೆ ವಾರ್ತೆಯವರಾಗಿದ್ದೀರಿ. ಅಂದ್ರೆ ಟ್ಯಾಲೆಂಟ್ಸ್, ಕೃಪಾ ವರಗಳು, ಟ್ಯಾಲೆಂಟ್ಸ್ ಆಫ್ ಗಾಡ್ ಯಾವಂದ್ರೆ ಪವಿತ್ರಾತ್ಮನ ವರಗಳು. ಅದ್ರ ವಿಷಯದಲ್ಲಿ ನೀವು ಮನೆ ವಾರ್ತೆಯವರು ಆಗಿದ್ದೀರಾ. ಅದನ್ನೇನ್ ಮಾಡ್ಬೇಕಂದ್ರೆ ನ್ಯಾಯವಾಗಿ ನೀತಿಯಿಂದ ಅದನ್ನ ನಿಮ್ಮ ತಲಾಂತಗಳನ್ನ ಏನ್ ಮಾಡ್ಬೇಕು, ಇದನ್ನ ಬಳಸಬೇಕು ಅಂತ ಇಲ್ಲಿ ನಾವು ನೋಡ್ತೀವಿ. ಇದೆಲ್ಲ ಹೇಗ್ ಬಳಸಬೇಕು ಅಂತ ಹೇಳಿ ತಲಾಂತಗಳ ಸ್ವಾಮಿಗಳನ್ನ ಸ್ವಾಮಿ ಏನ್ ಹೇಳಿದ್ದಾರೆ ಅದನ್ನ ಎಕ್ಸ್ಪ್ಲೇನ್ ಮಾಡಿರುವಂತದ್ದನ್ನ ನಾವು ನೋಡ್ತೀವಿ. ಹಾಗಾದ್ರೆ ಈ ಎರಡು ದೃಷ್ಟಿಯಿಂದ ದೇವರು ಸಭೆಗೆ ಕೊಟ್ಟಂತ ಆತ್ಮಿಕ ವರಗಳು, ಅದಾದ್ಮೇಲೆ ಸತ್ಯಾರ್ಥಗಳು, ಇವೆರಡು ವಿಷಯದಲ್ಲಿ ಇವರು ಮನೆ ವಾರ್ತೆಯವರಾಗಿದ್ದಾರೆ ಸಭೆ. ಅದನ್ನ ನಂಬಿಗಸ್ತಿಕೆ ಅಂತ ಏನ್ ಮಾಡ್ಬೇಕು, ಬಳಸಬೇಕು. ಯಾರಿಗಂದ್ರೆ ದೇವರ ರಾಜ್ಯದ ಮಹಿಮೆಗಾಗಿ, ದೇವರ ರಾಜ್ಯದ ಅಭಿವೃದ್ಧಿಗಾಗಿ ಇದನ್ನ ಬಳಸಬೇಕು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಇಲ್ಲಿ ಹೇಗೆ ಪರಿಸರ ಶಾಸ್ತ್ರಿಗಳು ಮೋಶ ಧರ್ಮಶಾಸ್ತ್ರದಲ್ಲಿ ಮನೋವಾರ್ತೆಯವರಾಗಿದ್ರು, ಹಾಗೆ ಸ್ವಾರ್ಥ ಯುಗದಲ್ಲಿ ಸಭೆ ದೇವರು ಕೊಟ್ಟಂತ ಸತ್ಯಾರ್ಥಗಳು ಮತ್ತು ಕೃಪಾವರಗಳು ಇದ್ರ ವಿಷಯದಲ್ಲಿ ಮನೆ ವಾರ್ತೆಯವರಾಗಿದ್ದಾರೆ. ಅದನ್ನೇನ್ ಮಾಡ್ಬೇಕು, ಅದು ನಂಬಿಕೆಯಿಂದ, ಅದು ದೇವರ ರಾಜ್ಯದ ಮಹಿಮೆಗೋಸ್ಕರ, ಸಭೆಯ ಭಕ್ತಿ ವೃದ್ಧಿಗೋಸ್ಕರ ಏನ್ ಮಾಡ್ಬೇಕು, ಅದನ್ನ ಬಳಸ್ಬೇಕು ಅಂತ ಹೇಳಿ ಇಲ್ಲಿ ನೋಡ್ತೀವಿ. ಈಗ ನೆಕ್ಸ್ಟ್ ನೋಡ್ಬೇಕಂದ್ರೆ ದೇವರ ಜಡ್ಜ್ಮೆಂಟ್ಗಳು ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. 10, 11, 12. ಸ್ವಲ್ಪವಾದುದರಲ್ಲಿ ನಂಬಿಗಸ್ತನಾದವನು ಬಹಳವಾದುದರಲ್ಲಿಯೂ ನಂಬಿಗಸ್ತನಾಗುವನು. ಸ್ವಲ್ಪವಾದುದರಲ್ಲಿ ಅನ್ಯಾಯಗಾರನಾದವನು ಬಹಳವಾದದರಲ್ಲಿಯೂ ಅನ್ಯಾಯಗಾರನಾಗುವನು. ಇದು ಏನಂತ ಹೇಳಿದ್ರೆ ಒಂದು ಜಡ್ಜ್ಮೆಂಟ್ ಅಲ್ವೇ? ಈ ತಲಾಂತ ಸ್ವಾಮಿಗಳಲ್ಲಿ ಅದು ಹೇಳಿದಾರಲ್ವೇ? ಇದೇ ಮಾತನ್ನ ಹೇಳಿದ್ದಾರೆ. ಸ್ವಲ್ಪವಾದದ್ರಲ್ಲಿ ಏನು ನಂಬಿಗಸ್ತನಾದವನು ಬಹಳವಾದದಲ್ಲಿ ನಂಬಿಗಸ್ತನಾಗ್ತಾರೆ. ಇದೇನ್ ಹೇಳ್ತಾರೆ ಅಂದ್ರೆ ಹೂ ಇಸ್ ಫೇತ್ಫುಲ್ ಇನ್ ದ ಲೀಸ್ಟ್ ಅಂತ ಹೇಳ್ತಾರೆ ಅಲ್ವೇ? ಲೀಸ್ಟ್ ಥಿಂಗ್ಸ್ ಅಂತ ಹೇಳ್ತಾರೆ. ಹಾಗಾದ್ರೆ ಲೋಕದಲ್ಲಿ ಸಭೆಗೆ ಕೊಟ್ಟಂತ ಕಾರ್ಯಭಾರ ನೋಡ್ಬೇಕಂದ್ರೆ ಅದು ಸ್ವಲ್ಪವಾದ ವಿಷಯಗಳು ಅಲ್ವೇ? ದೇವರ ವಾರ್ತೆಯನ್ನು ಸಾರುವಂಥದ್ದು ಇವೆಲ್ಲ ಸ್ವಲ್ಪವಾದಂತ ವಿಷಯಗಳು. ಈ ವಿಷಯದಲ್ಲಿ ಯಾರು ನಂಬಿಗಸ್ತರಾಗ್ತಾರೋ ಬಹಳವಾದದಲ್ಲಿ ನಂಬಿಗಸ್ತರಾಗ್ತಾರೆ. ಅಂದ್ರೆ ಮುಂದೆ ಕ್ರಿಸ್ತನ 1000 ವರ್ಷ ಆಳ್ವಿಕೆ ಕಾಲದಲ್ಲಿ ಅಲ್ಲಿ ದೊಡ್ಡ ಕೆಲಸಗಳು, ಬಹಳ ದೊಡ್ಡ ಕೆಲಸಗಳು ಇರ್ತದೆ, ಅದರಲ್ಲೂ ನಂಬಿಗಸ್ತರಾಗ್ತಾರೆ ಅನ್ನೋದು ಇದು ಒಂದು ಜಡ್ಜ್ಮೆಂಟ್ ಅಂತ ಹೇಳ್ತಾರೆ. ಯಾರ್ಡ್ ಸ್ಟಿಕ್ ಅಂದ್ರೆ ನಾವು ನಮಗೆ ಕೊಟ್ಟಿರುವಂತ ತಲಾಂತಗಳನ್ನ ಅಂದ್ರೆ ನಮ್ಮ ನಡೆ ನುಡಿ ಕಾರ್ಯಗಳು ಇದ್ರ ವಿಷಯದಲ್ಲಿ ನಾವು ಮನೆ ವಾರ್ತೆಯವರಾಗಿದ್ದೀವಿ, ಸ್ಟೀವರ್ಡ್ಸ್ ಆಗಿದ್ದೀವಿ. ಇದು ಎಷ್ಟು ನಂಬಿಗಸ್ತೆ ಅಂತ ಸಣ್ಣ ಸಣ್ಣ ಕೆಲಸದಲ್ಲಿ ನಾವು ಉಪಯೋಗಿಸ್ತೀವೋ ಅದು ಪರಲೋಕದಲ್ಲಿ ಏನು ದೇವರು ಇದನ್ನ ಜಡ್ಜ್ಮೆಂಟ್ ಏನಂದ್ರೆ ಇವನು ದೊಡ್ಡ ಕೆಲಸಗಳು ಕೊಟ್ಟರು ಇದೇ ರೀತಿ ನಂಬಿಗಸ್ತೆಯಿಂದ ಮಾಡ್ತಾರೆ ಅಂತ ಹೇಳಿ. ಅದಕ್ಕೆ ಸ್ವಲ್ಪವಾದದ್ರಲ್ಲಿಯೂ ನಂಬಿಗಸ್ತನಾದವನು ಬಹಳವಾದರಲ್ಲಿ ನಂಬಿ ಇದು ಗ್ರೇಟೆಸ್ಟ್ ಅಂತ ಹೇಳಿದ್ರೆ ಗ್ರೇಟೆಸ್ಟ್ ವರ್ಕ್ ಯಾವ್ದಂದ್ರೆ ಮುಂದೆ ಬರುವ ಸಭೆ ಮಾಡುವಂತ ಪುನರುತ್ಥಾನವಾದಂತ ದೇವರ ರಾಜ್ಯದಲ್ಲಿ ನಡೆಯುವಂತ ಕಾರ್ಯಗಳು, ಅದು ಗ್ರೇಟೆಸ್ಟ್ ವರ್ಕ್ಸ್ ಅಂತ ಹೇಳಿ ನಾವು ನೋಡ್ತೀವಿ. ಇದು ಜಡ್ಜ್ಮೆಂಟ್. ಮತ್ತೆ ಇನ್ನೊಂದು ಹೇಳ್ತಾರೆ, ಸ್ವಲ್ಪವಾದ್ರಲ್ಲಿ ಅನ್ಯಾಯಗಾರನಾದವನು ಬಹಳವಾದ್ರಲ್ಲಿಯೂ ಅನ್ಯಾಯಗಾರನಾಗ್ತಾರೆ. ಈಗ ದೇವರು ಕೊಟ್ಟ ಕೃಪಾವರಗಳಲ್ಲಿ ನಾವು ಸ್ವಲ್ಪ ಅನ್ಯಾಯಗಳು ಅಂದ್ರೆ ಸ್ಲ್ಯಾಕಿಂಗ್ ಅಥವಾ ಬೇರೆ ಬೇರೆ ದುರುಪಯೋಗಗಳು ಮಾಡಕ್ ಹೋದ್ರೆ ಅದು ಅರ್ಥ ಏನಂದ್ರೆ ನೀವು ಈ ಸ್ವಲ್ಪಗಳು ನೀವು ಅನ್ಯಾಯ ಮಾಡಿದ್ರೆ ದೊಡ್ಡ ವಿಷಯಗಳು ನೀವೇನ್ ಮಾಡ್ತೀರಾ, ಅನ್ಯಾಯ ಮಾಡ್ತೀರಾ ಅಂತ ಹೇಳಿ ಇದು ಜಡ್ಜ್ಮೆಂಟ್ ಅಂತ ಹೇಳ್ತಾರೆ. ಇದು ಮೊದಲನೇದಾಗಿ ಹೇಳ್ತಾರೆ. ಇದಕ್ಕೆ ನಮಗೆ ನಾವು ಮನೆ ವಾರ್ತೆಯವರಾಗಿದ್ದೀವಿ. ಕಾನ್ಸಂಟ್ರೇಷನ್ ಆದ್ಮೇಲೆ ನಮ್ಮ ನಡೆ ನುಡಿಗಳು ಹೇಗಿದೆ ಅನ್ನೋದು ಬಹಳ ಮುಖ್ಯ. ನಾವು ಮಾತಾಡೋದು ಪ್ರತಿಯೊಂದು ಮಾತು ಮುಂದೆ ದೇವರ ರಾಜ್ಯದಲ್ಲಿ ಇಟ್ ಹ್ಯಾಸ್ ಅ ಬೇರಿಂಗ್ ಅಂತ ಹೇಳ್ತಾರೆ. ಆ ಸನ್ಸಿಯರ್ ಆಗಿ ನಾವು ಮಾತಾಡೋಂಥದ್ದು ನಡವಳಿಕೆಗಳು ಅದು ಏನಂದ್ರೆ ಇವರು ಮುಂದೇನು ದೊಡ್ಡ ಕೆಲಸದಲ್ಲಿ ಇಷ್ಟೇ ನಂಬಿಗಸ್ತರಾಗಿ ಸತ್ಯವಂತರಾಗಿ ನಡೀತಾರೆ ಅನ್ನೋದಕ್ಕೆ ಇದು ಒಂದು ಏನು ಟೆಸ್ಟ್ ಅಂತ ಹೇಳ್ತಾರೆ. ಏನಂದ್ರೆ ಯಾರ್ಡ್ ಸ್ಟಿಕ್ ಅಂತ ಹೇಳ್ತಾರಲ್ವ, ಯಾರ್ಡ್ ಸ್ಟಿಕ್ ಅಂತ ಹೇಳ್ತಾರೆ. ಅದರಿಂದ ನಾವು ನಮ್ಮ ಸಹೋದರ ಮುಂದೆ ನಾವು ಮಾತಾಡುವಂಥ ನಡವಳಿಕೆಗಳು, ಬಿಹೇವಿಯರ್ಗಳು ಇದೆಲ್ಲ ಬಹಳ ಬಹಳ ಎಚ್ಚರಿಕೆಯಿಂದ ನಾವು ಇರಬೇಕು. ಇದೆಲ್ಲ ಏನ್ ಜಡ್ಜ್ಮೆಂಟ್ ಇದು ನಮಗೆ
ಇಲ್ಲಿ ನಾವು ಒಂದು ಸಣ್ಣ ವಿಷಯದಲ್ಲಿ ಎಷ್ಟು ನಂಬಿಗಸ್ತರಾಗಿರ್ತೀವೋ ಸಹೋದರ ಮಧ್ಯದಲ್ಲಿ, ಮತ್ತೆ ದೇವರ ವಿಷಯಗಳಲ್ಲಿ ಅವರು ದೊಡ್ಡ ವಿಷಯದಲ್ಲಿ ಇವರೇನಾಗ್ತಾರೆ, ನಂಬಿಗಸ್ತರು ಆಗಿರ್ತಾರೆ ಅಂತ ಯಾರ್ಸ್ಲಿಕ್ ಅಂತ ನಾವು ನೋಡ್ತೀವಿ. ಇದೇ ಮೆಜರ್ಮೆಂಟ್ ದೇವರು ನಮ್ಮನ್ನ ಅದು ಏನ್ ಹೇಳ್ತಾರೆ, ಜಡ್ಜ್ ಮಾಡುವಂಥದ್ದು. ಮತ್ತೆ 11ನೇ ವಚನ, ಹೀಗಿರುವುದರಿಂದ ಅನ್ಯಾಯದ ಧನದ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಜವಾದ ಧನವನ್ನು ನಿಮ್ಮ ವಶಕ್ಕೆ ಯಾರು ಕೊಟ್ಟಾರು? ಇದು ನೆಕ್ಸ್ಟ್ ಸ್ವಾಮಿ ಹೇಳೋದು. ಅನ್ಯಾಯದ ಧನ ಅಂದ್ರೆ ಅನ್ಯಾಯ ತುಂಬಿದ ಲೋಕದ ಧನದ ವಿಷಯವಾಗಿ, ಸಂಪತ್ತು ಅಂದ್ರೆ ಟ್ರೆಷರ್ಸ್ ಅಂತ ಹೇಳ್ತಾರೆ, ನಾಟ್ ಓನ್ಲಿ ಮನಿ, ನಮ್ಮಲ್ಲಿರುವ ಕೆಪಾಸಿಟಿಗಳು. ಇದರ ವರ್ಷದಲ್ಲಿ ನೀವು ನಂಬಿಗಸ್ತರಾಗದೇ ಇದ್ರೆ ನಿಜವಾದ ಧನ ಯಾವ್ದಂತ ಹೇಳಿದ್ರೆ ಪರಲೋಕದಲ್ಲಿ ಸಭೆಗೆ ಕೊಡುವಂತ ಭಾಗ್ಯ, ಏನ್ ಹೇಳ್ತಾರೆ, ಪ್ರಭಾವ, ಮಾನ, ನಿರ್ಲಯತ್ವಗಳು, ಆ ಮಹಿಮೆಗಳು, ಅದು ಯಾರು ನಿಮಗೆ ಕೊಟ್ಟಾರು ಅಂತ ಹೇಳ್ತಾರೆ. ಹಾಗಾದ್ರೆ ಲೋಕದಲ್ಲಿ ನಮ್ಗಿರುವಂತ ಸಾಮರ್ಥ್ಯಗಳು ಏನು ಕೊಟ್ಟಿದಾರೋ ಅದ್ ವಿಷಯ ನಾವು ಬಹಳ ನಂಬಿಗಸ್ತರಾಗಿ ಇರಬೇಕು. ಅದೇ ನಮ್ಗೆ ಯಾರ್ಡ್ ಸ್ಟಿಕ್, ಜಡ್ಜ್ಮೆಂಟ್. ಮುಂದೆ ನಿಜವಾದ ಧನ ಯಾವ್ದಂತ ಹೇಳ್ಬೇಕಂದ್ರೆ ದೇವರ ರಾಜ್ಯದಲ್ಲಿ ಸಭೆಗೆ ದೊರೆಯುವಂತ ಆಶೀರ್ವಾದ, ಮಹಿಮೆಗಳು ಅಂತ ಹೇಳ್ತಾರೆ. ಘನ, ಮಾನ, ಮಹಿಮೆ, ನಿರ್ಲಯತ್ವಗಳು ಹೇಳ್ತಾರೆ. ಅದು ನಿಜವಾದ ನಿಮ್ಗೆ ಯಾರು ಕೊಟ್ಟಾರು ಅಂದ್ರೆ ನಿಮ್ಗೆ ಅದು ನಿಜವಾದ ಕೊಡ್ಬೇಕಂದ್ರೆ ಈಗ ನಿಮ್ಗೆ ಏನಿದೆ ಅದರಲ್ಲಿ ನೀವು ನಂಬಿಗಸ್ತರಾಗಿ ಇರಬೇಕು ಅನ್ನೋದೇ ಇದು ಕ್ಲೂ ಸ್ವಾಮಿ ಕೊಟ್ಟಂತದ್ದು ಹೇಳಿ ನಾವು ನೋಡ್ತೀವಿ. ಮತ್ತೆ 12ನೇ, ಮತ್ತೊಬ್ಬನ ಸೊತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದವರಾದರೆ ನಿಮ್ಮದನ್ನು ನಿಮಗೆ ಯಾರು ಕೊಟ್ಟಾರು? ಹಾಗಾದ್ರೆ ಇದು ಒಂದು ಹೇಳ್ತಾರೆ, ಮತ್ತೊಬ್ಬನ ಸೊತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲಿದೆ ಹೋದ್ರೆ ನಿಮ್ಮದನ್ನು ನಿಮಗೆ ಸೊತ್ತು ಯಾರು ನಿಮಗೆ ಕೊಟ್ಟಾರು ಅಂತ ಹೇಳ್ತಾರೆ. ಈ ಮತ್ತೊಬ್ಬನ ಸೊತ್ತು ಏನು ಅಂತ ಹೇಳ್ಬೇಕಂದ್ರೆ ಇದು ಪಾಸ್ಟರ್ ರಸಲ್ ಕ್ವಶನ್ ಆನ್ಸರ್ ಬುಕ್ ಅಲ್ಲಿ ಬಹಳ ಚೆನ್ನಾಗಿ ಎಕ್ಸ್ಪ್ಲನೇಷನ್ಸ್ ಕೊಡ್ತಾರೆ. ಏನಂದ್ರೆ ಒಬ್ರು ಸ್ನಾನ ದೀಕ್ಷೆಯಲ್ಲಿ ಪ್ರತಿಷ್ಠೆ ಮಾಡಿಕೊಂಡಾಗ ತಮ್ಮ ಎಲ್ಲ ತಮ್ಮ ಶಕ್ತಿ, ಸಾಮರ್ಥ್ಯ ಮತ್ತೆ ಎಲ್ಲವನ್ನ ಏನ್ ಮಾಡ್ತಾರೆ, ದೇವರಿಗೆ ಒಪ್ಪಿಸಿ ಕೊಡ್ತಾರಲ್ವೇ. ಕಾನ್ಸಕ್ರೇಷನ್ ಅಂದ್ರೆ ಏನಂದ್ರೆ ಪ್ರತಿಷ್ಠೆ ಮಾಡೋದು, ದೇವರ ಸೇವೆಗೆ ತಮ್ಮದೆಲ್ಲವನ್ನ ಪ್ರತಿಷ್ಠೆ ಮಾಡುವಂಥದ್ದು. ಏನ್ ಕಾನ್ಸಕ್ರೇಷನ್ ಅಂತ ಹೇಳ್ತಾರೆ. ಆಗ ಏನಾಗ್ತದೆ ಅಂತ ಹೇಳಿದ್ರೆ ದೇವರು ಅದನ್ನ ಅಂಗೀಕರಿಸ್ತಾರೆ. ಅಂಗೀಕರಿಸ್ಬಿಟ್ಟು ಏನ್ ಮಾಡ್ತಾರೆ ಅಂದ್ರೆ ನಮ್ ಕೈಲೇ ಕೊಡ್ತಾರೆ ಅಂತ ಹೇಳ್ತಾರೆ. ತಿರ್ಗಾ ಇದನ್ನ ನಾವು ಆಗ ನಮ್ಮ ಒಂದು ಶಕ್ತಿ, ಸಾಮರ್ಥ್ಯ, ಪ್ರಭಾವಗಳ ವಿಷಯದಲ್ಲಿ ನಾವು ಮನೆ ವಾರ್ತೆಯವರಾಗ್ತೀವಿ. ಅದು ದೇವರ ಸತ್ತು ನಮಗೆ ನಿಮ್ಮ ವಿಷಯದಲ್ಲಿ ಇರ್ಲಿ ಇದು ಅಂತ ಹೇಳಿ ಬಿಡ್ತಾರೆ. ಇದರಿಂದ ನೀವೇನ್ ಮಾಡ್ಬೇಕು, ದೇವರ ರಾಜ್ಯದ ಮಹಿಮೆಗಾಗಿ ಉಪಯೋಗಿಸ್ಕೊಳ್ಬೇಕು ಅಂತ ಇಲ್ಲಿ ಹೇಳ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಹೇಳ್ತಾರೆ, ಮತ್ತೊಬ್ಬರ ತೊತ್ತಿನ ವಿಷಯದಲ್ಲಿ ನೀವು ನಂಬಿಗಸ್ತರಲ್ಲದಿದ್ದರೆ ನಿಮ್ಮದನ್ನ ನಿಮಗೆ ನಿಮಗೆ ಯಾರು ಕೊಡ್ತಾರೆ? ಇದು ಇದು ಟೆಸ್ಟ್, ನಮ್ಗೆ ಯಾರ್ಡ್ ಸ್ಟಿಕ್ ಅಂತ ಹೇಳ್ತಾರೆ. ದೇವ್ರು ನಮ್ಗೆ ಕೊಟ್ಟಂತ ಎಲ್ಲಾ ಸಮಯಗಳು ನಾವು ಒಬ್ರು ದೇವ್ರಿಗೆ ಅರ್ಪಿಸ್ತಾರೆ ಕಾನ್ಸಂಟ್ರೇಷನ್ ಅಲ್ಲಿ. ದೇವ್ರು ಅದೇನ್ ಮಾಡ್ತಾರೆ, ಇದು ನಿಮ್ಮ ಹತ್ರನೇ ಇರ್ಲಿ, ಇದು ನನ್ನ ಮಹಿಮೆಗಾಗಿ ಉಪಯೋಗಿಸಿ ಅಂತ ಹೇಳಿ ನೀವು ಮನೆ ವಾರ್ತೆಯವರಾಗಿ ಇದನ್ನ ಉಪಯೋಗಿಸಿ ಅಂತ ಹೇಳ್ತಾರೆ. ಇದೊಂದು ಟ್ರಾನ್ಸಾಕ್ಷನ್ ಅಂತ ಹೇಳ್ತಾರೆ. ಆಗ ನೋಡ್ಬೇಕಂದ್ರೆ ಅದರ ವಿಷಯದಲ್ಲಿ ನೀವು ನಂಬಿಕಸ್ತರು ಅಂತ ಹೇಳಿದ್ರೆ ನಿಜವಾದ ಸತ್ತು ನಿಮ್ಮದನ್ನ ನಿಮಗೆ ಯಾವುದು ಕೊಡ್ತಾರೆ. ಹಾಗಾದ್ರೆ ಮುಂದೆ ಪುನರುತ್ಥಾನವಾದ ನಂತರ ಸಭೆ ಮಾನ, ಮಹಿಮೆ, ನಿರ್ಲಯತ್ವಗಳು ಒಂದಲ್ಲಿರುವಂತ ಆ ಸ್ವತ್ತು, ಅದು ನಿಜವಾದ ಸ್ವತ್ತು, ಅದನ್ನು ನಿಮಗೆ ಯಾರು ಕೊಡ್ತಾರೆ ಅಂತ ಹೇಳಿ ಇದು ಜಡ್ಜ್ಮೆಂಟ್ಗಳು. ಹಾಗಾದ್ರೆ ದೇವರು ನಮಗೆ ಈಗ ಕೊಟ್ಟಿರುವಂತ ವಿಷಯಗಳಲ್ಲಿ ನಾವು ನಂಬಿಗಸ್ತರಾದ್ರೆ ಮುಂದೆ ಪರಲೋಕ ರಾಜ್ಯದಲ್ಲಿ ಅದೊಂದು ಏನಂದ್ರೆ ಯಾರ್ಡ್ ಸ್ಟಿಕ್. ಅದು ಇಲ್ಲಿ ಎಷ್ಟರಲ್ಲಿ ನೀವು ನಂಬಿಗಸ್ತರಾಗ್ತಾನೆ ಮುಂದೆ ದೊಡ್ಡ ವಿಷಯ ಅಷ್ಟೇ ಇದಾಗ್ತಾನೆ. ಈಗ ಅವನು ಕೊಟ್ಟಿರೋ ಸ್ವತ್ತುಗಳ ವಿಷಯದಲ್ಲಿ ಎಷ್ಟು ಅವ್ರು ನಂಬಿಗಸ್ತರಾಗ್ತಾರೋ ಆಗ ನಿಜವಾದ ಸ್ವತ್ತನ್ನ ಪಡೆಯೋದಕ್ಕೆ ಅವರು ಯೋಗ್ಯರಾಗ್ತಾರೆ ಅಂತ ಹೇಳಿ ತಂದೆ ದೇವರು ಈ ರೀತಿ ಜಡ್ಜ್ಮೆಂಟ್ ಮಾಡ್ತಾರೆ ಹೇಳಿ ಈಗ ಸಭೆಗೆ ಹೇಳುವಂಥದ್ದು. ಹಾಗಾದ್ರೆ ನಾವು ಒಂದು ವಿಷಯ ಬಿಟ್ವಿ ನೋಡ್ಬೇಕಂದ್ರೆ ಇವನು ಇಲ್ಲಿ 8ನೇ ವಚನ ಅಲ್ವೇ, 8ನೇ ವಚನ ಒಂದ್ಸತಿ ಓದಿ. ಯಜಮಾನನು ಇದನ್ನು ಕೇಳಿ ಅನ್ಯಾಯಗಾರನಾದ ಮನೆ ವಾರ್ತೆಯವನನ್ನು ಇವನು ಜಾಣತನ ಮಾಡಿದನು ಎಂದು ಹೊಗಳಿದನು. ಯಾಕೆಂದರೆ ಲೌಕಿಕರು ತಮ್ಮಂತವರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತಲೂ ಜಾಣರಾಗಿದ್ದಾರೆ. ಇದೊಂದು ಪಾಯಿಂಟ್ ಆಗ್ಲೇ ಬಿಟ್ಟಿದ್ವಿ. ಇಲ್ಲಿ ಏನ್ ಹೇಳ್ತಾರೆ ಅಂದ್ರೆ ನೋಡ್ಬೇಕಂದ್ರೆ ಲೌಕಿಕರು
ತಮ್ಮಂತರಂದ್ರೆ ಲೌಕಿಕರ ವಿಷಯದಲ್ಲಿ ಬೆಳಕಿನ ರಾಜ್ಯದವರಿಗಿಂತ ಏನಾಗಿದ್ದಾರೆ? ಜಾಣರು ಜಾಣರಾಗಿದ್ದಾರೆ. ಆಗಿದ್ದಾರೆ ಅಂತ ಇಲ್ಲಿ ಅಪ್ರಿಸಿಯೇಷನ್ ಮಾಡ್ತಾರೆ. ಯಾರಿಗೆ? ಆ ಸ್ಟೀವರ್ಡ್ ಮಾಡೋ ಕೆಲಸದ ವಿಷಯದಲ್ಲಿ ಅಪ್ರಿಸಿಯೇಷನ್ ಮಾಡ್ತಾರೆ. ಹಾಗಾದ್ರೆ ಯೇಸುಸ್ವಾಮಿ ಈ ಮಾತನ್ನ ಏನ್ ಹೇಳ್ತಾರಂದ್ರೆ ಒಂಥರ ಡಿಸ್ಕರೇಜಿಂಗ್ ಆಗಿ ಸಭೆ ಬಂದು ಲೋಕನ ತ್ಯಾಗ ಮಾಡಿ ಆತನ ಹೆಜ್ಜೆಜಲ್ಲಿ ನಡೆಯುವಾಗ ನೋಡ್ಬೇಕಂದ್ರೆ ನಂಬಿಗಸ್ತರಾಗಿ ನಡೆಯುವಾಗ ಈ ವಿಷಯಗಳು ಒಂಥರ ಏನಾಗ್ತಾರೆ? ಡಿಸ್ಕರೇಜಿಂಗ್ ಆಗಿ ಇರಂಗೆ ಕಾಣ್ತದೆ. ಆದ್ರೆ ನಿಜವಾಗಿ ನೋಡ್ಬೇಕಂದ್ರೆ ದೇವರು ಅಥವಾ ಯೇಸುಸ್ವಾಮಿ ಸಭೆಗೆ ಯಾವ ವಿಷಯದಲ್ಲಿ ಜಾಣತನ ನೀವು ತೋರಿಸ್ಬೇಕು ಅನ್ನೋದು ನೋಡಿದ್ರೆ ನಮ್ಗೆ ಇದರದ್ದು ವ್ಯಾಲ್ಯೂ ಗೊತ್ತಾಗ್ತದೆ. ಲೌಕಿಕರು ತಮ್ಮಂತವರ ಅಂದ್ರೆ ಲೌಕಿಕ ವಿಷಯಗಳಲ್ಲಿ ನೋಡ್ಬೇಕಂದ್ರೆ ಬೆಳಕಿನ ರಾಜ್ಯದವರಿಗಿಂತ ಏನಾಗಿದ್ದಾರೆ? ಜಾಣರು ಆಗಿದ್ದಾರೆ ಓಕೆ ಕೊಡ್ತಾರೆ. ಆದ್ರೆ ಬೆಳಕಿನ ರಾಜ್ಯದವರು ಯಾವ ವಿಷಯದಲ್ಲಿ ಜಾಣರಾಗಿರ್ಬೇಕು? ಹಾಗಾದ್ರೆ ಸಭೆ ಲೌಕಿಕ ವಿಷಯಗಳಲ್ಲಿ ಏನಾಗ್ಬೇಕು? ಜಾಣರಾಗಿ ಇರಬಾರ್ದು, ಇನ್ನೋಸೆಂಟ್ ಆಗಿ ಇರಬೇಕು. ಅವ್ರ ಇನ್ವಾಲ್ವ್ಮೆಂಟ್ ಎಷ್ಟಿರ್ಬೇಕಂದ್ರೆ ಲೌಕಿಕ ವಿಷಯಗಳಲ್ಲಿ ಅಗತ್ಯ ಇರೋಷ್ಟು ಮಾತ್ರ ಏನಾಗ್ಬೇಕು ಅವರು ಅದರಲ್ಲಿ ಬಳಸಬೇಕು ಅಂತ ಹೇಳ್ತಾರೆ. ಅದಕ್ಕಿಂತ ಜಾಸ್ತಿ ಹೋದ್ರೆ ಎಲ್ಲಾದ್ರೂ ಸಿಕ್ಕಾಕೊಳ್ತಾರೆ ಅಲ್ವೇ? ಹಾಗಾದ್ರೆ ನಮಗೆ ಸತ್ಯವೇದದಲ್ಲಿ ಸಭೆ ಬೆಳಕಿನ ರಾಜ್ಯದವರು ಯಾವ ವಿಷಯದಲ್ಲಿ ಜಾಣರಾಗಿರ್ಬೇಕು ಅಂತ ನೋಡ್ಬೇಕಂದ್ರೆ ಇಲ್ಲಿ ಮೊದಲನೇದಾಗಿ ಮತ್ತಾಯ 10:16-17 ನಾವು ನೋಡ್ತೀವಿ. ನೋಡಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ. ಆದದರಿಂದ ಸರ್ಪಗಳಂತೆ ಜಾಣರು, ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಗಿರ್ರಿ. ಇದು ಒಂದು ಅಡ್ವೈಸ್ ನೋಡ್ರಿ. ನಿಮ್ಮ ಲೋಕದಲ್ಲಿ ಕಳ್ಸ್ಕೊಡ್ಬೋದು, ತೋಳಗಳ ಮಧ್ಯೆ ಕುರಿಗಳನ್ನು ಕಳ್ಸ ನಾನು ಕಳ್ಸ್ಕೊಡ್ತಾ ಇದ್ದೀನಿ. ಆದ್ರಿಂದ ನೀವು ಹೆಂಗಿರ್ಬೇಕಂದ್ರೆ ಸರ್ಪಗಳಂತೆ ಜಾಣರು ಅಂತ ಹೇಳ್ತಾರೆ, ಪಾರಿವಾಳಗಂತೆ ನಿಷ್ಕಪಟಿಗಳು ಆಗಿರ್ರಿ. ಆಸ್ ವೈಸ್ ಆಸ್ ಸರ್ಪೆಂಟ್ ಅಂತ ಹೇಳ್ತಾರೆ, ಆಸ್ ಇನ್ನೋಸೆಂಟ್ ಆಸ್ ಡವ್ ಅಂತ ಹೇಳ್ತಾರೆ. ಇದು ಏನು ಅಂತ ಇಲ್ಲಿ ನೋಡ್ಬೇಕು. ಸರ್ಪ ಇಸ್ ಅ ವೆರಿ ವೈಸ್ ಅನಿಮಲ್ ಅಂತ ಹೇಳ್ತಾರೆ ಅಲ್ವೇ? ನೀವು ಕಾಡಿನಲ್ಲಿ ತೋಟಗಳಲ್ಲಿ ಹೋಗುವಾಗ ಗೊತ್ತಾಗ್ತದೆ ಈ ಹಾವುಗಳು. ಅದೇನಾದ್ರೂ ಮನುಷ್ಯನಿಗೆ ಹೆಜ್ಜೆ ಶಬ್ದ ದೂರದಿಂದ ಕೇಳಿದ್ದನ್ನ ಏನ್ ಮಾಡ್ತದೆ ಅಂದ್ರೆ ಸರ 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 ಅಂತ ಏನಾಗಿ ಹೋಗಿ ಅವಸ್ಕೊಂಡ್ ಬಿಡ್ತದೆ. ಅದು ತುಂಬಾ ಶೈ ಅನಿಮಲ್ ಅಂತ ಹೇಳ್ತಾರೆ ಹಾವು. ಹಂಗಂದ್ರೆ ಏನಂತ ಹೇಳ್ಬೇಕಂದ್ರೆ ಸರ್ಪಗಳಂತೆ ಜಾಣರು ಅಂತ ಹೇಳಿದಾಗ ಕೆಡುಕಿನ ವಿಷಯದಲ್ಲಿ ಇದು ಕೆಟ್ಟದು ಅಂತ ಗೊತ್ತಾದ ತಕ್ಷಣನೇ ಏನಾಗ್ಬೇಕು? ನಾವು ದೂರ ಆಗಬೇಕು ಅಂತ ಹೇಳ್ತಾರೆ. ಅದಕ್ಕೆ ಸರ್ಪಗಳಂತೆ ಜಾಣರು ಅಂತ ಇಲ್ಲಿ ಹೇಳ್ತಾರೆ. ಮತ್ತೆ ಪಾರಿವಾಳಗಳಂತೆ ನಿಷ್ಕಪಟಿಗಳು ಆಸ್ ಇನ್ನೋಸೆಂಟ್ ಆಸ್ ಡವ್ ಅಂತ ಹೇಳ್ತಾರೆ. ಅಂತ ಹೇಳ್ಬೇಕಂದ್ರೆ ಲೌಕಿಕ ವಿಷಯಗಳಲ್ಲಿ ಏನಾದ್ರೂ ಮಿಸ್ಟೇಕ್ ಆದ್ರೆ ಇಟ್ ಶುಡ್ ಬಿ ಔಟ್ ಆಫ್ ಇನ್ನೋಸೆನ್ಸ್ ಅಂತ ಹೇಳ್ತಾರೆ. ಏನಾದ್ರೂ ತಪ್ಪು ನಮ್ಮಿಂದ ಅಚಾತುರ್ಯ ಆದ್ರೆ ಅದು ಏನಾಗಿರ್ಬೇಕಂದ್ರೆ ಅದು ಚಿಕ್ಕ ಮಕ್ಕಳಂತೆ ಇನ್ನೋಸೆನ್ಸ್ ಆಗಿನಲ್ಲಿ ಆಗಿರ್ಬೇಕು, ಬುದ್ಧಿಪೂರ್ವಕವಾಗಿ ಆಗಿರಬಾರ್ದು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಅದಕ್ಕೆ ಲೌಕಿಕ ವಿಷಯಗಳ ನಿರ್ದೋಷಿಗಳು ಅಲ್ವೇ ನೀವು ಆಗಿರಿ ಅಂತ ಇಲ್ಲಿ ಹೇಳ್ತಾರೆ. ಹಾಗಂದ್ರೆ ಇಲ್ಲಿ ನೋಡ್ಬೇಕಂದ್ರೆ ಈ ಪಾರಿವಾಳಗಂತ ನಿಷ್ಕಪಟಿಗಳು ಅಂತ ಹೇಳ್ಬೇಕಂದ್ರೆ ಎಲ್ಲರೂ ತಪ್ಪು ಮಾಡ್ತೀವಿ ಅಲ್ವೇ? ತಪ್ಪು ಮಾಡಿದ್ರೆ ಅದು ಉದ್ದೇಶಪೂರ್ವಕವಾಗಿ ಆಗಿರ್ಬಾರ್ದು. ಅದೇನಾಗಿರ್ಬೇಕಂದ್ರೆ ಅದು ಇನ್ನೋಸೆಂಟ್ ಆಗಿ, ಅದು ಬೈ ಮಿಸ್ಟೇಕ್ ಅಚಾತುರ್ಯದಿಂದ ಏನಾಗಿರ್ಬೇಕು, ಆ ತರ ತಪ್ಪುಗಳು ಆಗ್ಬೇಕು ಹೊರ್ತು ಇದು ಉದ್ದೇಶಪೂರ್ವಕವಾಗಿ ಇದು ಆಗ್ಬಾರ್ದು ಅನ್ನೋದು ಈ ಸ್ವಾಮಿ ಮಾತಿನಲ್ಲಿ ಅರ್ಥ. ಸರ್ಪಗಳಂತೆ ಜಾಣರು, ಪಾರಿವಾಳದಂತೆ ನಿಷ್ಕಪಟರು. ಸಭೆ ಇಲ್ಲಿ ಜಾಣತನ ತೋರಿಸಬೇಕು. ಎಲ್ಲಿ ಕೆಟ್ಟದ್ದನ್ನ ನೋಡಿ ದೂರ ಓಡೋಗಿ ತಮ್ಮ ಜಾಣತನ ತೋರಿಸಬೇಕು. ಮತ್ತೆ ಪಾರಿವಾಳಂತ ನಿಷ್ಕಪಟಿಗಳು ಏನಾದ್ರೂ ಒಂದು ಮಿಸ್ಟೇಕ್ ಆದ್ರೆ ಅದು ಏನಾಗ್ಬೇಕಂದ್ರೆ ನಿಷ್ಕಳಂಕವಾಗಿ ಇರಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂಥದ್ದು ನೋಡ್ತೀವಿ. ಅದೇ ರೀತಿ ರೋಮ 6:19 ಇನ್ನೊಂದು ವಿಷಯ ಹೇಳ್ತಾರೆ. ರೋಮನ್ 6:19 ಅಲ್ಲ 16:19 ನಿಮ್ಮ ವಿಧೇಯತ್ವವು ಎಲ್ಲರಿಗೂ ಪ್ರಸಿದ್ಧವಾದುದರಿಂದ ಇದನ್ನು ಬರೆದಿದ್ದೇನೆ. ನಿಮ್ಮ ವಿಷಯದಲ್ಲಿ ಆನಂದ ಪಡುತ್ತೇನೆ. ನೀವು ಒಳ್ಳೆಯತನದ ವಿಷಯದಲ್ಲಿ ಜಾಣರು, ಕೆಟ್ಟತನದ ವಿಷಯದಲ್ಲಿ ಕಳಂಕವಿಲ್ಲದವರು ಆಗಿರಬೇಕೆಂದು ಅಪೇಕ್ಷಿಸುತ್ತೇನೆ. ಇದು ಎರಡನೇದು.
ಎಲ್ಲಿ ನಮ್ಮ ಜಾಣತನ ತೋರಿಸ್ಬೇಕು ಅಂತೇಳಿ. ಅಲ್ಲಿ ಅವ್ರು ಲೌಕಿಕ ವಿಷಯದಲ್ಲಿ ಅವ್ರು ಜಾಣತನ ತೋರಿಸಿದ್ರು. ಆದ್ರೆ ನಾವು ಯಾವ್ದ್ರಲ್ಲಿ ಜಾಣತನ ತೋರಿಸ್ಬೇಕಂದ್ರೆ ಒಳ್ಳೆಯ ವಿಷಯಗಳಲ್ಲಿ, ಒಳ್ಳೆಯ ಒಳ್ಳೆಯ ಕಾರ್ಯಗಳನ್ನ, ಸತ್ಕಾರ್ಯಗಳನ್ನ ಮಾಡಿದ್ರೆ ನಾವೆಲ್ಲ ತರ ಜಾಣತನನ ತೋರಿಸ್ಬೇಕು ಅಂತ ಇನ್ನೊಂದ್ ಕಡೆ ಪೌಲು ಹೇಳೋಂಥದ್ದು. ಎಲ್ಲಿ ನಾವು ಜಾಣರಾಗಿರ್ಬೇಕು ಅಂದ್ರೆ ಸತ್ಕಾರ್ಯಗಳನ್ನ ಮಾಡೋದ್ರಲ್ಲಿ, ಒಳ್ಳೆ ಕೆಲಸಗಳನ್ನ ಮಾಡೋದ್ರಲ್ಲಿ ನಮ್ಮ ಜಾಣತನ, ಎಲ್ಲ ಜಾಣತನ ಏನ್ ಮಾಡ್ಬೇಕು ನಾವು ತೋರಿಸ್ಬೇಕು ಅಂತ ಹೇಳ್ತಾರೆ. ಕೆಟ್ಟ ವಿಷಯಗಳಲ್ಲಿ ಕಳಂಕವಿಲ್ಲದವರು ಇನ್ನೋಸೆನ್ಸ್ ಅಂತ ಹೇಳ್ತಾರೆ. ಕೆಟ್ಟ ವಿಷಯಗಳಲ್ಲಿ ನಾವು ದೂರ ಇರಬೇಕು. ಇದು ಕೆಟ್ಟದಂಗೆ ಕಂಡ್ರು ಅದರಿಂದ ಏನಾಗ್ಬೇಕು, ಅದೇ ಅಬ್ಸ್ಟೈನ್ ಫ್ರಮ್ ಆಲ್ ಏನ್ ಹೇಳ್ತಾರೆ, ಫಾರ್ಮ್ ಆಫ್ ವಿವಿಲ್ ಅಂತ ಹೇಳಿ. ಎಲ್ಲಾ ಕೆಟ್ಟತನದ ವಿಷಯದಲ್ಲಿ ನೀವೇನಾಗಿ ದೂರವಾಗಿರ್ರಿ ಅಂತ ಹೇಳ್ತಾರೆ. ಅಂದ್ರೆ ಕೆಟ್ಟದು ಅಂತ ಕಾಣೋ ಅಂತ ವಿಷಯಗಳಲ್ಲಿ, ಅದಕ್ಕೆ ಅಬ್ಸ್ಟೈನ್ ಫ್ರಮ್ ಆಲ್ ಫಾರ್ಮ್ ಆಫ್ ಈವಿಲ್ ಅಂತ ಹೇಳ್ತಾರೆ. ಅಥವಾ ಇನ್ನೊಂದ್ ಕಡೆ ಹೇಳ್ತಾರೆ ಪಾಸ್ಟರ್, ಆಲ್ ಅಪಿಯರೆನ್ಸ್ ಆಫ್ ಈವಿಲ್ ಅಂತ ಹೇಳ್ತಾರೆ. ಕೆಟ್ಟದು ಅಂತ ಕಾಣೋ ವಿಷಯಗಳಲ್ಲಿ ನೀವೇನಾಗಿ ನೀವು ದೂರ ಇರ್ರಿ ಅಂತ ಹೇಳಿ ಈ ಮಾತಿನ ಅರ್ಥಗಳು. ಆದ್ರಿಂದ ನೀವು ಒಳ್ಳೆತನದ ವಿಷಯದಲ್ಲಿ ಜಾಣರು, ದೇವರು ರಾಜ್ಯವನ್ನು ಸುವಾರ್ತೆಯನ್ನು ಸಾರುವಂತ ವಿಷಯದಲ್ಲಿ, ಒಬ್ಬರಿಗೆ ಸತ್ಯವಾಗ ಮಾರ್ಗಕ್ಕೆ ತರೋದ ವಿಷಯದಲ್ಲಿ ನೀವೆಲ್ಲಾ ಜಾಣತನ ಏನ್ ಮಾಡಿ ಉಪಯೋಗಿಸಿ ಅಂತ ಹೇಳ್ತಾರೆ. ಕೆಟ್ಟತನ ಮಾಡೋದ ವಿಷಯದಲ್ಲಿ ನೀವೇನು ಮಾಡಬೇಕು, ನಿಷ್ಕಳಂಕವಾಗಿರ್ರಿ ಅಂತ ಹೇಳಿ ಇಲ್ಲಿ ಹೇಳುವಂಥದ್ದನ್ನ ನಾವು ನೋಡ್ತೀವಿ. ಅದೇ ರೀತಿ 1 ಕೊರಿಂಥ 14:20 ಸಭೆ ಎಲ್ಲಿ ಜಾಣತನರಾಗಿರ್ಬೇಕು ಅಂತ ಹೇಳಿ ಅಲ್ಲಿ ಹೇಳ್ತದೆ. ಸಹೋದರರೇ, ಬುದ್ಧಿಯ ವಿಷಯದಲ್ಲಿ ಬಾಲಕರಾಗಿರಬೇಡಿರಿ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿಯೇ ಇದ್ದು ಬುದ್ಧಿಯ ವಿಷಯದಲ್ಲಿ ಪ್ರಾಯಸ್ಥರಾಗಿರಬೇಕು. ಬಹಳ ಚೆನ್ನಾಗಿ ಹೇಳ್ತಾರೆ. ನೀವು ಬುದ್ಧಿ ವಿಷಯದಲ್ಲಿ ಇನ್ನೋಸೆಂಟ್ ಆಗಿರ್ಬೇಡಿ ಅಂತ ಹೇಳ್ತಾರೆ ಅಲ್ವೇ. ಆದ್ರೆ ಏನಾಗ್ಬೇಕಂತ ಹೇಳ್ತಾರೆ, ಕೆಟ್ಟತನದ ವಿಷಯದಲ್ಲಿ ಶಿಶುಗಳಾಗಿ ಇರ್ರಿ ಅಂತ ಹೇಳ್ತಾರೆ. ಇದು ಅಲ್ಲಿ ಅವರು ಜಾಣತನ ಮಾಡಿದ್ರು. ನಾವು ಯಾವ ವಿಷಯದಲ್ಲಿ ಜಾಣತನ, ಬುದ್ಧಿ ವಿಷಯದಲ್ಲಿ ಜಾಣತನ ಆಗಿರ್ಬೇಕು. ಒಳ್ಳೆ ಕೆಲಸಗಳು ಮಾಡೋದ್ರಲ್ಲಿ ಜಾಣತನ ಇರಬೇಕು. ಮತ್ತೆ ಕೇಡಿಂದ ತಪ್ಪಿಸ್ಕೊಳ್ಳೋ ವಿಷಯದಲ್ಲಿ ಜಾಣತನ ಆಗಿರ್ಬೇಕು. ಸ್ವಾಮಿ ಮಾತ್ರ ಸರ್ಪಗಳಂತೆ ಜಾಣರು, ಇವೆಲ್ಲ ನಮ್ ಜಾಣತನ ಇಲ್ಲಿ ಇರಬೇಕು ಅಂತ ಹೇಳ್ತಾರೆ. ಬುದ್ಧಿ ವಿಷಯದಲ್ಲಿ ಏನಾಗ್ಬೇಕಂತ ಹೇಳಿದ್ರೆ ನೀವು ಶಿಶುಗಳಾಗಿರ್ಬೇಡ್ರಿ ಅಂತ ಹೇಳ್ತಾರೆ. ಬಿ ಮೆಚೂರ್ಡ್ ಅಂತ ಹೇಳ್ತಾರೆ. ಪ್ರಾಯಸ್ಥರು ಆಗಿರಿ. ಯಾವ್ದು ಒಳ್ಳೇದು, ಯಾವ್ದು ಕೆಟ್ಟದು, ಯಾವ್ದು ಎಷ್ಟರ ಮಟ್ಟಿಗೆ ಒಳ್ಳೇದು, ಅದು ಬಹಳ ಮುಖ್ಯ. ಅದು ವಿಷಯದಲ್ಲಿ ನೀವು ಎಲ್ಲವನ್ನು ತಿಳಿದುಕೊಂಡವರಾಗಿರ್ರಿ, ವಿವೇಚನೆ ಮಾಡಿ ತಿಳ್ಕೊಳ್ಬೇಕು ಅಂತ ಹೇಳ್ತಾರೆ. ಆದ್ರೆ ಕೆಟ್ಟದನ್ನ ವಿಷಯದಲ್ಲಿ ಶಿಶುಗಳಾಗಿಯೇ ಇರ್ರಿ ಅಂತ ಹೇಳಿ ಇದು ನಮಗೆ ಅಡ್ವೈಸ್. ಎಲ್ಲಿ ನಾವು ಬುದ್ಧಿವಂತರಾಗಬೇಕು, ಎಲ್ಲಿ ಇನ್ನೋಸೆಂಟ್ ಆಗಿರ್ಬೇಕು ಅಂತ ಹೇಳಿ ಇಲ್ಲಿ ಬೇರೆ ಕಡೆ ಅಪೊಸ್ತಲರು ನಮಗೆ ಕೊಡುವಂತ ವಿಷಯಗಳನ್ನ ಇಲ್ಲಿ ನಾವು ನೋಡ್ತೀವಿ. ಹಂಗಾಗಿ ನಂತರದಲ್ಲಿ ನೀವು ಏನ್ ಹೇಳ್ತಾರೆ, ಈ ಲೋಕದ ಧನ ವಿಷಯದಲ್ಲಿ ನಂಬಿಗಸ್ತರಾದ್ರೆ ಏನಾಗ್ತಾರೆ, ನಿಜವಾದ ಧನ ಏನಾಗ್ತಾರ, ಅಲ್ಲೂ ನೀವು ನಂಬಿಗಸ್ತರಾಗ್ತಾರೆ. ಯಾರ್ಡ್ ಸ್ಟಿಕ್ ದೇವರು ಜಡ್ಜ್ಮೆಂಟ್ ಅಂತ ನೋಡ್ತೀವಿ. ಮತ್ತೊಬ್ಬರ ಸೊತ್ತು ಅಂತ ಹೇಳ್ಬೇಕಂದ್ರೆ ಅದು ಈ ರೀತಿ ನಾವು ಹೇಳಿದ್ವಲ್ಲ, ಕಾನ್ಸಿಕ್ರೇಷನ್ ನಲ್ಲಿ ಒಂದು ತನ್ನದೆಲ್ಲವನ್ನ ದೇವರು ಒಪ್ಪಿಸ್ಕೊಟ್ಟಾಗ ದೇವರು ಅವರ ಹತ್ರ ಬಿಡ್ತಾರೆ. ಆಗ ಅದು ನಮ್ಮ ಎಲ್ಲ ಶಕ್ತಿ ಸಾಮರ್ಥ್ಯ ಮತ್ತೆ ಸಮಯಗಳು ಅದೆಲ್ಲ ದೇವರ ಸೊತ್ತು ಆಗ್ತದೆ. ಅದ್ರ ವಿಷಯ ನಾವು ನಂಬಿಗಸ್ತರಾಗಿ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಇಲ್ಲಿ ಅಲ್ಲಿ ಹೇಳಿದಂತ ಮಾತು. ಆಮೇಲೆ ಜಾಣತನಗಳು ಎಲ್ಲಿ ತೋರಿಸ್ಬೇಕು ಅಂತ ಹೇಳಿ ನಾವು ಅದನ್ನ ನೋಡಿದ್ವಿ. ಅದ ನಂತರದಲ್ಲಿ ಬರ್ಬೇಕಂದ್ರೆ ಲೂಕ 16 ಲಾಸ್ಟ್ ವರ್ಸ್, ಇದು ಬಹಳ ಇಂಟ್ರೆಸ್ಟಿಂಗ್ ಆಗಿ ಇದೆ. 14-13. ಇಬ್ಬರು ಯಜಮಾನರಿಗೆ ಸೇವೆ ಮಾಡಲಾರನು, ಅವನು ಒಬ್ಬನನ್ನು ದ್ವೇಷಿಸಿ ಮತ್ತೊಬ್ಬನನ್ನು ಪ್ರೀತಿಸುವನು, ಇಲ್ಲವೇ ಒಬ್ಬನನ್ನು ಹೊಂದಿಕೊಂಡು ಮತ್ತೊಬ್ಬರನ್ನು ತಾತ್ಸಾರ ಮಾಡುವನು. ನೀವು ದೇವರನ್ನು ಧನವನ್ನು ಕೂಡ ಸೇವಿಸಲಾರಿರಿ. ಯಾವ ಆಳಾದ್ರೂ ಇಬ್ಬರು ಯಜಮಾನರಿಗೆ ಸೇವೆ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಹಾಗಾದ್ರೆ ಇಲ್ಲಿ ಗಾಡ್ ಅಂಡ್ ಮ್ಯಾಮನ್ ಅಂತ ಹೇಳ್ತಾರೆ. ನೀವು ದೇವ್ರ ಸೇವೆ ಮಾಡ್ಬೋದು ಅಥವಾ ಧನ ಸೇವೆ ಮಾಡ್ಬೋದು. ಯಾವ್ದು ಒಂದು ಮಾಡಕ್ ಸಾಧ್ಯ. ನೀವು ಮಾಡಿದ್ರೆ ಒಬ್ಬರನ್ನ ಹೊಂದ್ಕೊಂಡು ಒಬ್ಬರನ್ನ ಏನ್ ಮಾಡ್ತೀರಾ, ಹಾಗೆ ಧನ ಮಾಡ್ತೀರಾ ಅಂತ ಇಲ್ಲಿ ಹೇಳ್ತಾರೆ. ಈ ಧನದ ವಿಷಯದಲ್ಲಿ ಅಲ್ವೇ, ಸಂಪತ್ತು ವಿಷಯದಲ್ಲಿ ನೋಡ್ಬೇಕಂದ್ರೆ ಇದು ಇಟ್ಸ್ ಎ ಡಿಸೆಪ್ಷನ್ ಅಂತ ಹೇಳ್ತಾರೆ, ಮೋಸ. ಅದು ನೋಡಕ್ಕೆ ಏನ್ ಕಾಣ್ತದೆ, ಹಾಗೆ ನೋಡೋದಕ್ಕೆ ನಮಗೆ ಅದ್ರಲ್ಲಿ ಏನು ಕೆಟ್ಟದಿಲ್ಲ ಅಂತ ಅದು ಕಾಣ್ತದೆ. ಆದ್ರೆ ಧನದ ಮೇಲಿನ ಆಸೆ ಬಂದ್ರೆ ನಮ್ಮನ್ನ ಎಲ್ಲಿ ತಗೊಂಡು ಹೋಗ್ತದೆ, ಕೆಟ್ಟತನಕ್ಕೆ
ತಕೊಂಡು ಹೋಗ್ತದೆ ಅನ್ನೋದು ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ಸೊಲೊಮೋನನು ಒಂದು ಮಾತು ಹೇಳ್ತಾರೆ. ಅದು ಪ್ರಸಂಗಿ 5ನೇ ಅಧ್ಯಾಯ 10-12 ವಚನಗಳು. ಪ್ರಸಂಗಿ ಬೆಳ್ಳಿಯನ್ನು ಆರಿಸುವವನಿಗೆ ಎಷ್ಟು ಬೆಳ್ಳಿಯಿಂದಲೂ ತೃಪ್ತಿಯಾಗದು. ಸಮೃದ್ಧಿಯನ್ನು ಬಯಸುತ್ತಲೇ ಇರುವವನಿಗೆ ಆದಾಯವೆಷ್ಟಾದರೂ ಸಾಲದು. ಇದು ಸಹ ವ್ಯರ್ಥ. ಇದು ಮೋಸ ಅಂತ ಹೇಳಿ. ಸತ್ತು ಹೆಚ್ಚಿದರೆ ಅನುಭವಿಸುವವರ ಸಂಖ್ಯೆಯೂ ಹೆಚ್ಚುವುದು. ಒಂದ್ ನಿಮಿಷ ಹಾಗೆ ಈಗ ಪ್ರಸಂಗಿ 5ರಲ್ಲಿ ಏನ್ ಬರ್ತದೆ ಅಂತ ಹೇಳಿದ್ರೆ, ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿ ಇದ್ರು ಏನಾಗ್ತದೆ? ತೃಪ್ತಿ ಆಗದು ಅಂತ ಹೇಳ್ತಾರೆ. ಅದು ಕೆಲವರಿಗೆ ಹಂಗೆ ಅಂತ ಹೇಳ್ತಾರೆ, ಬರ್ತಾನೆ ಇರಬೇಕು. ಅದು ನೀವು ಕೆಲವು ನಮ್ಮ ಅನುಭವದಿಂದ ನಾವು ನೋಡಿದ್ವಿ. ಲೋಕದ ಹಣಗಳ ಮೇಲೆ ದರದ ಮೇಲೆ ಓದಂಥವ್ರು, ಬಿಸ್ನೆಸ್ ನಲ್ಲಿ ಅಲ್ಲಿ ಇಲ್ಲಿ ಓದಂಥವ್ರು, ಅವರು ಒಂದು ಕ್ಯಾರೆಕ್ಟರ್ಗಳನ್ನ ನಾವು ನೋಡ್ತೀವಿ. ಅವ್ರಿಗೇನಂದ್ರೆ ಬರ್ತಾನೆ ಇರ್ಬೇಕು. ಅದು ಸೊತ್ತು ಸುಮ್ಮನೆ ಅವ್ರಿಗೆ ಏನಂದ್ರೆ ದಿನ ಬರ್ತಾ ಇರ್ಬೇಕು ಅಷ್ಟೇ, ಅದನ್ನ ನೋಡ್ತಾ ಇರ್ಬೇಕು, ಅಂದ್ರೆ ತೃಪ್ತಿ ಆಗಲ್ಲ ಅಂತ ಹೇಳಿ ಏನ್ ಹೇಳ್ತಾರೆ, ಬೆಳ್ಳಿಯನ್ನು ಆಶಿಸುವವನಿಗೆ ಎಷ್ಟು ಬೆಳ್ಳಿ ಇದ್ರು ಅವನಿಗೆ ಏನಾಗ್ತದೆ? ತೃಪ್ತಿ ಆಗಲ್ಲ ಅಂತ ಹೇಳ್ತಾರೆ. ಸಮೃದ್ಧಿಯನ್ನು ಬಯಸ್ತದೇ ಇರುವವನಿಗೆ ಎಷ್ಟು ಆದಾಯ ಇದ್ರು ಅವ್ರಿಗೇನಾಗ್ತದೆ? ಅವರು ತೃಪ್ತಿ ಆಗಲ್ಲ ಅಂತ ಹೇಳ್ತಾರೆ. ಏನಾಗ್ತದೆ? ಸೊತ್ತು ಹೆಚ್ಚಿದರೆ ಅನುಭವ ಸಂಖ್ಯೆನೂ ಏನಾಗ್ತದೆ? ಹೆಚ್ಚುತ್ತಾರೆ. ಇದು ಅವ್ರ ಕಣ್ಣು ಮುಂದೆನೆ ಅನ್ಯಾಯಗಳಾಗ್ತದೆ. ತುಂಬಾ ಅವ್ರಿಗೆ ಆಸ್ತಿಗಳಾದ್ಮೇಲೆ ಅದು ಗೊತ್ತಾಗ್ತದೆ. ಮೋಸ ಮಾಡೋರು ಇವ್ರ ಕಣ್ಣು ಮುಂದೆನೆ ಮೋಸ ಮಾಡ್ತಾರೆ, ಇವ್ರು ಏನು ಹೇಳಕ್ಕಾಗಲ್ಲ ಅಂತ ಮೋಸಗಳು ಅದು ಆಗ್ತಾ ಇರ್ತದೆ ಹೇಳಿ. ಇದು ಒಂದು ಡಿಸೆಪ್ಷನ್ ಅಂತ ಹೇಳ್ತಾರೆ. ಬೆಳ್ಳಿಯನ್ನು ಬಯಸ್ತವ್ರಿಗೆ ಎಷ್ಟು ಬೆಳ್ಳಿದ್ರು ಒಂದು ತೃಪ್ತಿ ಆಗಲ್ಲ. ಈ ಕೆಲವು ಕರಪ್ಟ್ ಆಫೀಸರ್ಸ್ಗಳು, ಕೆಲವು ಬಿಸ್ನೆಸ್ ಮೆನ್ಗಳು ಇರ್ತಾರೆ, ಅವ್ರಿಗೆ ಬರೀ ದುಡಿತಾನೆ ದುಡಿಬೇಕು. ಅವ್ರಿಗೆ ಇನ್ನೇನು ಅವ್ರಿಗೆ ಅದು ಏನು ಇನ್ನೇನು ತೃಪ್ತಿ ಅಲ್ಲ, ಬರ್ತಾನೆ ಇರಬೇಕು ಅಂತ. ಅದನ್ನ ಅನುಭವಿಸೋರು ಬೇರೆ. ಅವ್ರ ಮಕ್ಕಳು ಯಾರೋ ಇರ್ತಾರೆ, ಇಲ್ಲ ಅಂದ್ರೆ ಅವ್ರ ಅಸಿಸ್ಟೆಂಟ್ಗಳು ಇರ್ತಾರೆ, ಅವ್ರು ಚೆನ್ನಾಗಿ ರಾಜರುಗಳ ತರ ಅವ್ರೆಲ್ಲ ಏನ್ ಮಾಡ್ತಾರೆ? ಮೋಸಗಳು ಮಾಡ್ಕೊಂಡು ಹೋಗ್ತಾರೆ. ಕೆಲವರು ಅವ್ರಿಗೆ ಗೊತ್ತಿದ್ರು ಇವ್ರೇನು ಮಾಡೋಕ್ಕಾಗಲ್ಲ, ಅಷ್ಟು ಏನಾಗ್ತದೆ ಪವರ್ಗಳು ಅಲ್ಲಿ ಬಿಟ್ಟಿರ್ತಾರೆ. ಅದಕ್ಕೆ ಬೆಳ್ಳಿನ ಆಶ್ರಮಕ್ಕೆ ಎಷ್ಟು ಬೆಳ್ಳಿದ್ರು ಅವ್ನು ಸಂತೃಪ್ತಿ ಆಗೋದು. ಸಮೃದ್ಧಿಯನ್ನು ಬಯಸಲೇ ಇರೋರಿಗೆ ಎಷ್ಟು ಆದಾಯ ಇದ್ದಾರೋ ಅವ್ರಿಗೆ ಏನಾಗ್ತದೆ? ತೃಪ್ತಿ ಆಗಲ್ಲ. ಅವ್ರು ಬರೀ ಅದ್ ನೋಡದೆ ಸಂತೋಷ ಬರ್ತಾ ಇದೆ ಅಂತ, ಆದ್ರೆ ಅದನ್ನ ಕಂಟ್ರೋಲ್ ಮಾಡೋಕ್ ಆಗೋದಿಲ್ಲ. ಅದನ್ನ ಅನುಭವಿಸೋರೆ ಬೇರೆ ಇರ್ತಾರೆ ಅಂತ ಹೇಳ್ತಾರೆ. ನೋಡ್ರಿ, ಇನ್ನೂ ಒಂದು ಡಿಸೆಪ್ಷನ್ ಏನಂತ ಹೇಳಿದ್ರೆ 12ನೇ ವಚನ, ಅದೇ 5:12. ದುಡಿಯುವವನು ಸ್ವಲ್ಪವೇ ಉಣ್ಣಲಿ ಹೆಚ್ಚೇ ಉಣ್ಣಲಿ ಆಯಾಗಿ ನಿದ್ರಿಸುವನು. ಐಶ್ವರ್ಯವಂತನ ಸಮೃದ್ಧಿಯೋ ಅವನಿಗೆ ನಿದ್ರೆ ಬರಲಿಸದು. ಐಶ್ವರ್ಯವಂತ ಸಮೃದ್ಧಿ ನಿದ್ರೆ ಬರೋದಿಲ್ಲ ಅಂತ ಹೇಳಿ. ಹಾಗಾದ್ರೆ ಯಾರ್ಡ್ ಸ್ಟಿಕ್ ನಮಗೆ ಐಶ್ವರ್ಯ ಎಷ್ಟು ಇರಬೇಕು ನಮ್ಗೆ ಅಂತ ಒಂದು ಯಾರ್ಡ್ ಸ್ಟಿಕ್ ಒಂದು ಹಾಕಿದ್ದಾರೆ. ಏನಂತ ಹೇಳಿದ್ರೆ, ನಮ್ಮ ಜವಾಬ್ದಾರಿಗಳು ಎಷ್ಟಿದೆ ಅದನ್ನ ಸರಿದೂಗಕ್ಕೆ ನಮ್ಗೆ ಇನ್ಕಮ್ ಎಷ್ಟು ಬರಬೇಕೋ ಅಷ್ಟಿದ್ರೆ ನಮ್ಗೆ ಸಮಾಧಾನ. ಏನಾಗ್ತದೆ? ನಮ್ಮ ಜವಾಬ್ದಾರಿಗಳು, ಮಕ್ಕಳುಗಳು ಎಜುಕೇಶನ್ ಹೋಗ್ತಿರ್ತಾರೆ, ಅವ್ರಿಗೆ ಹೈಯರ್ ಎಜುಕೇಶನ್ಗೆ ಪ್ರಾವಿಷನ್ಸ್ಗಳನ್ನು ಮಾಡ್ಕೊಡ್ಬೇಕು ಅಲ್ವೇ? ಅದು ಇದು ಅವೆಲ್ಲ ಯಾರ್ಡ್ ಸ್ಟಿಕ್ ಇದೆ. ಎಷ್ಟು ಬೇಕೋ ಅಷ್ಟು ನಮಗೆ ಆದಾಯ ಬಂದ್ರೆ ನಮ್ಗೆ ಸಮಾಧಾನ. ಏನಪ್ಪ ಇದೆಲ್ಲ ಕೆಲಸ ಕಾರ್ಯಗಳು ಏನಾಗ್ತದೆ? ಸುಗಮ ಹೋಗ್ತಾ ಇದೆ ಅಂತ ಹೇಳಿ ಏನಾಗ್ತದೆ? ಸಮಾಧಾನ ಬರ್ತದೆ ಅಂತ ಹೇಳ್ತಾರೆ. ಅದಕ್ಕಿಂತ ಹೆಚ್ಚಾಗಿ ನಮಗೆ ಅಕ್ಯುಮುಲೇಟ್ ಆದ್ರೆ ದುಡ್ಡು, ಆಗೇನಾಗ್ತದೆ ಅಂದ್ರೆ ಅಲ್ಲಿಂದ ಶುರು ಆಗ್ತದೆ ನಮ್ಮ ಕಾಂಪ್ರಮೈಸ್. ಅದಕ್ಕೆ ಹಣ ನಮಗೆ ಎಲ್ಲಿವರೆಗೆ ಕಾಪಾಡ್ತದೆ ಅಂದ್ರೆ, ನಮ್ಮ ಜವಾಬ್ದಾರಿಗಳನ್ನ ನಿಭಾಯಿಸಕ್ಕೆ ಎಷ್ಟು ಹಣ ಬೇಕೋ ಅಷ್ಟು ಹಣ ನಮ್ಮಲ್ಲಿದ್ರೆ ಅದು ನಮ್ಮನ್ನ ಕಾಪಾಡ್ತದೆ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ನಮ್ಗೆ ಜವಾಬ್ದಾರಿಗಳು ನಿಭಾಯಿಸಕ್ಕೆ, ನಮ್ಮ ಮನೆ ಖರ್ಚುಗಳು, ಸಾಲಗಳು ತೀರ್ಸಕ್ಕೆ, ಅದಕ್ಕೆ ಮಕ್ಕಳ ಎಜುಕೇಶನ್ಸ್ಗಳು, ಇದೆಲ್ಲ ನಿಭಾಯಿಸಕ್ಕೆ ಎಷ್ಟು ಹಣ ಇದ್ರೆ ಬೇಕೋ ಆಗಿದ್ರೆ ಅದು ಆ ಹಣ ನಮ್ಮನ್ನ ಕಾಪಾಡ್ತದೆ ಅಂತ ಹೇಳ್ತಾರೆ. ಅದಕ್ಕಿಂತ ಜಾಸ್ತಿ ಹಣ ಬಂದ್ರೆ, ಅಕ್ಯುಮುಲೇಟ್ ಆಗ್ತಂದ್ರೆ ನಾವು ಅದನ್ನ ಕಾಪಾಡಬೇಕು. ಅಲ್ಲಿ ಎಲ್ಲ ಕಾಂಪ್ರಮೈಸಸ್ಗಳು ಆಗ್ತದೆ ಅಂತ ಇಲ್ಲಿ ಬಹಳ ಚೆನ್ನಾಗಿ ಒಂದು ಯಾರ್ಡ್ ಸ್ಟಿಕ್ ಕೊಟ್ಟಿದ್ದಾರೆ. ಅದು ಈ ರೀತಿ ವಿಷಯದಲ್ಲಿ, ಅದಕ್ಕೆ ಧನದ ವಿಷಯದಲ್ಲಿ ಬಹಳ ಜಾಗರೂಕರಾಗಿ ಇರ್ಬೇಕು. ನಮ್ಗೆ ಎಷ್ಟು ಅವಶ್ಯ ಇದೆಯೋ ಅಷ್ಟು ಮಾತ್ರ. ಅದು ಇನ್ನೊಂದು ಹೇಳ್ತಾರೆ, ದೇವರಾಜ್ಯಕ್ಕಾಗಿ ಪರಲೋಕಕ್ಕೆ ನಾವು ತವಕ ಪಡ್ರಿ,
ಅದ್ರ ಜೊತೆ ಇವೆಲ್ಲ ಏನಾಗ್ತದೆ, ನಮ್ಗೆ ಏನೇನ್ ಬೇಕು ಎಲ್ಲ ದೇವರು ಕೊಟ್ಟು ಬಹಳ ದೃಢವಾದ ನಂಬಿಕೆ ಇರುತ್ತೆ. ಆಗ ಹೆಂಗ್ ಬೇಕು ಎಷ್ಟು ಬೇಕೋ ದೇವ್ರು ಏನ್ ಮಾಡ್ತಾರೆ, ನಮ್ಗೆ ಅದನ್ನ ಕೊಟ್ಕೊಂಡು ಬರ್ತಾರೆ. ಇನ್ನೊಂದು ಮೋಸ ಈ ಹಣದಿಂದ ಏನಾಗ್ತದೆ ಅಂದ್ರೆ, ಇದನ್ನ ಪೌಲ್ ಬರೀತಾರೆ ತಿಮೋಥಿ 6:9-10. 1 ತಿಮೋಥಿ 6:9-10. ಐಶ್ವರ್ಯವಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳಿನಲ್ಲಿ ಸಿಕ್ಕಿಕೊಂಡು ಬುದ್ಧಿ ವಿರುದ್ಧವಾಗಿಯೂ ಹಾನಿಕರವಾಗಿಯೂ ಇರುವ ಅನೇಕ ಆಶೆಗಳಲ್ಲಿ ಬೀಳುತ್ತಾರೆ. ಇಂಥ ಆಶೆಗಳು ಮನುಷ್ಯರನ್ನು ಸಂಹಾರ ನಾಶನಗಳಲ್ಲಿ ಮುಳುಗಿಸುತ್ತವೆ. ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ಕೆಲವರು ಅದಕ್ಕಾಗಿ ಆತುರಪಟ್ಟು ಅದರಿಂದ ಕ್ರಿಸ್ತ ನಂಬಿಕೆಯನ್ನು ಬಿಟ್ಟು ಅಲೆದಾಡಿ ಅನೇಕ ವೇದನೆಗಳಿಂದ ತಮ್ಮನ್ನು ತಿವಿಸಿಕೊಳ್ಳುತ್ತಾರೆ. ಇದು ಬಹಳ ಸಹೋದರ ಕಾನ್ಸಂಟ್ರೇಷನ್ ಆದ್ಮೇಲೆ ನಾವೇನ್ ಮಾಡ್ಬೇಕು, ನಮ್ಮ ಬಹಳ ದೃಢವಾದ ನಂಬಿಕೆ ಇರಬೇಕು. ನಮ್ಗೆ ಏನ್ ಬೇಕೋ ಅಷ್ಟಕ್ಕೆ ಮಾತ್ರ ನಾವು ನಮ್ಮ ಗಮನ ಎಲ್ಲ ಎಲ್ಲಿರ್ಬೇಕು, ದೇವರ ರಾಜ್ಯದಲ್ಲಿ ನಾವು ಭಕ್ತಿ ವೃದ್ಧಿ ಒಂದು ವಿಷಯದಲ್ಲಿ ಅದು ಇರಬೇಕು ಅಲ್ವೇ. ಅದಕ್ಕಿಂತ ಬಿಟ್ಟು ಸ್ವಲ್ಪ ಹಣದ ಆಸೆಗೆ ಸ್ವಲ್ಪ ತಿರುಕೊಂಡ್ರೆ ಇದು ಶೋಧನೆ. ತಿರುಕೊಂಡ್ರೆ ಏನ್ ಹೇಳ್ತಾರೆ ಅಂದ್ರೆ, ಇದು ಬಹಳ ಚೆನ್ನಾಗಿ ಹೇಳ್ತಾರೆ, ಹಣದಾಸೆಯು ಸಕಲ ವಿಧವಾದ ಕೆಟ್ಟತನಕ್ಕೆ ಮೂಲವಾಗಿದೆ. ದ ಲವ್ ಆಫ್ ಮನಿ ಈಸ್ ರೂಟ್ ಆಫ್ ಆಲ್ ಈವಿಲ್ ಅಂತ ಹೇಳ್ತಾರೆ ಅಲ್ವೇ. ಈಗ ಕ್ರಿಮಿನಲ್ಸ್ ಕನ್ಫೆಸ್ ಮಾಡ್ತಾರಲ್ವೇ, ಏನೇನೋ ದೊಡ್ಡ ದೊಡ್ಡ ಅಪರಾಧ ಮಾಡಿ ಅಲ್ವೇ, ಏನ್ ಹೇಳ್ತಾರೆ, ನಮ್ಗೆ ಸ್ವಲ್ಪ ಹಣದಾಸೆ ಬಿದ್ದ್ಬಿಟ್ಟು ನಾವ್ ಹಿಂಗೆಲ್ಲ ತಪ್ಪುಗಳು ನಾವು ಮಾಡ್ಬಿಟ್ವಿ ಅಂದ್ರೆ ಅಪರಾಧಗಳು ಏನ್ ಮಾಡ್ಬಿಡ್ತಾರೆ, ಮಾಡ್ಬಿಟ್ಟು ನಮ್ಗೆ ಗೊತ್ತಿರ್ಲಿಲ್ಲ ಹಿಂಗಾಗ್ತದೆ ಅಂತ ಹೇಳ್ತಾರೆ. ಇದು ಹಣದಾಸೆಯ ಫಲಗಳು. ಅದಕ್ಕೆ ಲವ್ ಆಫ್ ಮನಿ, ಹಣದಾಸೆಯು ಸಕಲ ವಿಧದ ಕೆಟ್ಟತನಕ್ಕೆ ಏನಾಗಿದೆ ಮೂಲ. ಎಂತೆಂತ ಕೆಟ್ಟತನಕ್ಕೆ ನಡೆಸ್ತದೆ ಸ್ವಲ್ಪ ಆಸೆ ಬಿದ್ರೆ. ಅದಕ್ಕೆ ಬಹಳ ಹುಷಾರಾಗಿ ಇರಬೇಕು. ಎಲ್ಲವನ್ನು ಹೇರಳವಾಗಿ ಅನುಗ್ರಹಿಸುವ ದೇವ್ರ ಮೇಲೆ ನಮ್ಮ ನಿರೀಕ್ಷೆ ಇಟ್ಕೊಳ್ಬೇಕು ಅಂತ ಹೇಳ್ತಾರೆ. ಹಣದ ಮೇಲೆ ಇಟ್ಕೊಂಡ್ರೆ ಬಿದ್ವಿ ನಾವು ಅಂತ ಹೇಳ್ತಾರೆ. ಮತ್ತೆ ಐಶ್ವರ್ಯಂತ ನೋಡಿ, ಇದು ಐಶ್ವರ್ಯಂತರಾಗಬೇಕೆಂದು ಮನಸ್ಸು ಮಾಡುವವರು ದುಷ್ಪ್ರೇರಣೆ ಎಂಬ ಉರುಳನ್ನು ಸಿಕ್ಕಿಕೊಂಡು ಬುದ್ಧಿಗೆ ವಿರುದ್ಧವಾಗಿಯೂ ಹಾನಿಕರವಾಗಿರುವ ಅನೇಕ ಆಶೆಗಳಲ್ಲಿ ಸಿಕ್ಕಿಬಿಡ್ತಾರೆ. ಇದು ನಮ್ಮ ಕೆಲವು ಫ್ರೆಂಡ್ ಸರ್ಕಲ್ ನಲ್ಲಿ ಇದೆಲ್ಲ ನಾವು ನೋಡಿದ್ವಿ. ಏನಂದ್ರೆ ಅವರೆಲ್ಲ ಬಿಸ್ನೆಸ್ ಮೆನ್ಗಳು, ತುಂಬಾ ಮೇಲೆ ಟಾಪ್ ನಲ್ಲಿ ಅವರು ಬಂದಾಗ ಈ ದುಡ್ಡು ಜಾಸ್ತಿ ಆಗ್ತಾ ಆಗ್ತಾ ಕೆಲವು ಮೂಢನಂಬಿಕೆಗಳು ಬರ್ತದೆ. ಅಲ್ಲಿ ಅವ್ರವರೇ ಮಾತಾಡ್ಕೊಡ್ತಾರೆ, ದುಡ್ಡು ಹಿಂಗೆ ನೀನು ಹೆಂಗಾದ್ರು ಕೊಟ್ಟರೆ ಅದು ಕೈಯಿಂದ ಹಂಗೆ ಓಡೋಗ್ಬಿಡ್ತದೆ ಅಂತ. ಅವೆಲ್ಲ ಮೂಢನಂಬಿಕೆಗಳು ಅವ್ರಿಗೆ ಶುರು ಆಗ್ತದೆ. ಅದಕ್ಕೆ ಹಾನಿಕರವಾಗಿ ದುಷ್ಪ್ರೇರಣೆ, ಇನ್ನು ಬುದ್ಧಿ ವಿರುದ್ಧವಾಗಿರುವಂತ ಇದು ಹೋಗ್ತಾರೆ. ಇನ್ನು ಬುದ್ಧಿ ವಿರುದ್ಧವಾಗಿ ಏನೇನ್ ಕೆಲ್ಸಗಳು ಮಾಡ್ತಾರಲ್ವೇ, ಹಣ ಸಂಪಾದನೆ ವಾಮಾಚಾರಗಳು ಅದು ಇದೆಲ್ಲ ಹೋಗಿ ಮಾಡುವಂಥದ್ದನ್ನ ಇಲ್ಲಿ ನಾವು ನೋಡ್ತೀವಿ. ಹಾಗಾದ್ರೆ ನಾವು ನೋಡಿ, ನೀವು ಅಂಗಡಿಗಳನ್ನ ಓದ್ಬೇಕಾದ್ರೆ ಪರ್ಚೇಸ್ ಮಾಡಿದ್ಮೇಲೆ ಗಲ್ಲಾದಲ್ಲಿ ಕೂತ್ಕೊಂಡು ಅವನು ಓನರ್ ಕೈಗೆ ದುಡ್ಡು ಕೊಡ್ತಾರ? ಕೈಗೆ ದುಡ್ಡು ಕೊಡಲ್ಲ. ಕೈಗೆ ದುಡ್ಡು ಕೊಟ್ರೆ ಅವ್ರ ನಂಬಿಕೆ ಏನಂದ್ರೆ, ಹಿಂಗ್ ಕೊಟ್ರೆ ಅದು ನಮ್ದೆಲ್ಲ ಹೊಟ್ಟೋಗ್ಬಿಡ್ತದೆ ಅಂತ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಎಸಿತಾರೆ ಅಲ್ವೇ, ಡಬಾರ್ ಅಂತ ಹಿಂಗ್ ಇಡ್ತಾರೆ. ಕೈಗೆ ಮಾತ್ರ ದುಡ್ಡು ಕೊಡಲ್ಲ. ಅವ್ರ ನಂಬಿಕೆ ಏನಂದ್ರೆ, ಕೈ ಕೊಟ್ಬಿಟ್ರೆ ನಮ್ಗೆಲ್ಲ ಹೋಗ್ಬಿಡ್ತದೆ ಅಂತ ಹೇಳ್ತಾರೆ. ಆಮೇಲೆ ಸಾಲ ಕೊಡುವಾಗ ನಿಮ್ಗೆ ಶುಕ್ರವಾರ ರಾತ್ರಿ ಯಾರು ಸಾಲ ಕೊಡಲ್ಲ, ಗೊತ್ತಲ್ವಾ ನಿಮ್ಗೆ? ಅವ್ರು ಸಾಲ ಕೊಡೋರು ನೀವು ತಗೊಳ್ಳುವಾಗ ಇವತ್ ಬನ್ನಿ, ಆವತ್ ಬನ್ನಿ, ಇಷ್ಟು ಗಂಟೆಗೆ ಬನ್ನಿ ಅಂತ ಹೇಳ್ತಾರೆ. ಶುಕ್ರವಾರ ಲೈಟ್ ಹಾಕಿದ್ಮೇಲೆ ಯಾರು ದುಡ್ಡು ಕೊಡಲ್ಲ, ಗೊತ್ತನದು? ನೀವು ಬಿಸ್ನೆಸ್ನವರು ಇದು ಏನ್ ಹೇಳ್ತಾರೆ, ಲೇವಾದೇವಿ ಮಾಡ್ತಾರಲ್ಲ, ಅವ್ರ ಹತ್ರ ನೀವು ಶುಕ್ರವಾರ ರಾತ್ರಿ ಹೋಗಿ, ನೀವು ಅವ್ರು ಏನೇ ಕಾರಣಕ್ಕೂ ದುಡ್ಡು ಬಿಚ್ಚಲ್ಲ. ಅವತ್ತು ಬಿಚ್ಬಿಟ್ರೆ ಹಂಗೆ ಎಲ್ಲ ಹೊಟ್ಟೋಗ್ಬಿಡ್ತದಂತೆ. ಇದು ಮೂಢನಂಬಿಕೆಗಳು, ಅನೇಕವರದ ಹಾನಿಕರವಾಗಿ ಮೂಢನಂಬಿಕೆಗಳು ಅಲ್ಲಿ ಸಿಕ್ಕಾಕೊಳ್ತಾರೆ. ಅದಕ್ಕೆ ದುಷ್ಪ್ರೇರಣೆಗಳು, ಐಶ್ವರ್ಯಂತರಾಗಬೇಕಂತ ಹೇಳೋರು ಇಂಥ ದುಷ್ಪ್ರೇರಣೆಗಳಿಗೆ ಸಿಕ್ಕಾಕೊಳ್ತಾರೆ. ಇದ್ರ ವಿಷಯದಲ್ಲಿ ಬಹಳ ಹುಷಾರಾಗಿ ಇರಬೇಕು. ಇದು ಸ್ಪೆಷಲಿ ಕಾನ್ಸಂಟ್ರೇಟೆಡ್. ನಮ್ಮಲ್ಲಿ ಕಾನ್ಸಂಟ್ರೇಟೆಡ್ ಅಂದ್ರೆ ಕೆಲವು ಎಲ್ಲ ಹಿಂಗೆಲ್ಲ ಏನೇನೋ ಮಾಡಿ ಏನೇನು ಸಿಕ್ಕಾಕೊಂಡು ಕಡೆಗೆ ನಂಬಿಕೆಯಿಂದನೇ ಏನಾಗ್ಬಿಟ್ಟಿದ್ದಾರೆ ಬೆನಿಫಿಟ್ ಸ್ಕೀಮ್ಗಳು ಬ್ರದರ್ಸ್ ಮಧ್ಯದಲ್ಲಿ ಅಲ್ವೇ. ಅವರೆಲ್ಲೋದ್ರು ಇವತ್ತು ಎಲ್ಲ ಇಲ್ವೇ ಇಲ್ಲ. ಅವ್ರು
ಇದ್ರ ವಿಷಯದಲ್ಲಿ ಬಹಳ ಹುಷಾರಾಗಿ ಇರಬೇಕು ಅಲ್ವೇ. ಇವಾಗ ಏನೇನೋ ನಮ್ಮ ಮಧ್ಯದಲ್ಲಿ ಬಂತು ಆಮ್ವೇ ಅನ್ನೋದು ಒಂದು, ಆಮೇಲೆ ಇನ್ನೊಂದೇನೋ ಒಬ್ಬರಿಗೆ ಇನ್ನೊಬ್ಬರು ಮೆಂಬರ್ ಮಾಡಿ ಎಷ್ಟೋ ರುಪೀಸ್ ಕೊಟ್ರೆ ಮಲ್ಟಿಪ್ಲೈ ಆಗಿ ನಿಮ್ಗೆ ಏನಾಗ್ತದೆ ಇನ್ಕಮ್ಗಳು ಬರ್ತಾನೆ ಇದೆ. ಒಂದು ಪಾಯಿಂಟ್ ಅದು ಎಂಡ್ ಆಯ್ತು ಅಲ್ವೇ, ಎಲ್ಲ ಏನಾಯ್ತು ಕೊಚ್ಕೊಂಡು ಹೋಯ್ತು. ಇದ್ರ ವಿಷಯದಲ್ಲಿ ಬಹಳ ಹುಷಾರಾಗಿರ್ಬೇಕು. ಅದಕ್ಕೆ ಐಶ್ವರ್ಯಂತರಾಗಬೇಕೆಂದು ಊರಿನ ಸಿಕ್ಕಾಕೊಂಡು ಅವ್ರು ಬಹಳ ಹಾನಿಕರವಾಗಿ ಅನೇಕ ಆಶೆಗಳನ್ನ ಬೀಳ್ತಾರಂತೆ. ಇಂಥ ಆಶೆಗಳು ಮನುಷ್ಯರನ್ನ ನಾಶ ಸಂಹಾರಗಳಲ್ಲಿ ಮುಳುಗಿಸ್ತದೆ. ಅಲ್ಟಿಮೇಟ್ಲಿ ಸ್ಪಿರಿಚುಲಿ ಏನಾಗ್ತದೆ, ಅವರು ಡೆಡ್ ಆಗ್ತಾರೆ. ಬಹಳ ಹುಷಾರಾಗಿರ್ಬೇಕು. ಅದಕ್ಕೆ ಹಣದಾಸೆ ಸಕಲ ವಿಧ ಕೆಟ್ಟತನಕ್ಕೆ ಮೂಲ ಆಗಿದೆ ಅಂತ ಹೇಳ್ತಾರೆ. ಅದಕ್ಕೆ ನೀವು ಹಣನ ಹೆಂಗೆ ನೀವು ಟ್ರೀಟ್ ಮಾಡ್ಬೇಕಂದ್ರೆ ಲೈಕ್ ಎ ಕಮಾಡಿಟಿ ಅಲ್ವೇ, ಒಂದು ವಸ್ತು ತರ ನೀವು ಟ್ರೀಟ್ ಮಾಡ್ಬೇಕು. ಅದಕ್ಕಿಂತ ಹೆಚ್ಚಾಗಿ ನೀವು ಟ್ರೀಟ್ ಮಾಡಿದ್ರೆ ಏನಾಗ್ತದೆ, ನಾವು ಮೋಸ ಹೋದ ಏನಾಗ್ತದೆ ಅಂದ್ರೆ ಕ್ರಿಸ್ತ ನಂಬಿಕೆಯಿಂದ ಬಿಟ್ಟು ಅಲ್ದಾಡಂತ ಪರಿಸ್ಥಿತಿಗಳು ಬರ್ತದೆ ಅಂತ ಹೇಳ್ತಾರೆ. ಅದಕ್ಕೆ ಹಣ ಅನ್ನೋದು ಒಂದು ವಸ್ತು, ಇಟ್ಸ್ ಎ ಕಮಾಡಿಟಿ ಅಲ್ವೇ, ಮೀನ್ಸ್ ಟು ಒಬ್ಟೈನ್ ಏನಾಗ್ತದೆ ನಮ್ಮ ನೆಸೆಸಿಟೀಸ್ ಅಂತ ಹೇಳ್ತಾರೆ. ನಮ್ಮ ಒಂದು ಅವಶ್ಯಕತೆಗಳನ್ನ ಕೊಂಡ್ಕೊಳ್ಳೋದಕ್ಕೆ ಅದೊಂದು ವಸ್ತು, ನಮ್ಗೆ ಅಷ್ಟು ನಾವು ಟ್ರೀಟ್ ಮಾಡಬೇಕು ಅಂತ ಹೇಳ್ತಾರೆ. ಅದಕ್ಕಿಂತ ಜಾಸ್ತಿ ಅದಕ್ಕೆ ಪ್ರಾಮುಖ್ಯತೆ ಕೊಡಬಾರ್ದು ಅಂತೇಳಿ ಇಲ್ಲಿ ಹೇಳ್ತಾರೆ. ಇದು ಏನ್ ಹೇಳ್ತಾರೆ ಅಂದ್ರೆ ಹಣದಾಸೆಯಿಂದ ಉಂಟಾಗುವ ಮೋಸಗಳು. ಸೊಲೊಮೋನ್ ಹೇಳಿದ್ರಲ್ವೇ, ಎಷ್ಟಿದ್ರೂ ಅವ್ರಿಗೆ ತೃಪ್ತಿ ಆಗೋದಿಲ್ಲ, ಅದೇನಾಗ್ತದೆ ಬೇರೆ ಅನುಭವಿಸ್ತಿರ್ತಾರೆ, ಇವ್ರು ಸುಮ್ಮನೆ ನೋಡಿ ಇವ್ರಿಗೆ ಅಷ್ಟೇ ಅಂತ ನೋಡ್ತೀವಿ. ಇಲ್ಲೂ ಅಷ್ಟೇ ಮಾತ್ರ ನಂಬಿಕೆ ದೂರ ಬಹಳ ಕೆಟ್ಟದ್ದು, ಬಹಳ ನಾಶನಕ್ಕೆ ಸಿಕ್ಕಾಕೊಡ್ತಾರೆ. ಅಲ್ಲಿ ಹೇಳ್ತಾರೆ ಕ್ರಿಸ್ತ ನಂಬಿಕೆಯಿಂದನೇ ಬಿಟ್ಟು ಹೋಗಿರೋಂತ ಏನಾಗಿದೆ ಘಟನೆಗಳು ನಮ್ಮ ಎದುರುಗಡೆ ನಾವು ನೋಡ್ತಾ ಇದ್ದೀವಿ. ಅದ್ರ ವಿಷಯದಲ್ಲಿ ಆಮೇಲೆ ಅನೇಕ ವೇದನೆಗಳನ್ನ ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ಅವ್ರಿಗೆ ಮನಸ್ಸು ಸಮಾಧಾನ ಇರಲ್ಲ, ಅಲ್ಲಿದ್ರು ಅವ್ರಿಗೆ ಸಮಾಧಾನ, ಇಲ್ಲಿದ್ರು ಸಮಾಧಾನ ಇರಲ್ಲ. ಹಂಗೆ ಆಗಿ ಅದು ತುಂಬಾ ಅದು ಸ್ಪಿರಿಚುವಲಿ ತುಂಬಾ ಅಪಾಯಕಾರಿ. ಅದಕ್ಕೆ ಇದರಲ್ಲಿ ಹುಷಾರಾಗಿರ್ಬೇಕು. ಇದು ಏನು ಮೋಸ ಅಂತ ಹೇಳ್ತಾರೆ. ಹಾಗಾದ್ರೆ ಹಣವಂತರು ಆಗ್ಲೇಬಾರ್ದಾ? ದೇವರು ಯಥಾರ್ಥವಾಗಿ ಕೊಟ್ರೆ, ನ್ಯಾಚುರಲ್ ಕೊಟ್ರೆ ಅಂಥವ್ರಿಗೆ ವಾಕ್ಯ ಏನ್ ಹೇಳ್ತದೆ ನೋಡ್ಬೇಕಂದ್ರೆ ಅದು 17:18 ನಾವು ನೋಡ್ತೀವಿ. ಅದೇ ಇಹಲೋಕದ ವಿಷಯದಲ್ಲಿ ಐಶ್ವರ್ಯವುಳ್ಳವರು ಅಹಂಕಾರಿಗಳಾಗಿರದೆ, ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆಯನ್ನಿಡದೆ, ನಮ್ಮ ಅನುಭೋಗಕ್ಕೋಸ್ಕರ ನಮಗೆ ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆಯನ್ನಿಡಬೇಕೆಂತಲೂ, ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು ಮಾಡುವವರು, ಸತ್ಕಾರ್ಯಗಳಲ್ಲಿ ಐಶ್ವರ್ಯವಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡುವವರು ಆಗಿದ್ದು, ಮುಂದಿನ ಕಾಲಕ್ಕೆ ಒಳ್ಳೆ ಅಸ್ಥಿವಾರವಾಗುವಂತವುಗಳನ್ನು ತಮಗೆ ಕೂಡಿಸಿಟ್ಟುಕೊಳ್ಳಬೇಕೆಂತಲೂ ಅವರಿಗೆ ಆಜ್ಞಾಪಿಸಿ. ಇದು ಐಶ್ವರ್ಯವಂತರಿಗೆ ಪೌಲ್ ಕೊಟ್ಟೊಂದು ಅಡ್ವೈಸ್ ಏನಂದ್ರೆ, ಇಹಲೋಕ ವಿಷಯದಲ್ಲಿ ಐಶ್ವರ್ಯ ಉಳ್ಳವರು ಏನಾಗಬೇಕಂದ್ರೆ ಮೊದಲು ಅಹಂಕಾರಿಗಳು ಆಗಬಾರ್ದು ಅಂತ ಹೇಳ್ತಾರೆ. ಅಸ್ಥಿರವಾದ ಐಶ್ವರ್ಯದ ಮೇಲೆ ನಿರೀಕ್ಷೆ ಇಡಬಾರ್ದು ಹೇಳ್ತಾರೆ. ಎಲ್ಲವನ್ನು ಹೇರಳವಾಗಿ ದಯಪಾಲಿಸುವ ದೇವರ ಮೇಲೆ ನಿರೀಕ್ಷೆ ಇಡಬೇಕು ಅಂತ ಇಲ್ಲಿ ಒಳ್ಳೆ ಅಡ್ವೈಸ್ಗಳನ್ನ ಕೊಡ್ತಾರೆ. ಈ ದುಡ್ಡು ಬರ್ತಾನೆ ಜೊತೆಗೆ ಅಹಂಕಾರ ಬರ್ತದೆ, ಅದು ಪ್ರೈಡ್ ಅಂತ ಹೇಳ್ತಾರೆ. ಅದು ಜೊತೆಗೆ ನಮ್ಗೆ ಗೊತ್ತೇ ಆಗಿರೋದಿಲ್ಲ ಈ ಪ್ರೈಡ್ ಅನ್ನೋ ವಿಷಯ. ಅದು ಬಹಳ ಮೋಸಕರವಾದ್ದು ಅಂತ ಹೇಳ್ತಾರೆ. ನಮ್ಗೆ ಗೊತ್ತೇ ಇರೋಲ್ಲ, ನಮ್ಗೆ ಅಂಟ್ಕೊಂಡಿರ್ತದೆ ಅದು ಪ್ರೈಡ್ ಅನ್ನೋದು. ಅದ್ರ ವಿಷಯದಲ್ಲಿ ಬಹಳ ಎಚ್ಚರಿಕೆ. ನಮ್ಗೆ ಪರೀಕ್ಷೆ ಮಾಡಿ ಮಾಡಿ ನಮ್ಮಲ್ಲಿ ಈ ಒಂದು ಕಳೆ ಅಂತ ಹೇಳ್ತಾರೆ ಅಂಟ್ಕೊಂಡ್ಬಿಡ್ತದೆ, ಅದನ್ನ ತೆಗಿತಾ ಇರಬೇಕು ಅಂತ ಹೇಳಿ. ಈ ಪ್ರೈಡ್ ಅನ್ನೋ ವಿಷಯದಲ್ಲೇ ಅದಕ್ಕೆ ಮೀಕ್ ಆಗಿರ್ಬೇಕು ಯಾವಾಗಲೂ. ಓ ನನ್ನ ಸಂಪಾದನೆ ಬಂದದ್ದಲ್ಲ, ನನ್ ಬಂತು ಅಂತ ನಮ್ಮ ಮನಸ್ಸು ಬಂತು, ನಮ್ಗೆ ಜಂಬ ಶುರು ಆಗ್ತದೆ. ಇದು ದೇವರಿಂದ ಬಂತು, ನಂದಲ್ಲ, ಇದು ದೇವ್ರದ್ದು ಅಂತ ಎಲ್ಲಿ ಮನಸ್ಸಿರ್ತದಾಗ ಏನಾಗ್ತದೆ, ನಮ್ಗೆ ದೀನಭಾವ ಇರ್ತದೆ. ಈ ಪ್ರೈಡ್ ಅನ್ನೋದು ಒಬ್ಬನ್ನ ಸ್ಪಿರಿಚುವಲಿ ಬ್ಲೈಂಡ್ ಮಾಡ್ತದೆ, ಕುರುಡ್ರನ್ನಾಗಿ ಮಾಡ್ತದೆ ಅಂತ ಹೇಳ್ತಾರೆ. ಆಗ ಈ ದೀನಭಾವ ಮತ್ತೆ ನಮ್ಮ ಆತ್ಮಿಕ ಕಣ್ಣುಗಳನ್ನ ಏನ್ ಮಾಡ್ತದೆ, ತೆರೀತದೆ ಅಂತ ಹೇಳಿ ಅಲ್ಲಿ ನಾವು ನೋಡ್ತೀವಿ. ಅದಕ್ಕೆ ನಾವು ಅಷ್ಟಿರೋದು ಐಶ್ವರ್ಯದ ಮೇಲೆ ನಮ್ಮ ನಿರೀಕ್ಷೆಗಳನ್ನ ಇಡಬಾರ್ದು. ಎಲ್ಲವನ್ನ ನಮ್ಮ ಅನುಭವ ಕೊಡುವಂತ ದೇವರ ಮೇಲೆ ನಿರೀಕ್ಷೆ ಇಡಬೇಕು. ಇದು ಐಶ್ವರ್ಯವಂತರಿಗೆ ದೇವರು ಕೊಟ್ಟಂತ ಒಂದು ಪೌಲನ್ ಕೊಟ್ಟಂತ ಒಂದು ಅಡ್ವೈಸ್ ಅಂತ ಹೇಳ್ತಾರೆ. ಮತ್ತೆ ಏನ್ ಮಾಡ್ಬೇಕಂದ್ರೆ ವಾಸ್ತವವಾದ ಜೀವವನ್ನು ಹೊಂದುವುದಕ್ಕೋಸ್ಕರ ಅವರು ಒಳ್ಳೆಯದನ್ನು
ಮಾಡುವರು. ವಾಸ್ತವದ ಜೀವ ಅಂತ ಹೇಳ್ಬೇಕಂದ್ರೆ ಇಟರ್ನಲ್ ಲೈಫ್ ಅಂತ ಹೇಳಿ. ಈಗಿರುವಂಥದ್ದು ನಮ್ಮ ತಾತ್ಕಾಲಿಕವಾದ ಜೀವ. ವಾಸ್ತವದ ನಿಜವಾದ ಜೀವ ಯಾವುದಂದ್ರೆ ಮುಂದೆ ಬರುವಂತ ನಿತ್ಯ ಜೀವ. ಅದನ್ನು ಹೊಂದುವುದಕ್ಕೆ ಸತ್ಕಾರ್ಯಗಳನ್ನು ಮಾಡುವಂಥವರು, ಐಶ್ವರ್ಯಂತರು, ದಾನ ಧರ್ಮಗಳನ್ನು ಮಾಡುವವರು, ಪರೋಪಕಾರ ಮಾಡೋರಾಗಿದ್ದು ಮುಂದಿನ ಕಾಲಕ್ಕೆ ಒಳ್ಳೆಯದನ್ನ ಏನ್ ಮಾಡ್ಬೇಕಂದ್ರೆ ಅಸ್ಥಿವಾರವಾದ ನೀವು ಕೂಡಿಸಿಟ್ಟು ಕೊಳ್ಳಬೇಕು ಅಂತ ಹೇಳ್ತಾರೆ. ಹಾಗಾದ್ರೆ ಇನ್ವೆಸ್ಟ್ ಯುವರ್ ಮನಿ ಯಾವ್ದ್ರಲ್ಲಿ ಅಂದ್ರೆ ದೇವರ ರಾಜ್ಯದ ವಿಷಯದಲ್ಲಿ ಅಂತ ಅಲ್ಲಿ ಹೇಳ್ತಾರೆ. ಅದಕ್ಕೆ ಸ್ವಾಮಿ ಇನ್ನೊಂದು ಮಾತು ಹೇಳಿದ್ರಲ್ವೇ, ಅದು ಪರಲೋಕದಲ್ಲಿ ಗಂಟು ಮಾಡಿಟ್ಟುಕೊಳ್ಳ್ರಿ, ಅಲ್ಲಿ ಕಣ್ಣ ಹಾಕಿದ್ರೆ ನುಸಿ ಹಿಡಿಯೋದಿಲ್ಲ ಅಂತ ಹೇಳ್ತಾರೆ. ನಮ್ಮ ಎಲ್ಲ ಗಂಟು ಆಸ್ತಿ ಎಲ್ಲಿರ್ಬೇಕು? ಪರಲೋಕ ರಾಜ್ಯದಲ್ಲಿ ಅಂತ ಹೇಳ್ತಾರೆ. ಈ ಲೋಕದಲ್ಲಿ ನಾವು ಪರೋಪಕಾರ ಮಾಡುವಂತವ್ರು ಮತ್ತೆ ಮುಂದಿನ ಕಾಲ ಒಳ್ಳೆ ಅಸ್ಥಿವಾರವಾಗುವಂತಗಳನ್ನ ಏನ್ ಮಾಡ್ಬೇಕಂತೆ ನಾವು ಕಾರ್ಯಗಳನ್ನ ಮಾಡಿ ಕೂಡಿಸಿಟ್ಕೊಳ್ಬೇಕು ಅಂತ ಹೇಳ್ತಾರೆ. ಆಗ ನಿಜವೂ ನಾವು ಕರೆಕ್ಟ್ ಆಗಿ ಏನಾಗ್ತದೆ, ದೇವರ ರಾಜ್ಯಕ್ಕೆ ಮರಣ ಪರ್ಯಂತರ ನಂಬಿಗಸ್ತರಾಗಿದ್ದರೆ ದೇವರ ರಾಜ್ಯಕ್ಕೆ ನಾವು ಬಾಧ್ಯಸ್ಥರು ಸ್ಲಿಪ್ಸ್ ಆಗ್ಬೋದು ಅಲ್ವೇ. ಒಂದ್ಸತಿ ನಾವು ಬಹಳ ಜೋರಾಗಿ ಓಡಾಡ್ಬೋದು, ಆದ್ರೆ ಕೆಲವು ಟೈಮು ಸ್ಲೋ ಆಗ್ಬೋದು. ಅಂತೂ ಏನಾಗ್ಬೇಕು, ನಾವು ಓಡಾಡ್ತಾ ನಾವು ನಡೀತಾ ಇರಬೇಕು. ಈ ವಿಷಯಗಳು ನಂಬಿಗಸ್ತರಾಗಿ ನಾವು ಹೋಗ್ತಾ ಇರಬೇಕು ಅಂತ ಹೇಳಿ ಇಲ್ಲಿ ನಾವು ನೋಡ್ತೀವಿ. ಆದ್ರಿಂದ ಈ ದಿನ ನಾವು ನೋಡಿದಂಥದ್ದು ಇದು ಅನ್ಯಾಯಗಾರನಾದ ಮನೆಯ ವಾರ್ತೆಯನ್ನ ಸಾಮ್ಯ. ಅದು ಯಾರಿಗೆ ಹೇಳಿದ್ರು, ಯಾಕೆ ಹೇಳಿದ್ರು ಅಂತ ನೋಡಿದ್ವಿ. ಅದು ಪರೋಕ್ಷವಾಗಿ ಫರಿಸಾಯರಿಗೆ, ಶಾಸ್ತ್ರಿಗೆ ನೀವು ಏನ್ ಮಾಡ್ಬೇಕು, ಹಿಂದೆ ನೀವು ನಿಮ್ಮ ಒಂದು ಮನೆತನ ಏನು ಮನೆ ವಾರ್ತೆ ತೆಗೆದೋಗ್ತದೆ, ನೆಕ್ಸ್ಟ್ ಗಾಸ್ಪಲ್ ಸುವಾರ್ತೆ ಯುಗದ ಬರ್ತಾರೆ, ಬೇರೆ ಮನೆತನ ಬರ್ತದೆ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಈಗ ನೀವು ತುಂಬಾ ಲಿಬ್ರಲ್ ಆಗಿರಿ ಅಂತ ಹೇಳ್ತಾರೆ. ಮುಂದೆ ನಿನಗೆ ನಿತ್ಯವಾದ ರಾಜ್ಯವನ್ನ ನೀವು ಸೇರಿಸ್ಕೊಳ್ಳೋಕೆ ನಿಮ್ಗೆ ಅನುಕೂಲ ಆಗ್ತದೆ, ಅವ್ರು ಸೇರಿಸ್ಕೊಳ್ತಾರೆ ಅಂತ ಹೇಳಿದ್ರು. ಅದು ಇಂಡೈರೆಕ್ಟ್ ಲೆಸನ್. ಅದಾದ ನಂತರ ಲೌಕಿಕರು ಅಂದ್ರೆ ಬೆಳಕಿನ ರಾಜ್ಯದವರಿಂದ ಲೌಕಿಕರ ವಿಷಯದಲ್ಲಿ ಬುದ್ಧಿವಂತರಾಗಿರ್ತಾರೆ. ಹಾಗಾದ್ರೆ ಬೆಳಕಿನ ರಾಜ್ಯದವ್ರು ಯಾವ ವಿಷಯದಲ್ಲಿ ಬುದ್ಧಿವಂತರಾಗಿರ್ಬೇಕು ಅನ್ನೋದನ್ನ ನಾವು ನೋಡುದು. ಸರ್ಪಣತೆ ಜಾಣರು, ಪಾಡುವಂತೆ ನಿಷ್ಕಪ್ಪಿಗಳು, ಒಳ್ಳೆತನದಲ್ಲಿ ಜಾಣರು ಅಲ್ವೇ, ಕೆಟ್ಟತನದಲ್ಲಿ ಕಳಂಕವಿಲ್ಲದವರು. ಬೆಳಕಿನ ವಿಷಯದಲ್ಲಿ ಜಾಣರು ಅಲ್ವೇ, ಬೇರೆ ಕೆಟ್ಟ ಕಾರ್ಯಗಳಲ್ಲಿ ನಾವು ನಿಷ್ಕಳಂಕನ ಇರಬೇಕು ಅಂತ ಹೇಳಿ ಬೇರೆ ಕಡೆ ಸ್ವಾಮಿ ಅಂದ್ರೆ ಅಪೋಸ್ತಲರು ಹೇಳಿದಂಥದ್ದನ್ನ ನಾವು ನೋಡ್ತೀವಿ. ಅದಾದ್ಮೇಲೆ ಪರಲೋಕದಲ್ಲಿ ನಿಜವಾದ ಬಾಧ್ಯತೆ ನಮಗೆ ಯಾವ್ದಿರುತ್ತೆ ಅಂದ್ರೆ, ನಮಗೆ ಕೊಟ್ಟಿರುವಂತ ಅಲ್ಪ ಸಂಗತಿಗಳ ವಿಷಯ ನಾವು ಎಲ್ಲಿವರೆಗೆ ನಂಬಿಗಸ್ತರಾಗ್ತೀವೋ ಪರಲೋಕ ರಾಜ್ಯದಲ್ಲಿ ಆ ದೇವರ ಒಂದು ಜಡ್ಜ್ಮೆಂಟ್ ಅಂದ್ರೆ ನಿಜವಾದ ಐಶ್ವರ್ಯದಲ್ಲಿ ಅವ್ರು ಏನಾಗ್ತಾರೆ, ನಂಬಿಗಸ್ತರು ಆಗ್ತಾರೆ ಅಂತ ಹೇಳಿ ಅಲ್ವೇ. ಮತ್ತೊಬ್ಬನ ತತ್ತು ಅಂತ ಹೇಳಿದ್ರೆ ದೇವರಿಂದ ಹೊಂದಂತ ಸಂಗತಿಗಳು. ಅದು ಇನ್ನೊಂದು ಎಕ್ಸ್ಪ್ರೆಷನ್ ನಾವು ನೋಡಿದ್ವಿ ಅಲ್ವೇ. ಒಬ್ರು ಪ್ರತಿಷ್ಠೆ ಹೊಂದುವಾಗ ತಮ್ಮದೆಲ್ಲ ದೇವರು ಒಪ್ಪಿಸ್ಕೊಟ್ಟಾಗ ದೇವ್ರು ಏನ್ ಮಾಡ್ತಾರೆ, ಅದು ಪ್ರತಿಷ್ಠೆ ಹೊಂದೋರು ಬಳಿಲೇ ಬಿಡ್ತಾರೆ. ಆಗ ಅವರು ಮನೆಯವಾರ್ತೆಯವರು ಆಗ್ತಾರೆ. ಅದನ್ನೇನ್ ಮಾಡ್ಬೇಕಂದ್ರೆ ನಂಬಿಕೆಯಿಂದ ಅವರು ಬಳಸಬೇಕು ಅಂತ ಹೇಳ್ತಾರೆ. ಇಲ್ಲಿ ನಂಬಿಗಸ್ತರಾದ್ರೆ ನಿಜವಾದ ಧನದ ವಿಷಯದಲ್ಲಿ ಅವರೇನಾಗ್ತಾರೆ, ನಂಬಿಗಸ್ತರಾಗ್ತಾರೆ. ಇದು ಯಾರ್ಡ್ ಸ್ಟಿಕ್ ಅಂತ ನಾವು ನೋಡ್ತೀವಿ. ಹಾಗಾದ್ರೆ ಈ ಸಾಮ್ಯ ನಿಜವಾಗ್ಲೂ ಕೈಕೊಂಡು ನಡೆದ್ರೆ ನಮ್ಗೆ ಡೆಫಿನೆಟ್ ಆಗಿ ಪರಲೋಕ ರಾಜ್ಯದಲ್ಲಿ ಬಾಧ್ಯತೆ ತಗೊಳ್ಳೋದಕ್ಕೆ ಇದು ನಡೆಸ್ತದೆ ಅಂತ ಹೇಳಿ ಇಲ್ಲಿ ನಾವು ಇದು ಮೇಲಾದ ಜ್ಞಾನಿ ಆಗಿರುವಂತ ನಮ್ಮ ರಕ್ಷಕನು ಯೇಸು, ಸೊಲೊಮೋನಿಗಿಂತ ಜ್ಞಾನಿಯಾದ ಯೇಸು ಸ್ವಾಮಿ ನೀವು ಹೇಗೆ ಪರಲೋಕ ರಾಜ್ಯಕ್ಕೆ ಬೆಳಕಿನ ರಾಜ್ಯದಲ್ಲಿ ಬಾಧ್ಯತೆ ಹೊಂದಬೇಕಂತ ಹೇಳಿ ಸಣ್ಣ ಸಾಮ್ಯದಲ್ಲಿ ಇಷ್ಟು ದೊಡ್ಡ ಗಾಢವಾದ ಅರ್ಥಗಳನ್ನ ಕೊಟ್ಟಿದ್ದಾರೆ. ಇದನ್ನ ಮನಸ್ಸಲ್ಲಿ ಇಟ್ಕೊಂಡು ನಮ್ಮ ಶಕ್ತ್ಯಾನುಸಾರ ಎಲ್ಲಾ ವಿಷಯಗಳನ್ನ ನಾವು ಮನೆ ವಾರ್ತೆಯವರು ಯಾವ ವಿಷಯದಲ್ಲಿ ಅಂದ್ರೆ ದೇವರ ತಿಳಿದ ಸತ್ಯಾರ್ಥಗಳ ವಿಷಯದಲ್ಲಿ, ಕೃಪಾವರಗಳ ವಿಷಯದಲ್ಲಿ ಮನೆ ವಾರ್ತೆಯವರಾಗಿ ನಂಬಿಕೆಯನ್ನು ಉಪಯೋಗಿಸಿ ಆ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗಿ ನಾವು ಆಶೀರ್ವಾದ ಪಡೆಯುವಂತೆ ದೇವರು ಈ ವಾಕ್ಯಗಳಿಂದ ನಮ್ಮನ್ನು ಆಶೀರ್ವದಿಸಿ ನಡೆಸಲಿ. ಆಮೇಲೆ